ಹಾಗೆ ಇನ್ನೊಂದೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನ್ನೋದು ಏನಂತಂದರೆ, ಈಗ ನಾವು ಇಷ್ಟೊಂದು ಹೇಳ್ತಿದ್ದೇವಲ್ಲ, ಇಷ್ಟು ಮಾಡಿದ್ವಿ ಅಂತ ಹೇಳಿ, ಬಟ್ ಅದೇನು ಗೊತ್ತಾ, ಅದೆಲ್ಲ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಹೇಳ್ಬೋದು. ಅಂದರೆ ಮಾಡಿರೋಂಥದ್ದು ಮಾತ್ರ ಕಾಣುತ್ತೆ, ಅದ್ರ ಹಿಂದಿರುವಂಥ ಪ್ರೊಸೆಸ್ ಇದೆಲ್ಲ ಅದು ಇನ್ನೂ ಸಮುದ್ರದಲ್ಲಿ ಎಷ್ಟೋ ಭಾಗ ಐಸ್ ಉಳಿದು ಹೋಗಿರತ್ತೆ, ಅಂದ್ರೆ ಇರತ್ತಂತೆ, ಕಾಣುವಂಥದ್ದು ಸ್ವಲ್ಪ ಭಾಗ ಮಾತ್ರ, ಐಸ್ಬರ್ಗ್ನ ಟಿಪ್ ಮಾತ್ರ. ಸೊ ಗೂಗಲ್ ಶೀಟ್ಸ್ ಅಲ್ಲಿ ನೋಡಿದ್ರೆ ಕಾಣಿಸುತ್ತೆ ಅದು ಟಾಸ್ಕ್ ಪ್ಲಾನರ್, ಕಂಟೆಂಟ್ ಪ್ಲಾನರ್, ಡೈಲಿ ಪ್ಲಾನರ್, ವೀಕ್ಲಿ ಪ್ಲಾನರ್, ಮಂತ್ಲಿ ಪ್ಲಾನರ್, ಕ್ವಾರ್ಟರ್ಲಿ ಪ್ಲಾನರ್, ಇಯರ್ಲಿ ಪ್ಲಾನರ್, ಹೊಸ ಹೊಸ ಫಾರ್ಮ್ಯಾಟ್ಸ್ ಅಲ್ಲಿ. ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಗೋಲ್ಸ್ ಏನಿರುತ್ತೆ ಅದನ್ನ ನಾನು ನಿನ್ನೆ ಚೆಕ್ ಮಾಡ್ತಾ ಇದ್ದೆ. ವರ್ಡ್ ಅಂದ್ಕೂಳೆ ನಮ್ಗೆ ಬೇಸಿಕ್ ಆಗಿ ಸ್ಕೂಲಲ್ಲಿ ಏನು ಕಲ್ತಿರ್ತೇವೆ, ಕಟ್ ಕಾಪಿ ಪೇಸ್ಟ್ ಅಂಥದ್ದು ಕಾಮನ್ ಇದು ಕಲ್ತಿರ್ತೇವೆ. ಆದರೆ ಈ ಬುಕ್ ಮಾಡುವಂಥ ಪ್ರೊಸೆಸ್ಸಲ್ಲಿ ಎಷ್ಟು ಒಳ್ಳೆ ವಿಚಾರಗಳು ನಮಗೆ ಅಂದರೆ ರಿಸರ್ಚ್ ಮಾಡುವಾಗ ಕಂಡು ಬಂದಿದೆ ಅಂದರೆ, ಈಗ ಒಂದು ಸೆಂಟೆನ್ಸ್ ಇರುತ್ತೆ, ಆ ಸೆಂಟೆನ್ಸನ್ನು ನಾವು ಹೆಡ್ಡಿಂಗ್ ಆಗಿ ಯೂಸ್ ಮಾಡಬೇಕಾದ್ರೆ ನಾವು ಅದಕ್ಕೆ ಏನೇನು ಮಾಡ್ತೇವೆ, ಬೋಲ್ಡ್ ಮಾಡ್ತೇವೆ, ಅಂಡರ್ಲೈನ್ ಮಾಡ್ತೇವೆ, ಮತ್ತು ಬೇಕಾದರೆ ಸೆಂಟರಲ್ಲಿ ಅಲೈನ್ಮೆಂಟ್ ಮಾಡ್ತೇವೆ. ಹಾಗೆ 3-4 ಸ್ಟೆಪ್ ಬೇಕಾದರೆ ರೆಡ್ ಕಲರ್ ಆ ಥರ ಕಲರ್ ಮಾಡ್ತೇವೆ. ಈಗ ಎಷ್ಟು ಒಂದು 3-4 ಸ್ಟೆಪ್ಸ್ ಹೇಳಿದ್ನಲ್ಲ, ಈ ಎಲ್ಲ ಸ್ಟೆಪ್ಸನ್ನು ಒಂದು ಶಾರ್ಟ್ಕಟ್ ಕೀ ಸೆಟ್ ಮಾಡೋದ್ರ ಮೂಲಕ 1 ಸೆಕೆಂಡಲ್ಲಿ ಇದೆಲ್ಲ ಸ್ಟೆಪ್ಸ್ ಒಂದೇ ಸಲ ಆಗುವಂಥ ಫೀಚರ್ ಇದೆ. ಆ ಕ್ಯಾಮ್ರಾದಲ್ಲಿ ಅದು ಕಾಣ್ತಾ ಇದೆ, ಬಟ್ ಅವನು ಅಷ್ಟು ಹೈಟ್ ಇಲ್ಲ, ಅವನು ಫುಲ್ ಏನು ಫ್ರೇಮಲ್ಲಿ ಕವರ್ ಅಲ್ಲ ಬಂದ, ಅಲ್ಲಿ ನಿಂತ್ಕೊಂಡು ಕೈ ಹೀಗೆ ಮಾಡಲಿಕ್ಕೆ ಒಂದು ಕೈ ಒಂದು ಕಾಣ್ತಾ ಇದೆ. ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಅದು ನೆನಪಿರುವಂಥದ್ದು, ಬಟ್ ಒಂದು ಕಡೆ ಖುಷಿನೂ ಆಯಿತು, ಒಂದು ಕಡೆ ಕನ್ಫ್ಯೂಷನೂ ಆಯಿತು. ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ಈ ವರ್ಷದ ಮೊದಲನೆಯ ಎಪಿಸೋಡ್, ನಮ್ಮ ವರ್ಕ್ ಈಸ್ ವರ್ಷಿಪ್, ಆಲ್ರೆಡಿ ಈ ಪಾಡ್ಕಾಸ್ಟ್ ನಾವು ಕಳೆದ ವರ್ಷ ಪ್ರಾರಂಭ ಮಾಡಿದ್ದೇವೆ. ಈ ವರ್ಷದ ಮೊದಲನೇ ಎಪಿಸೋಡಲ್ಲಿ ಬಹಳ ಸ್ಪೆಷಲ್ ಗೆಸ್ಟನ್ನು ನಾವು ಇವತ್ತು ಕರೆಸಿ ಮಾತಾಡ್ಸಿದ್ದೇವೆ. ಮತ್ತು ಯಾರೂ ಅಲ್ಲ, ಈ ನಮ್ಮ ಅಭಿಜ್ಞಾ ಲರ್ನಿಂಗ್ ಸೊಲ್ಯೂಷನ್ಸ್ ಅಥವಾ ಈ ಅಭಿಜ್ಞಾ ಎಜುಕೇಷನ್ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಬುಕ್ ಅಥವಾ ಕಂಟೆಂಟ್ ಕ್ರಿಯೇಷನ್ ಇರ್ಬೋದು ಅಥವಾ ಯೂಸರ್ ಇಂಟರ್ಫೇಸ್, ಎಲ್ಲದಕ್ಕೂ ಕೂಡ ಕಾರಣ ಆಗಿರುವಂಥ ಮುಖ್ಯವಾದಂಥ ವ್ಯಕ್ತಿ ನಮ್ಮ ಅಭಿಜ್ಞಾ ಲರ್ನಿಂಗ್ ಸೊಲ್ಯೂಷನ್ಸ್ನ ಪಾರ್ಟ್ನರ್ ಹಾಗೂ ನನ್ನ ಸ್ವಂತ ತಂಗಿ ಅನುರಾಧ ಭಟ್. ಸೊ ಅವರಿಗೆ ಇವತ್ತು ವಿಶೇಷ ಸ್ವಾಗತವನ್ನು ಕೋರ್ತಾ, ನಮಸ್ತೆ ಅನುರಾಧ. ಹಾಯ್. ನಮಸ್ಕಾರ. ಹಾಯ್. ಓಕೆ, ಸೊ ಇವತ್ತು ತುಂಬ ಫಾರ್ಮಲ್ ಅಲ್ಲ, ಇನ್ಫಾರ್ಮಲ್ ಮಾತುಕತೆನ ನಾವು ಮಾಡೋಣ. ಸೊ 2025ನೇ ಇಸ್ವಿ ಹೇಗಾಯಿತು ಹೇಳುವಂಥದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಒಂದು ನಮ್ಮ ಜರ್ನಿ ಏನಿದೆ, ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ 1-2 ವರ್ಷ ಆಯಿತು. ಸೊ 2025ನೇ ಇಸ್ವಿ ಒಂದು ಬೇಸಿಕ್ಕಾಗಿ ಹೇಳಬೇಕಂದ್ರೆ ಏನು ಪಾಠ ಕಲಿಸ್ತು, ಒಳ್ಳೆಯದು ಇರ್ಬೋದು ಕೆಟ್ಟದ್ದು ಇರ್ಬೋದು, ಅದ್ರ ಬಗ್ಗೆ ಇವತ್ತು ಮಾತಾಡೋಣ, ಆಯಿತಾ? ಸೊ 2025 ಹೇಗಿತ್ತು ನಿನಗೆ? ನನಗೆ ಸ್ವಲ್ಪ ತುಂಬ ಬ್ಯುಸಿಯಾಗಿತ್ತು, ಅಡ್ವೆಂಚರಸ್ ಆಗಿತ್ತು, ಹಾಗೆ ತುಂಬ ಕಲೀಲಿಕ್ಕೂ ಆಯಿತು. ಹಾಗೆ ನಿನಗೆ ಹೇಗಿತ್ತು? ನನಗೆ ತುಂಬ ಇಂಟೆನ್ಸ್ ಅಂತ ಹೇಳ್ಬೋದು, ಬಹಳ ಒಂಥರ ಹೆಕ್ಟಿಕ್, ಮತ್ತು ಸರಿಯಾಗಿ ಆರ್ಗನೈಸ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಅನಿಸ್ತು 2025ನೇ ಇಸ್ವಿ. ಅದ್ರ ಬಗ್ಗೆ ಇನ್ನೂ ಹೇಳ್ತೇನೆ ಹೇಗೆ ಅಂತ ಹೇಳುವಂಥದ್ದು. ಅಕ್ಕ, ಹಾಗಾದರೆ ನಿನಗೆ 2025ರಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿರುವಂಥ ಕೆಲಸಗಳು ಯಾವುದಂತ ಹೇಳ್ಬೋದಾ? ಅಂದರೆ ಇಯರ್ ಹೈಲೈಟ್ಸ್ ಅಂತ ಹೇಳ್ಬೋದು, ಏನು ಅಚೀವ್ಮೆಂಟ್ಸ್ ಅಂತ ನಾ ಹೇಳೋದಿಲ್ಲ, ಬಟ್ ಏನೇನು ನಾವು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದನ್ನು ಫುಲ್ಫಿಲ್ ಮಾಡ್ಲಿಕ್ಕಾಯ್ತು ಅಂತ, ಹಾಗೆ ಆ ರೀತಿ ನಾ ಹೇಳಲಿಕ್ಕಾಗ್ತದೆ. ಏನಂತಂದರೆ, 2 ಮೇನ್ ಎಕ್ಸಾಮ್, ಒಂದು ಆಲ್ ಇಂಡಿಯಾ ಬಾರ್ ಎಕ್ಸಾಮು ಮತ್ತು ಇನ್ನೊಂದು ಜುಡಿಷರಿ ಎಕ್ಸಾಮ್, ಜೂರಿಸ್ ಅಂತ ನಾವು ಬ್ಯಾಚ್ ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಸ್ಮಾಲ್ ಕೋರ್ಸಸ್ ಇರ್ಬೋದು, ಮೇನ್ ಜೂರಿಸ್ ಬ್ಯಾಚ್ ಅಂತ ಇದೆ. ಸೊ ಅದೆರಡು ಮೇನಾಗಿ ನಾವು ಕಂಪ್ಲೀಟ್ ಮಾಡಿದ್ವಿ. ಕೋರ್ಸ್ ಮಾಡಿ ಎಕ್ಸಾಮ್ ಆಯಿತು, ಎಕ್ಸಾಮ್ ರಿಸಲ್ಟು ಬಂತು, ಒಳ್ಳೆಯದು ಬಂತು. ಸೊ ಅದೊಂದು ಬಹಳ ತೃಪ್ತಿಕರವಾದಂಥ 2 ಇಂಪಾರ್ಟೆಂಟ್ ಇದು. ಹಾಗೂ ಇನ್ನೊಂದು ಏನಂತಂದರೆ, ಈ ಲಾ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ತುಂಬ ವಾಸ್ಟ್ ಸಿಲೆಬಸ್ ಇರುತ್ತೆ. ಆ ಸಿಲೆಬಸ್ಸಲ್ಲಿ ಏನು ಪಾಠ ಮಾಡಬೇಕು, ಏನು ಪಾಠ ಮಾಡಬಾರ್ದು ಹೇಳುವಂಥದ್ದು ಅದೇ ಕನ್ಫ್ಯೂಷನ್ನು. ಸೊ ಅದೊಂದು ನಮಗೆ ಒಂದು ಐಡಿಯಾ ಸಿಕ್ಕಿದೆ ಈಗ, ಗ್ರಿಪ್ ಅಂತ ಹೇಳ್ಬೋದು. ಅಂದರೆ ಏನು ಪಾಠ ಮಾಡಬೇಕು, ಯಾವ್ದು ಪಾಠ ಮಾಡಿದರೆ ಇಂಪಾರ್ಟೆಂಟ್ ಅಂತ ಆಗುತ್ತೆ ಹೇಳುವಂಥದ್ದು. ಸೊ ಅದೊಂದು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತ ಹೇಳ್ಬೋದು. ಇನ್ನೊಂದು ಗೊತ್ತಿರ್ಬೋದು, ನಾವು ಸ್ಟಡಿ ಮೆಟೀರಿಯಲ್ ಅದೊಂದು ಮಾಡಲಿಕ್ಕೆ ಒಂದು ವೆಂಚರ್ ಪ್ರಾರಂಭ ಮಾಡಿದ್ದೇವೆ. ಸೊ ಇಯರ್ ಪ್ರಾರಂಭ ಆಗುವಾಗ ಕೇವಲ 7 ಬುಕ್ಸ್ ಇತ್ತು. ಈ ವರ್ಷ ಇನ್ನೂ 3 ಎಕ್ಸ್ಟ್ರಾ ಬುಕ್ಸ್ ಆ್ಯಡ್ ಆಗಿವೆ. ಅದು ತುಂಬ ವ್ಯಾಲ್ಯೂ ಆ್ಯಡ್ ಮಾಡುವಂಥ ಬುಕ್ಸ್ಗಳು. ಈ ಲಾ ಪೇಪರ್ 1 ಅಂತ ಹೇಳಿ ಕರೀತಾರೆ, ಅಥವಾ ಜಡ್ಜ್ಮೆಂಟ್ ರೈಟಿಂಗ್ ಸಂಬಂಧಪಟ್ಟದ್ದು. ಇನ್ನೊಂದು ಈ 1 ಲೈನರ್ಸ್ ಅಂತ ಹೇಳಿ ಕರೆಯುವಂಥದ್ದು, ರೆಡಿ ರೆಕನರ್ ಹೇಳುವಂಥದ್ದು. ಅದು ಮಾಡಿರುವಂಥದ್ದು ನೀನಲ್ಲ, ಜುಡಿಷರಿ ರೆಡಿ ರೆಕನರ್. ಸೊ ಅದು 3 ಬುಕ್ಸನ್ನು ನಾವು ಒಂದು ಮಾಡಿದ್ವಿ. ಹಾಗೆ ಇನ್ನೊಂದು ಇದು ವರ್ಕ್ ಈಸ್ ವರ್ಷಿಪ್ ಹೇಳುವಂಥ ಒಂದು ಪಾಡ್ಕಾಸ್ಟ್. ಸೊ ಬೇಸಿಕಲಿ ಅದ್ರ ಉದ್ದೇಶ ಏನಂತಂದರೆ, ಎಲ್ಲ ವರ್ಕ್
ಕೇವಲ ಒಂದು ಆಫೀಸ್ ವರ್ಕ್ ಅಥವಾ ಫಾರ್ಮ್ ವರ್ಕ್ ಅದು ಇದು ಅಂತ ಹೀಗೆ ನಾವು ಕ್ಲಾಸಿಫೈ ಮಾಡದೆ ಪ್ರತಿಯೊಂದು ಕೆಲಸವು ಅವರವರಿಗೆ ಅದು ಶ್ರೇಷ್ಠ. ಸೊ ಹಾಗೆ ಆ ಶ್ರೇಷ್ಠತೆನ ಕಂಡುಕೊಂಡವರು, ಅಂದರೆ ಸಮಾಧಾನ ಕಂಡುಕೊಂಡವ್ರು, ಅವರನ್ನು ಕರೆಸಿ ಒಂದು ಪಾಡ್ಕಾಸ್ಟ್ ಮಾಡಬೇಕು ಹೇಳುವಂಥದ್ದು. ಸೊ ಕೇವಲ ಲಾಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲ ಫೀಲ್ಡ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಅಂಥ ಪಾಡ್ಕಾಸ್ಟ್ನ ಪ್ರಾರಂಭ ಮಾಡಿದ್ವಿ. ಒಂದು 4 ಎಪಿಸೋಡ್ ಕೂಡ ಆಗಿದೆ ಆಲ್ರೆಡಿ. ಪ್ಲಸ್ ಸ್ಟಾರ್ಟ್ ಮಾಡಿದ್ದು ನಮ್ಮಿಬ್ಬರ ಅಮ್ಮನೊಟ್ಟಿಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಅದೊಂದು ಬಹಳ ತೃಪ್ತಿದಾಯಕವಾದಂಥ ಒಂದು ವಿಚಾರ ಅಂತ ಹೇಳ್ಬೋದು, ಹೋದ ವರ್ಷದ ಒಂದು ವಿಚಾರ. ಹಾಗೆ ಇಂಗ್ಲೀಷ್ ಕೋರ್ಸಸ್ ಪ್ರಾರಂಭ ಮಾಡ್ಬೇಕು ಅಂದ್ಕೊಂಡಿದ್ವಿ. ಅದ್ರಲ್ಲಿ ಒಂದು ಚಿಕ್ಕದಾದ ಒಂದು ಕೋರ್ಸ್ ಮಾಡಿದ್ವಿ, ಪ್ರೊಬೇಷನರಿ ಆಫ್ ಒಫೆಂಡರ್ಸ್ ಹೇಳುವಂಥದ್ದು, ಅದು ಒಂದು. ಹಾಗೆ ಇನ್ನು ನಿನಗೆ ನೆನಪಾದರೆ ಹೇಳ್ಬೋದು ಮತ್ತೆ ಯಾವುದಾದ್ರೂ ಹೈಲೈಟ್ಸ್ ಹಿಂಗೆ ನೆನಪಾಗತ್ತಾ? ಇನ್ನೊಂದು ಇಂಗ್ಲೀಷ್ ಕೋರ್ಸ್ ಶುರು ಮಾಡಿದ್ವಿ. ಅಂದರೆ ಅದರ ರೆಕಾರ್ಡಿಂಗ್ ಪ್ರೊಸೆಸ್ ಇನ್ನೂ ಆಗ್ತಾ ಇದೆ, ಅದು ಫುಲ್ ಕಂಪ್ಲೀಟ್ ಆಗಲಿಲ್ಲ. ಇದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಮೇಲೆ, ಪ್ರೊಟೆಕ್ಷನ್ ಆಫ್ ಸೆಕ್ಷುವಲ್ ಪೋಕ್ಸೋ ಆಕ್ಟ್ ಅದೆಲ್ಲ ಸ್ಟಾರ್ಟ್ ಆಗಿದೆ, ಅದನ್ನ ನಾವೇನು ರಿಲೀಸ್ ಮಾಡಿಲ್ಲ ಅಷ್ಟೇ. ಹೌದು ಹೌದು. ಮತ್ತೆ ನ್ಯೂಸ್ ಫೀಡ್ ಮಾಡ್ತಿದ್ದೆ ನೀನು, ಅಂದ್ರೆ ಆರ್ಟಿಕಲ್ಸ್ ತರ. ಅದೊಂದು ಲೈಕ್ ವೆರಿ ಯೂನಿಕ್ ಟ್ರಾನ್ಸ್ಲೇಷನ್ ವರ್ಡ್ಸ್ ಇಂದು ಅದ್ರದ್ದು ನ್ಯೂಸ್ ಫೀಡ್ ಸ್ಟಾರ್ಟ್ ಮಾಡಿದ್ದೆ. ಬಟ್ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಬೇಕು. ಎಕ್ಸಾಮ್ ಟೈಮಲ್ಲಿ ಅದು ಸ್ವಲ್ಪ ಹೆಲ್ಪ್ಫುಲ್ ಆಗ್ತಿತ್ತು. ಅಂದರೆ ಇಂಪಾರ್ಟೆಂಟ್ ಟ್ರಾನ್ಸ್ಲೇಷನ್ ಪೇಪರಿಗೆ ಸಂಬಂಧಪಟ್ಟಿದ್ದ ವರ್ಡ್ಸ್ ಯಾವುದು ಬರ್ಬೋದು ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ರಿಲೇಟೆಡ್ ವರ್ಡ್ಸ್ ಆಗಿರ್ಬೋದು. ನಮಗೆ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ನಮಗೆ ಎಕ್ಸಾಕ್ಟ್ ವರ್ಡ್ ಸಿಗೋದಿಲ್ಲ, ಅಥವಾ ಕನ್ನಡ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಎಕ್ಸಾಕ್ಟ್ ವರ್ಡ್ ಸಿಗೋದಿಲ್ಲ. ಆ ಥರ ವರ್ಡ್ಸು ಆ್ಯಕ್ಚುಲಿ ಆ ವರ್ಡ್ಸನ್ನೆಲ್ಲ ತೊಗೊಂಡಿದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದನೇ. ಅದು ರಿಪೀಟೆಡ್ ಆಗಿ ಬರುತ್ತೆ ಅನ್ನುವಂಥ ಅಸಂಪ್ಷನ್ ಮೇಲೆ ತಗೊಂಡು ಅದನ್ನ ಮಾಡಿದಾಗಿತ್ತು. ನನಗೆ ಇಷ್ಟ ಆಯ್ತು ಆ್ಯಕ್ಚುಲಿ. ನೀ ಮಾಡಿದೆಲ್ಲ ಕಂಪೈಲೇಷನ್ ಮಾಡಿದೆಲ್ಲ ನೀನು. ಬಟ್ ವೆರಿ ಅಂದರೆ ನಾ ಸ್ಟೂಡೆಂಟ್ ಆಗಿದ್ದಿದ್ರೆ ಒಂದು ವೇಳೆ ನಾನೇ ಕೂತ್ಕೊಂಡು ಅದೆಲ್ಲ ಓದಬೇಕಂತ ಹೇಳುವಷ್ಟು ಅಷ್ಟು ನನಗೆ ಖುಷಿ ಆಗಿತ್ತು ಆ ಒಂದು ಕೆಲಸ. ಮತ್ತು ಇನ್ನು ಆಟೋಮೇಷನ್ ಅಲ್ಲ? ಹೌದು, ಅದ್ರ ಬಗ್ಗೆ ನಾವು ಕಲೀಲಿಕ್ಕೆ ಶುರು ಮಾಡಿದ್ವಿ, ಮ್ಯಾನ್ಯುಯಲ್ ವರ್ಕ್ ಕಡಿಮೆ ಮಾಡಲಿಕ್ಕೆ. ಅದು ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಮತ್ತು ಇನ್ನು ಬೇರೆ ಯಾವುದು ಹೊಸ ವೆಬ್ಸೈಟ್ ಅಭಿಜ್ಞಾ ಎಜುಕೇಷನ್ ಅಲ್ಲ? ಸೊ ಅಭಿಜ್ಞಾ ಲಾ ಸೀರೀಸ್ ಅಂತ ಒಂದಿತ್ತು. ಈಗ ಅದನ್ನು ನಾವು ಇನ್ನೂ ಅಪ್ಗ್ರೇಡ್ ಮಾಡಿದ್ದೇವೆ. ಯಾಕೆಂದರೆ ಕೇವಲ ಲಾಗ್ ಅಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಫೀಲ್ಡ್ಸ್ಗೆ ಕ್ಯಾಟರ್ ಮಾಡಬೇಕು ಹೇಳುವಂಥದ್ದು ವರ್ಕ್ ಪ್ರೊಸೆಸ್ಸಲ್ಲಿದೆ. ಇನ್ನೂ ಅದನ್ನು ನಾವು ಅಂದರೆ ಎಕ್ಸಿಕ್ಯೂಟ್ ಮಾಡಿಲ್ಲ ಅಷ್ಟೇ. ಬಟ್ ಅದಕ್ಕೆಲ್ಲ ಪ್ರೊಸೆಸ್ ಎಲ್ಲ ರೆಡಿ ಹಾಕ್ಕೊಂಡಿರುವಂಥದ್ದು ಯೂಸರ್ ಇಂಟರ್ಫೇಸ್. ಮತ್ತು ನಮಗೆ ಬುಕ್ಸ್ ಮೇನ್ ಟೈಮ್ ಹೋಗ್ತಾ ಇದ್ದಿದ್ದು ಬುಕ್ಸ್ ಪೋಸ್ಟ್ ಮಾಡುವಂಥ ಇದ್ರ ಸಂದರ್ಭದಲ್ಲಿ. ಅಂದರೆ ಎಲ್ಲ ಬುಕ್ಸ್ ಪೋಸ್ಟ್ ಮಾಡಿ ಆಗೋ ತನಕ ನಾವು ವೇಟ್ ಮಾಡಬೇಕಿತ್ತು. ಸೊ ಅದನ್ನು ಟೈಮ್ ರೆಡ್ಯೂಸ್ ಮಾಡಲಿಕ್ಕೆ ನಾವು ಹೊಸ BNPL ಅನ್ನುವಂಥ ಕಾಂಟ್ರಾಕ್ಟ್ ಎಂಟರ್ ಆದ್ವಿ, ಇಂಡಿಯಾ ಪೋಸ್ಟ್ ಒಟ್ಟಿಗೆ. ಹೌದು, ಅದು ತುಂಬಾ ಅಂದ್ರೆ ಹೋಗಿ ಪೋಸ್ಟ್ ಆಫೀಸಲ್ಲಿ ನಾವು ಬುಕ್ಸ್ ಇಟ್ಟು ಬಂದ್ರೆ ಸಾಕು, ಟ್ರ್ಯಾಕಿಂಗ್ ID ಕೊಟ್ಟು ನಾವು ಅಲ್ಲಿ ಲಾಂಗ್ ವೇಟಿಂಗ್ ಪೀರಿಯಡ್ ಅದನ್ನ ಸ್ಕಿಪ್ ಮಾಡ್ಬೋದು. ಅದೊಂದು ಬಹಳ ಯೂನಿಕ್ ಇದು. ಅದು ನಮ್ಗೆ ಗೊತ್ತಾಗಿದ್ದೊಂದು ಅಂದ್ರೆ ಖುಷಿ ಸಂಗತಿ. ಈಗ ನಾವೇನು ಅದ್ರಲ್ಲಿ ಸಾಧನೆ ಅಂತಲ್ಲ, ಬಟ್ ಆ ಒಂದು ಅಷ್ಟು ಕಾಂಟ್ರಾಕ್ಟ್ ಇದು ಮಾಡ್ಕೊಳ್ಳಿಕ್ಕೆ ಆ ವಿಚಾರ ನಮ್ಗೆ ಗೊತ್ತಾಯಿತು. ಆ ಫೆಸಿಲಿಟಿ ಅವೈಲೇಬಲ್ ಇದೆ ಹೇಳೋದು. ಮುಂಚೆ ಕೇಳಿದ್ವಿ ನಾವು ಅದ್ರ ಬಗ್ಗೆ, ಆದರೆ ಆವಾಗ ಆ ಫೆಸಿಲಿಟಿ ಅಷ್ಟಿರಲಿಲ್ಲ. ಆಮೇಲೆ ಅವರು ನಮ್ಮದು ಬಲ್ಕ್ ಕಸ್ಟಮರ್ ಆಗಿದ್ದಕ್ಕೆ ಮತ್ತೆ ಅವರು ಇದು ಮಾಡಿ ಹೇಳಿದ್ರು. ಹೌದು, ಇದು ಈ ವರ್ಷದ ಮೇನ್ ಹೈಲೈಟ್ಸ್ ಅಂತ ಹೇಳ್ಬೋದು. ಇನ್ನು ಆಗದೆ ಇರುವಂಥದ್ದು ಇದೆ, ಬೇಕಾದಷ್ಟಿದೆ. ಪ್ಲ್ಯಾನ್ ತುಂಬ ಮಾಡ್ಕೊಂಡಿದ್ವಿ, ಬಟ್ ಆಗದೆ ಇರುವಂಥದ್ದು ಅದ್ಯಾವ್ದು ನೆನಪಾಗತ್ತಾ ನಿನಗೆ? ನಮಗೆ ಆ್ಯಕ್ಚುಲಿ ಕನ್ನಡ ಮೆಟೀರಿಯಲ್ಸ್ ಕೂಡ ಮಾಡಬೇಕು ಅಂತ ಇತ್ತು ತಲೆಯಲ್ಲಿ, ಆದರೆ ಅದಕ್ಕೆ ತುಂಬ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗೋದ್ರ ಕಾರಣ, ಮತ್ತು ಎಕ್ಸಾಮ್ ಟೈಮ್ ಗ್ಯಾಪು ತುಂಬ ಕಡಿಮೆ ಇದ್ರ ಕಾರಣ ನಮಗೆ ಅದು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಅಟ್ಲೀಸ್ಟ್ ಒಂದು ಕೋರ್ಸ್ ಆದರೂ ಮಾಡ್ಬೇಕು ಅನ್ಕೊಂಡಿದ್ವಲ್ಲ, ಬಟ್ ಆಗಲಿಲ್ಲ. ಹಾಗೆ ಮತ್ತೆ ನನಗೆ ಈ ಜಾಸ್ತಿ ಕೋರ್ಸಸ್ಗಳನ್ನು ಮಾಡಬೇಕಂತ ಇತ್ತು, ಜಾಸ್ತಿ ನಂಬರ್ ಆಫ್ ಕೋರ್ಸಸ್, ಚಿಕ್ಕ ಚಿಕ್ಕ ಕೋರ್ಸಸ್ಗಳೆಲ್ಲ, ಈಗ ಮೈನರ್ ಆ್ಯಕ್ಟ್ಸ್ಗಳು ಎಲ್ಲ. ಅದು ಆಗಲಿಲ್ಲ, ಟೈಮ್ ಸಿಗಲಿಲ್ಲ. ಸೊ ಅದನ್ನು ಬಿಗಿನಿಂಗಲ್ಲಿ ನನಗೊಂದು ಅಭ್ಯಾಸ ಇದೆ, ಡೈಲಿ ಪ್ಲ್ಯಾನರ್, ಈ ಪ್ಲ್ಯಾನರ್, ಟ್ರ್ಯಾಕರ್ ಅದೆಲ್ಲ ಸುಮ್ಮನೆ ಅಂದರೆ ಅವಶ್ಯಕತೆ ಇರಲಿ ಇಲ್ಲದೆ ಇರಲಿ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದು, ಆನ್ಲೈನಲ್ಲಿ ಸಿಗುವಂಥದ್ದು, ಫ್ರೀ ಆಗು ಕೂಡ ಪೇಯ್ಡ್ ಕೂಡ. ಅದನ್ನು ವರ್ಷದ 2 ದಿನ ಸರಿಯಾಗಿ ಮೇಂಟೈನ್ ಮಾಡೋದು, ಆಮೇಲೆ ಅದು ಮರ್ತೋಗತ್ತೆ. ಅಂದರೆ ಆ ಥರ. ಸೊ ಗೂಗಲ್ ಶೀಟ್ಸಲ್ಲಿ ನೋಡಿದ್ರೆ ಕಾಣಿಸುತ್ತೆ ಅದು ಟಾಸ್ಕ್ ಪ್ಲ್ಯಾನರ್, ಕಂಟೆಂಟ್ ಪ್ಲ್ಯಾನರ್, ಡೈಲಿ ಪ್ಲ್ಯಾನರ್, ವೀಕ್ಲಿ ಪ್ಲ್ಯಾನರ್, ಮಂತ್ಲಿ ಪ್ಲ್ಯಾನರ್, ಕ್ವಾರ್ಟರ್ಲಿ ಪ್ಲ್ಯಾನರ್, ಇಯರ್ಲಿ ಪ್ಲ್ಯಾನರ್, ಹೊಸ ಫಾರ್ಮ್ಯಾಟ್ಸಲ್ಲಿ. ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಗೋಲ್ಸ್ ಏನಿರುತ್ತೆ ಅದನ್ನು ನಾನು ನಿನ್ನೆ ಚೆಕ್ ಮಾಡ್ತಾ ಇದ್ದೆ. ಅದರಲ್ಲಿತ್ತು ಎಷ್ಟೋ ನಂಬರ್ ಆಫ್ ಕೋರ್ಸಸ್, ಅದರಲ್ಲಿ ಒಂದು 10% ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ. ಬಟ್ ಹಾಗಂತ ಹೇಳಿ ನಮ್ಮ ಫೇಲಿಯರ್ ಅಂತ ಹೇಳೋದಿಲ್ಲ, ಪ್ರೊಸೆಸ್ ಮುಂದೆ ನಾವು ಅದನ್ನು ಮಾಡ್ತಾ ಹೋಗ್ಬೋದು. ಮತ್ತು ಇನ್ನೊಂದು, ಈ ಇನ್ಸ್ಟಾ ಫಾರ್ಮೆಟಲ್ಲಿ ತುಂಬ ಇದು ಶಾರ್ಟ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅದಾಗಲಿಲ್ಲ. ಅಂದರೆ ಈಗ ಜನಸಾಮಾನ್ಯರಿಗೆಲ್ಲ ಮಾಹಿತಿಗಳನ್ನು ನೀಡುವಂಥದ್ದು. ಯಾಕೆಂದರೆ ನಮ್ಮದು 2 ರೀತಿ, ಒಂದು ಈಗ ಲಾ ಸ್ಟೂಡೆಂಟ್ಸ್ ಅಂತಂದರೆ ನಾವು ಮಾಡುವಂಥ ಪಾಠ ಬೇರೆ ರೀತಿ ಆಗುತ್ತೆ, ಕಂಟೆಂಟ್ ಕ್ರಿಯೇಷನ್ ಬೇರೆ ರೀತಿ ಆಗುತ್ತೆ. ಕಾಮನ್ ಪೀಪಲ್ಗೆ ಅದರದ್ದು ಬೇರೆ ರೀತಿ, ಇನ್ನೂ ಸರಳವಾಗಿ ಮಾತಾಡಬೇಕು, ಇನ್ನೂ ಸರಳವಾಗಿ ಎಕ್ಸಾಂಪಲ್ಸ್ಗಳನ್ನು ಕೊಡಬೇಕು, ಮತ್ತು ಅವರಿಗೆ ಕೊಡುವಂಥ ಸೊಲ್ಯೂಷನ್ಸು
ಸರಿಯಾದ ಎಕ್ಸಾಕ್ಟ್ ಇದು ಕೊಡಬೇಕು. ಲಾ ಸ್ಟೂಡೆಂಟ್ಸ್ಗಾದ್ರೆ ನಾವು ಮೇಲಿಂದ ಮೇಲೆ ಹೇಳಿದ್ರು ಅವ್ರಿಗೆ ಗೊತ್ತಾಗುತ್ತೆ ಯಾವ ಇದು ಅಂತ ಹೇಳಿ. ಅದು ಆಗಲಿಲ್ಲ, ಆ ಪ್ಲ್ಯಾನು ಫೇಲ್ ಆಯಿತು, ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತು ಜಿ ಕೆ ಅದು ನೀನು ಹ್ಯಾಂಡಲ್ ಮಾಡ್ತಿದ್ದಲ್ಲ, ಜಿ ಕೆ ಕರೆಂಟ್ ಅಫೇರ್ಸ್. ಜಾನ್ವರಿ ಟು ಜುಲೈ ತನಕ ರೆಡಿ ಇತ್ತು ಮಂತ್ಲಿ ಒನ್ ಲೈನರ್ಸ್. ಇನ್ನು ನೆಕ್ಸ್ಟ್ 6 months ಇಂದು ಇನ್ನಾಗಬೇಕಷ್ಟೇ. ಅದು ಕಂಟೆಂಟ್ ಎಲ್ಲ ರೆಡಿ ಇದೆ, ಬಟ್ ಅದನ್ನು ನಾವು ನೀಡಲಿಕ್ಕೆ ಮಾಡುವಂಥದ್ದು. ಮತ್ತು ನಂಗೆ ಇನ್ನೂ ಒಂದು ಏನಂತಂದರೆ, ಇನ್ನೂ ರಿಸರ್ಚ್ ಅಂದರೆ ನಂಗೊಂದು ಮನಸ್ಸಲ್ಲಿ ಬೇಜಾರಾಗುವಂಥದ್ದು, ಇನ್ನೂ ರಿಸರ್ಚ್ ಮಾಡ್ಬೋದಿತ್ತು ಕೆಲವೊಂದು ವಿಚಾರಕ್ಕೆ. ಡೀಪ್ ರಿಸರ್ಚ್ ಮಾಡಿ ಇನ್ನೂ ವಿಷಯಗಳನ್ನು, ಈಗ ಕೆಲವೊಂದು ಗ್ಲೇರಿಂಗ್ ಟಾಪಿಕ್ಸ್ ಇರುತ್ತಲ್ವ, ಲೀಗಲ್ ಟಾಪಿಕ್ಸ್ ಇರ್ಬೋದು, ಜಾಸ್ತಿ ರಿಸರ್ಚ್ ಮಾಡೋದು ಟಾಪಿಕ್ಸ್ಗಳಿವೆ. SSC ಆನ್ಲೈನಲ್ಲೆಲ್ಲ, SSC ಆನ್ಲೈನ್ ಅಂತಲ್ಲ, ಯಾವುದೇ ಆನ್ಲೈನ್ ರಿಸೋರ್ಸ್ ಇರ್ಬೋದು, ಅದನ್ನು ನಾವು ಇನ್ನೂ ರಿಸರ್ಚ್ ಮಾಡಬೇಕು ಅಂತ ಅದೊಂದು ಕೊರಗು ಉಳಿದ್ಬಿಟ್ಟಿದೆ. ಅದು 2 ಅಂದರೆ ಈ ವರ್ಷದ ಹೈಲೈಟ್ಸ್ ಅಂತ ಹೇಳ್ಬೋದು. ಒಂದು ಆಗಿರುವಂಥದ್ದು, ಒಂದು ಪ್ಲ್ಯಾನ್ ಮಾಡಿದ್ವಿ ಬಟ್ ಆಗಲಿಲ್ಲ ಅಂತ ಹೇಳುವಂಥದ್ದು, ಇದೆರಡು. ಹಾಗೆ ಇನ್ನೊಂದೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು, ಏನಂತಂದರೆ, ಈಗ ನಾವು ಇಷ್ಟೊಂದು ಹೇಳ್ತಿದ್ದೇವಲ್ಲ, ಇಷ್ಟು ಮಾಡಿದ್ವಿ ಅಂತ ಹೇಳಿ, ಬಟ್ ಅದೇನು ಗೊತ್ತಾ, ಅದೆಲ್ಲ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಹೇಳ್ಬೋದು. ಅಂದರೆ ಮಾಡಿರೋಂಥದ್ದು ಮಾತ್ರ ಕಾಣುತ್ತೆ, ಅದ್ರ ಹಿಂದಿರುವಂಥ ಪ್ರೊಸೆಸ್ ಇದೆಲ್ಲ, ಅದು ಇನ್ನೂ ಸಮುದ್ರದಲ್ಲಿ ಎಷ್ಟೋ ಭಾಗ ಐಸ್ ಉಳಿದು ಹೋಗಿರತ್ತೆ, ಅಂದರೆ ಇರತ್ತಂತೆ, ಕಾಣುವಂಥದ್ದು ಸ್ವಲ್ಪ ಭಾಗ ಮಾತ್ರ, ಐಸ್ಬರ್ಗ್ನ ಟಿಪ್ ಮಾತ್ರ. ಸೊ ಹಾಗೆ ಆ ಪ್ರೊಸೆಸ್ ಏನಿದೆಲ್ಲ, ಚಾಲೆಂಜಸ್ಸು ತುಂಬ. ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದೇ ಬಹಳ ಕಷ್ಟದ ಸಂಗತಿ. ಅದು ಕೆಲವೊಂದು, ಈಗ ಯಾರಾದರೂ ಹೊಸದಾಗಿ ಈ ಥರ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಥವಾ ಆನ್ಲೈನ್ ಇದು ಮಾಡಬೇಕು ಅಂತ ಹೇಳೋರಿಗೆ, ಅವ್ರಿಗೆ ಕೆಲಸ ಡಿಮೋಟಿವೇಶನ್ ಆಗುತ್ತೆ. ನಮಗೆ ಎಷ್ಟೋ ಸಲ ಡಿಮೋಟಿವೇಶನ್ ಆಗುವಂಥ ಪರಿಸ್ಥಿತಿ ಬರುತ್ತೆ. ಅಯ್ಯೋ ಏನೂ ಬೇಡ, ಸಾಕು ಇದು ಅಂತ ಹೇಳಿ ಅನಿಸುವಂಥದ್ದು. ಅಂಥ ಚಾಲೆಂಜಸ್, ಅದ್ರ ಬಗ್ಗೆ ಮಾತಾಡೋಣ ಸ್ವಲ್ಪ. ನಿನಗೆ ಯಾವುದು ಚಾಲೆಂಜ್ ಅಂತ ಅನಿಸಿದ್ದು? ಚಾಲೆಂಜ್ ಅಂತ ಅಂದರೆ, ಫಸ್ಟ್ ಇಯರ್ ಸ್ಟಾರ್ಟಿಂಗ್ ಏನಾಗಿತ್ತು, ಎಲ್ಲರೂ ಎಕ್ಸಾಮಿನ ಎಕ್ಸ್ಪೆಕ್ಟೇಷನಲ್ಲಿದ್ದರು. 2023 ಎಕ್ಸಾಮ್ ಆಗಿತ್ತು. ಸಿವಿಲ್ ಜಡ್ಜ್ ಎಕ್ಸಾಮ್, ಜುಡಿಷಿಯರಿ ಸಿವಿಲ್ ಜಡ್ಜ್ ಎಕ್ಸಾಮ್ ಆಗಿತ್ತು. 2024 ಒಂದು ವರ್ಷ ಪಾಪ ಸ್ಟೂಡೆಂಟ್ಸ್ ಪ್ರಿಪೇರ್ ಆಗ್ತಾ ಇದ್ದಾರೆ, ನೋಟಿಫಿಕೇಶನ್ ಕರೀತಾ ಇಲ್ಲ. ಅದು ಒಂದು ವರ್ಷ ತುಂಬಾ, ಅಂದ್ರೆ ಅದಕ್ಕಾಗಿ ಟೈಮ್, ಅಂದ್ರೆ ಎಲ್ಲ ಪ್ರಾಕ್ಟೀಸ್ ಎಲ್ಲ ಬಿಟ್ಟು ಬರೀ ಕೋರ್ಸಸ್ ಎಕ್ಸಾಮಿಗೋಸ್ಕರನೇ ಪ್ರಿಪೇರ್ ಆಗ್ತಾ ಇದ್ದ ಸ್ಟೂಡೆಂಟ್ಸ್ ಇದ್ರು. ಅವ್ರಿಗೆ ಪಾಪ ತುಂಬಾ ವೇಟಿಂಗ್ ಟೈಮ್ ಆಗಿತ್ತು. 2025 ಸ್ಟಾರ್ಟಿಂಗಲ್ಲಿ ಅದೇ ಯಾವಾಗ ಎಕ್ಸಾಮ್ ಕಾಲ್ ಆಗತ್ತೆ ಅನ್ನೋ ಎನ್ಕ್ವೈರೀಸ್ ತುಂಬಾ ಇತ್ತು. ಅಂದ್ರೆ ಇಯರ್ ಹಾಗೆ ಪ್ರಾರಂಭ ಆಯ್ತು, 2025 ಎಕ್ಸಾಮ್ ಯಾವಾಗ ತುಂಬಾ ಕಾಲ್ಸ್ ಬರೋದು, ಜನವರಿ ಫೆಬ್ರವರಿ ಟೈಮಲ್ಲಿ. ಹಾಗೆ ಯಾವಾಗ ಎಕ್ಸಾಮ್ ನೋಟಿಫೈ ಮಾಡ್ತಾರಾ, ಏನಾಗತ್ತೆ, ಯಾಕೆ ಈ ಥರ ಡಿಲೇ ಆಗ್ತಾ ಇದೆ, ಅಂದರೆ ನ್ಯೂ ಕ್ರಿಮಿನಲ್ ಲಾಸ್ ಕೂಡ ಬಂದಿರೋ ಕಾರಣದಿಂದ ಸ್ವಲ್ಪ ಎಕ್ಸಾಮ್ ಡಿಲೇ ಆಗ್ಬೋದು ಅನ್ನುವಂಥ ಇದಿತ್ತು. ಆಮೇಲೆ ಏನಾಯಿತು, ಫೆಬ್ರವರಿಲಿ ನೋಟಿಫಿಕೇಶನ್ ಅಂತೂ ಕರೆದ್ರು, ಎಲ್ರಿಗೂ ಸ್ವಲ್ಪ ಸಮಾಧಾನ ಆಯಿತು. ಆದರೆ ಸ್ವಲ್ಪ ದಿನಕ್ಕೆ ಅದು ಸ್ಟೇ ಆಯಿತು. 3 ವರ್ಷದ ಪ್ರಾಕ್ಟೀಸ್ ಕಂಪಲ್ಸರಿ ಇಡಬೇಕಾ ಬೇಡವಾ ಅನ್ನುವಂಥ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪೆಂಡಿಂಗ್ ಇರೋದ್ರ ಕಾರಣ ಸ್ಟೇ ಬಂತು. ಆಗ ಮತ್ತೆ ಎನ್ಕ್ವೈರಿ ಶುರು, ಯಾಕೆ ಈ ತರ. ಹೌದು, ಏನು ಅಂದ್ರೆ ಸ್ಟೂಡೆಂಟ್ಸ್ಗಳದ್ದು ಫೀಲಿಂಗ್ಸ್ ಪಾಪ ಅಂದ್ರೆ ಹೇಗಿರತ್ತೆ, ನಾವೇನ್ ಮಾಡ್ಲಿಕ್ಕೆ ಸಾಧ್ಯ. ಹೌದು, ಆದ್ರೆ ನಾವು ಸಮಾಧಾನ ಒಂದು 2 ಮಾತು ಹೇಳ್ಬೋದು, ಕರಿಬೋದು, ಬಟ್ ನಮಗೂ ಮಾಹಿತಿ ಗೊತ್ತಿರೋದು. ಅಂದ್ರೆ ಬೇರೆ ರಿಸೋರ್ಸಸ್ ನಮಗೆ ಇನ್ಫಾರ್ಮೇಶನ್ ಬಂದ್ರೂ ಕೂಡ ನಮಗೆ ಕನ್ಫರ್ಮ್ ಆಗಿ ಹೀಗೆ ಅಂತ ಹೇಳಲಿಕ್ಕೆ ಆಗ್ತಿರಲಿಲ್ಲ, ಒಫಿಷಿಯಲ್ ಆಗಿ ಬರ್ದೋರ್ತು. ನಾವು ಹಾಗೆ ಅವರಿಗೆ ಸಪೋರ್ಟ್ ಮಾಡೋ ಥರ ಹಾಗೆ ಉತ್ತರ ಕೊಡಬೇಕಾಗ್ತಿತ್ತು. ಅಂದರೆ ಬರ್ಬೋದು, ವೇಟ್ ಮಾಡಿ ನೋಡೋಣ ಆ ಥರ. ಮತ್ತು ರೀನೋಟಿಫೈ ಮಾಡ್ತಾರಾ, ಈಗ ಅಪ್ಲಿಕೇಶನ್ ಫೀ ರಿಫಂಡ್ ಆಗತ್ತಾ, ಆ ಥರ ಕ್ವಶನ್ಸ್ ಎಲ್ಲ ಬರ್ತಿತ್ತು. ಅದೇ ಸ್ವಲ್ಪ ಅದಕ್ಕೆ ಆನ್ಸರ್ ಮಾಡೋದು ಸ್ವಲ್ಪ ಚಾಲೆಂಜ್. ಅಂದ್ರೆ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು. ನಾವು ಕೋರ್ಸ್ ಎಲ್ಲ ಪ್ರಾರಂಭ ಮಾಡ್ಬಿಟ್ಟಿದ್ವಿ. ಹೌದು, ಹೊಸ ನಾವು ಆಕ್ಚುಲಿ ನೋಟಿಫಿಕೇಶನ್ ಕಾಲ್ ಮಾಡಿದ ದಿನ ನಮ್ಗೆ ಗೊತ್ತಿರಲಿಲ್ಲ ಅವತ್ತು ನೋಟಿಫೈ ಮಾಡ್ತಾರೆ ಅಂತ. ನಾವು ತುಂಬಾ ಸಮಯ ಆಯ್ತು ಅಂತ ಹೇಳಿ ಬೆಳಗ್ಗೆ ನಾವು ಕೋರ್ಸ್ ಅನೌನ್ಸ್ ಮಾಡಿಬಿಟ್ಟಿದ್ವಿ. ಆಕ್ಚುಲಿ 3 months ಕೋರ್ಸ್, ಅದು ಒಂದು ಚಾಲೆಂಜ್ ಆಯಿತು. ಅದಾದಮೇಲೆ ನಮ್ಮದು 7 books ರೆಡಿ ಇತ್ತು, 3 books ಇನ್ನೂ ರೆಡಿ ಮಾಡಲಿಕ್ಕೆ ಬಾಕಿ ಇತ್ತು. ನಮಗೆ ಈಸಿ ಅಂತ ಅನ್ಕೊಂಡ್ವಿ, 3 books ಅಷ್ಟೇ ಮಾಡೋದು ಕಷ್ಟನ ಅಂತ ಆಗ್ತಿತ್ತು. ಆದರೆ ಅದು ಶುರು ಮಾಡಿದಾಗ ಗೊತ್ತಾಗಿದ್ದು ಅದು ಎಷ್ಟು ಅಂದರೆ, ಒಂದು ಬುಕ್ಕು ನಾವು ಆ್ಯಕ್ಚುಲಿ ಮೇಜರ್ ಸಬ್ಜೆಕ್ಟ್ಸಿಗೆ ಸಂಬಂಧಪಟ್ಟಿದ್ದು ಬುಕ್ಸ್ ಎಲ್ಲ ಇತ್ತು, 5 ಮೇಜರ್ ಸಬ್ಜೆಕ್ಟ್ಸಿಗೆ ಸಂಬಂಧಪಟ್ಟಿದ್ದು. ಪ್ರಿಲಿಮ್ಸಿಗಾಗಿ ಎಲ್ಲ ಸಬ್ಜೆಕ್ಟ್ಸು ಕಾಂಪ್ರಿಹೆನ್ಸಿವ್ ಆಗಿ ಒಂದೇ ಬುಕ್ಕಲ್ಲಿ ಸಿಗುವಂಥ ಬುಕ್ ಮಾಡಬೇಕು ಅನ್ನೋದು ನಮ್ದು ಐಡಿಯಾ ಆಗಿತ್ತು. ಐಡಿಯಾ ಮನಸ್ಸಲ್ಲಿ ಫಿಕ್ಸ್ ಇತ್ತು, ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಅಂತ. ಅಂದರೆ ನಮಗೆ ಒಂದು ಸಬ್ಜೆಕ್ಟಲ್ಲಿ ಇಂಪಾರ್ಟೆಂಟ್ ಅಂತ ಹೇಗೆ ಗೊತ್ತಾಗುತ್ತೆ, ಅದ್ರ ಕ್ವಶನ್ಸ್ ನೋಡಿದಾಗ ಗೊತ್ತಾಗುತ್ತೆ. ನಮ್ಮದು ಏನು ಐಡಿಯಾ ಇತ್ತು ಅಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ತುಂಬ ರಿಪೀಟೆಡ್ ಆಗಿರೋದು, ಅಥವಾ ಬೇರೆ ಕರ್ನಾಟಕ ಅಷ್ಟಲ್ಲ ಬೇರೆ ಎಲ್ಲ ಸ್ಟೇಟ್ಸಲ್ಲಿ ಬಂದಿರುವಂಥ ಕ್ವಶನ್ಸನ್ನು ಎಲ್ಲ ಕಂಬೈನ್ ಮಾಡಿ ಅದೊಂಥರ 1 liners ರೂಪದಲ್ಲಿ ಕೊಡಬೇಕು ಅನ್ನೋದು ನಮ್ಮ ಪ್ಲ್ಯಾನ್ ಆಗಿತ್ತು. ಮತ್ತು ಚಾರ್ಟ್ಸ್ಗಳನ್ನು ಬುಕ್ಕಲ್ಲಿ ಹಾಕಿ, ಮತ್ತು ಇಂಪಾರ್ಟೆಂಟ್ ಸೆಕ್ಷನ್ಸ್ ಯಾವುದು ಅನ್ನುವಂಥದ್ದನ್ನು ಆ ಬುಕ್ಕಲ್ಲಿ ಕೊಡಬೇಕು ಅನ್ನೋದು ನಮ್ದು ಒಂದು ಪ್ಲ್ಯಾನ್ ಆಗಿತ್ತು.
ಸೊ ಅದು ಆ ಬುಕ್ ಮಾಡೋದು ಪ್ರೊಸೆಸ್ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಮತ್ತು ಮೂರನೇದು ಬುಕ್ ರೆಡಿ ಆದಮೇಲೆ ಅದನ್ನು ಡೆಲಿವರಿ ಮಾಡೋದು. ಡೆಲಿವರಿ ಮಾಡುವಂಥ ಅಂದರೆ ಪ್ಯಾಕಿಂಗ್ ಮಾಡಿ, ಅಂದರೆ ಈ ಸಲ ಸ್ಟೂಡೆಂಟ್ಸ್ ತುಂಬ ಜನ ಇದ್ದರು ಕಂಪ್ಯಾರಿಟಿವ್ಲಿ. ಹೌದು, ನಾವೇ ಆಕ್ಚುಲ್ ಆಗಿ ಎಕ್ಸಾಮ್ ನೋಟಿಫಿಕೇಶನ್ ಟೈಮಲ್ಲಿ ಸ್ಟೂಡೆಂಟ್ಸ್ಗಳದ್ದು ಜಾಸ್ತಿ ಎನ್ರೋಲ್ಮೆಂಟ್ ಆಗುತ್ತೆ. ಉಳಿದ ಟೈಮಲ್ಲಿ ಇರ್ತಾರೆ, ಬಟ್ ಆ ಒಂದು ಫೋರ್ಸ್ ನಾವು ಕಾಣೋದು ಎಕ್ಸಾಮ್ ನೋಟಿಫಿಕೇಶನ್. ಸೊ ಇದನ್ನು ನಾವು ನೋಡಿದ್ರೆ 2023 ಆಗ ನಾವು ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ, ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುವಂಥ ಕ್ರೌಡ್ ಇತ್ತು. ಬಟ್ ಈ ಸಲ ಎನಾರ್ಮಸ್, ನಮಗೂ ಕೂಡ ಎಕ್ಸ್ಪೆಕ್ಟೇಷನ್ ಇಲ್ಲ. ಬುಕ್ಸ್ ನಾವು ಲಿಮಿಟೆಡ್ ರಿಸೋರ್ಸಸ್ ನಾವು ಅದು ಪ್ಯಾಕಿಂಗ್ ಮಾಡುವಂಥದ್ದು, ಮತ್ತು ಪ್ಯಾಕಿಂಗ್ ಮಾಡಿದ್ದನ್ನು ಪೋಸ್ಟ್ ಆಫೀಸಿಗೆ ಹೋಗಿ ಅಂದರೆ ಕೊಟ್ಟು ಅದು ಡೆಲಿವರಿ ಆಗುವಂಥದ್ದು, ಅದೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಅದು ಹೊಸ ವಿಷಯಗಳು ಕಲ್ತ್ವಿ ಸಹ ಅದು ಬಹಳ. ಬಟ್ ಚಾಲೆಂಜಸ್ ಅಂತ ಹೇಳಿ ನಾವು ಹೇಳುವಾಗ ಚಾಲೆಂಜಸ್ ಇದು ವಿಷಯ ಈ ಬುಕ್ ಡೆಲಿವರಿ ಮತ್ತು ಪಬ್ಲಿಷ್ ಮಾಡುವಂಥದ್ದು ಮೇನ್ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು ನನಗೆ ಚಾಲೆಂಜಸ್ ಅಂತ ಅನ್ಸಿದ್ವು ಹೇಳ್ತೇನೆ. ನನಗೇನಾಯಿತು, ನನಗೂ ಅದೇ 2023 ಇಟ್ ವಾಸ್ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಿತ್ತು. 2025 ಟೈಮ್ ಉಂಟಲ್ಲ, ಹೇಗೆ ಆರ್ಗನೈಸ್ ಮಾಡಬೇಕಂತ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಆ ಟೈಮ್ ಓದಿದರೆ ಓದ್ತಾ ಹೋಗುವಂಥದ್ದು. ಐ ಕುಡಂಟ್ ಡಿವೈಡ್ ದ ಟೈಮ್, ಯಾವುದಕ್ಕೆ ಹೇಗೆ ನಾನು ಅಲಾಟ್ ಮಾಡಬೇಕು, ಕ್ಲಾಸಸ್ಗೆ ಹೇಗೆ ಕೊಡಬೇಕು, ನನ್ನ ಟೈಮ್ ಫ್ಯಾಮಿಲಿ ಟೈಮ್ ಹೇಗೆ ಕೊಡಬೇಕು ಹೇಳುವಂಥದ್ದು. ಬಿಕಾಸ್ ನನಗೊಂದು ಐಡಿಯಾ ಸೆಟ್ ಆಗಿತ್ತು. ನಾನು ಎಕ್ಸಾಮ್ ನೋಟಿಫೈ ಆದಾಗ ಈ ರೀತಿ ಕ್ಲಾಸ್ ಮಾಡಬೇಕು ಹೇಳುವಂಥದ್ದು ನಾನು ಎಷ್ಟೋ ದಿನದಿಂದ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆ ಪ್ಲ್ಯಾನ್ ಪ್ರಕಾರ ನಡಿಬೇಕಂತಂದರೆ ಇಡೋ ಸಡನ್ ನೋಟಿಫಿಕೇಶನ್ ಬಂದು ಮತ್ತು ಸ್ಟೇ ಆಯಿತು. ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಆರ್ಗನೈಸ್ ಟೈಮ್ ಮಾಡುವಂಥದ್ದಲ್ಲಿ ದೊಡ್ಡ ಚಾಲೆಂಜ್ ಆಗೋಯ್ತು ನನಗೆ. ಅದು ಅಲ್ಟಿಮೇಟ್ಲಿ ಏನಾಯಿತು, ಇಟ್ ಲೆಟ್ ಟು ಸಮ್ ಹೆಲ್ತ್ ಪ್ರಾಬ್ಲಮ್ಸ್ ಅಂದರೆ ನಾನೇನು ಈಗ ಡಯಾಬಿಟಿಸ್ ಆ ರೀತಿ ಪ್ರಾಬ್ಲಮ್ಸ್ ಅಂತಲ್ಲ, ನಮ್ಮ ಎನರ್ಜಿ ಫ್ಲಕ್ಚುಯೇಷನ್ ಆಗ್ಲಿಕ್ಕೆ ಶುರುವಾಯಿತು. ಅಟ್ ದ ಎಂಡ್ ಆಫ್ ದ ಡೇ ಎನರ್ಜಿನೇ ಇರ್ತಿರಲಿಲ್ಲ, ಏನು ಮಾಡಬೇಕು ಗೊತ್ತಾಗ್ತಿರಲಿಲ್ಲ, ಕಂಪ್ಲೀಟ್ ಬ್ಲ್ಯಾಕ್ ಔಟ್ ಆಗ್ತಿತ್ತು. ಅಂದರೆ ಏನು ಹೇಳ್ತಾರೆ, ಬರ್ನ್ಔಟ್ ಅಂತ ಹೇಳ್ತಾರಲ್ಲ, ಈಗಿನ ಹೊಸ ಶಬ್ದ ನಾನು ಇತ್ತೀಚೆಗೆ ಕೇಳಿದ್ದು ಬರ್ನ್ಔಟ್ ಹೇಳುವಂಥದ್ದು. ಅಂದರೆ ಮಾಡಿ 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 ಒಂಥರ ಏನೂ ಬೇಡ ಅಂತ ಹೇಳುವಂಥ ಸ್ಟೇಟ್ ಆಫ್ ಮೈಂಡ್ ಬಂದುಬಿಡತ್ತೆ. ಅಥವಾ ಯಾವ್ದು ಮಾಡಬೇಕು, ಫಸ್ಟ್ CPC ಓದಬೇಕಾ, ಫಸ್ಟ್ BNSS ಮಾಡಬೇಕಾ, ಫಸ್ಟ್ ಕಾನ್ಸ್ಟಿಟ್ಯೂಷನ್ ಆದರೆ ಇದು ಕೇಸ್ ಲಾಸಾ ಅಥವಾ ಸೆಕ್ಷನ್ಸಾ ಆರ್ಟಿಕಲ್ಸಾ, ಎಲ್ಲದೂ ಇಂಪಾರ್ಟೆಂಟ್ ಅನಿಸಿತ್ತು. ಎಲ್ಲದೂ ಒಂದೇ ಸಲ ಕಾಣ್ತಿತ್ತು, ವಿಜುವಲೈಸ್ ಆಗ್ತಿತ್ತು. ಅದು ತುಂಬ ಹ್ಯಾಂಡಲ್ ಮಾಡಲಿಕ್ಕೆ ನನಗೆ ಪರ್ಸ್ನಲ್ ಚಾಲೆಂಜ್ ಅನಿಸಿದ್ದು. ಸೊ ಈಗ ಅದಕ್ಕೆ ನೆಕ್ಸ್ಟ್ ಅದನ್ನು ಸರಿ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತಲ್ವ. ಟೈಮ್ ಮ್ಯಾನೇಜ್ಮೆಂಟ್ ಹೇಳೋದು ಭಾಳ ಮುಖ್ಯ ಆಗುತ್ತೆ. ಎಸ್, ಸೊ ಇಷ್ಟು ಇದು ನಮ್ಮ ಚಾಲೆಂಜಸ್. ಬಟ್ ಇದನ್ನು ನಾವು ಓವರ್ಕಮ್ ಮಾಡಲಿಕ್ಕೆ ಸಾಧ್ಯ ಆಯಿತು ಸ್ವಲ್ಪ ಮಟ್ಟಿಗೆ. ಕೆಲವೊಂದು ಹೊಸ ಪ್ರೊಸೆಸನ್ನು ಅಡಾಪ್ಟ್ ಮಾಡ್ಕೊಂಡ್ವಿ, ಹೊಸ ಸಿಸ್ಟಮನ್ನು ಅಡಾಪ್ಟ್ ಮಾಡ್ಕೊಂಡ್ವಿ. ಯಾವುದೇದಂತ ನೀವು ಹೇಳ್ಬೋದಾ? ಫಸ್ಟ್ ಆಫ್ ಆಲ್ ನಮ್ಮದು ಈ ಮ್ಯಾನ್ಯುಯಲ್ ವರ್ಕ್ಸ್ ಏನಿತ್ತು, ಈಗ ಬುಕ್ ಆರ್ಡರ್ ಆದರೆ ಅವರಿಗೆ ಆಟೋಮೆಟಿಕ್ ಮೆಸೇಜ್ ಹೋಗ್ತಿರ್ಲಿಲ್ಲ. ಅಂದರೆ ಹೌದು, ಪರ್ಸನಲಿ ನಾವು ಮಾಡಬೇಕಿತ್ತು. ಅಂದರೆ ಸ್ಟೂಡೆಂಟಿಗೂ ಬುಕ್ ಪರ್ಚೇಸ್ ಆಗಿದೆಯಾ ಇಲ್ವಾ, ಸಕ್ಸಸ್ಫುಲ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಡೈಲಮ್ಮ ಇರ್ತಿತ್ತು ಅವರಿಗೂ. ಹಾಗಾಗಿ ಪೇಮೆಂಟ್ ಆಗಿದೆಯಾ, ಡಿಕ್ಲೈನ್ ಆಗಿದೆಯಾ, ತುಂಬ ಜನ ಕಾಲ್ ಮಾಡಿ ಕೇಳ್ತಿದ್ರು. ಅಂದರೆ ನಾವು ಈ ಥರ ಮಾಡಿದ್ದೇವೆ, ಬುಕ್ ಆರ್ಡರ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಕೇಳ್ತಿದ್ರು. ಸೊ ಅದನ್ನೆಲ್ಲ ಆ ಥರ ವರ್ಕ್ಸನ್ನು ರೆಡ್ಯೂಸ್ ಮಾಡ್ಕೊಳ್ಳಿಕ್ಕೆ ನಾವು ಆಟೋಮೇಷನನ್ನು ಕಲೀಲಿಕ್ಕೆ ಶುರು ಮಾಡಿದ್ವಿ. ಆ ಆಟೋಮೇಷನ್ ಲೈಕ್ ವಾಟ್ಸಪ್ ಮಾರ್ಕೆಟಿಂಗ್, ಹೌದು, ಇಮೇಲ್ ಮಾರ್ಕೆಟಿಂಗ್. ಬುಕ್ ಆರ್ಡರ್ ಆದ ಕೂಡಲೇ ಅಥವಾ ಕೋರ್ಸ್ ಪರ್ಚೇಸ್ ಆದ ಕೂಡಲೇ ಅವರಿಗೆ ಆಟೋಮೆಟಿಕ್ ಮೆಸೇಜ್ ಹೋಗುವಂಥದ್ದು. ಮತ್ತೆ ಆಡ್ಸ್ ಕೆಲವೊಂದು, ಹೌದು, ನಿಮಗೆ ಯಾವ ರಿಕ್ವೈರ್ಮೆಂಟ್ ಇದೆ ಅನ್ನೋದ್ರ ಪ್ರಕಾರ ನೀವು ಬುಕ್ಸನ್ನು ತೊಗೊಳ್ಬೋದು, ಪರ್ಚೇಸ್ ಮಾಡ್ಬೋದು ಅನ್ನುವಂಥ ಆ್ಯಡ್ಸ್ ಕಳಿಸ್ಲಿಕ್ಕೆ ಶುರು ಮಾಡಿದ್ವಿ. ಮತ್ತು ಟ್ರ್ಯಾಕಿಂಗ್ ID ತಾನಾಗೆ ಹೋಗುವಂಥ ಆಟೋಮೇಟೆಡ್ ಮೆಸೇಜಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಸುಮಾರಿದೆ ಹಾಗೆ ಇಂಟರ್ನಲ್ ನಾವು ಸುಮಾರು ಪ್ರೊಸೀಜರ್ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಬಟ್ ಹೊರಗಿನವರಿಗೂ ಕೂಡ, ಅಂದರೆ ಸ್ಟೂಡೆಂಟ್ಸ್ಗಳು ಅಥವಾ ನಮ್ಮ ಕಸ್ಟಮರ್ಸ್, ಆಸ್ಪಿರೆಂಟ್ಸ್ ಅವರಿಗೆಲ್ಲ ಕೂಡ ಮಾಹಿತಿ ಹೋಗಲಿಕ್ಕೆ ಇನ್ನೂ ಅದು ಪ್ರೊಸೆಸಲ್ಲಿದೆ. ಬಟ್ ವಿ ಆರ್ ಹ್ಯಾಪಿ ದ್ಯಾಟ್ ಆಟೋಮೇಷನ್ ಫೀಲ್ಡ್ಗೆ ನಾವು ಎಂಟರ್ ಆಗ್ತಿದ್ದೇವೆ. ಆ ಟೈಮಲ್ಲಿ ನಾವು ಇನ್ನು ಬೇರೆ ಪ್ರೊಡಕ್ಟಿವ್ ಕೆಲಸನ ಮಾಡಲಿಕ್ಕೆ ಟೈಮ್ ಸೇವ್ ಆಗುತ್ತೆ, ತುಂಬ ಅಂದರೆ ತುಂಬ. ಲೈಕ್ ಉದಾಹರಣೆಗೆ ಈಗ ನಾನು ಮೊನ್ನೆಷ್ಟು ನಾನು ನೋಡ್ತಾ ಇರುವಂಥದ್ದು, ಈಗ ಸಬ್ ಟೈಟಲ್ ಬಂದರೆ ಸುಲಭ ಆಗತ್ತೆ. ಹೌದು, ಓಪನ್ ಮಾಡಿ ಅಂದರೆ ಈಗ ಕೆಲವೊಂದ್ಸಲ ಈಗ ನೀವು ಸ್ಟೇಟಸ್ ಹಾಕಿದರೆ, ಯಾರ್ದೇ ಸ್ಟೇಟಸ್ ಆದರೂ ಕೆಲವೊಂದ್ಸಲ ಆಡಿಯೋ ಏನು ದೊಡ್ಡಕಿರೋದಿಲ್ಲ, ಅದ್ರಲ್ಲಿ ಏನು ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಬಟ್ ಟೈಟಲ್ ಬಂದರೆ, ಸಬ್ ಟೈಟಲ್ ಬಂದರೆ ಅದೊಂದು ಇದಾಗೋದು. ಬಟ್ ನಾವು ಸಬ್ ಟೈಟಲನ್ನು ಕೇಳಿ ಟೈಪ್ ಮಾಡಿ ಅದನ್ನು ಮತ್ತೆ ಹಾಕಲಿಕ್ಕೆ ಸಾಧ್ಯವಾ? ಇಲ್ಲ. ಅಥವಾ ಈಗ AI ಯೂಸ್ ಮಾಡ್ಬೋದು, ಬಟ್ ಹೇಗೆ ಯೂಸ್ ಮಾಡಬೇಕು ಹೇಳುವಂಥದ್ದು ನಮ್ಗೆ ಗೊತ್ತಿರೋದಿಲ್ಲ. ಸೊ ಅದೆಲ್ಲ ಈಗ ಅಂದರೆ ತುಂಬ AI ಇದು ಮೆಥಡ್ಸ್ಗಳು ಬಂದಿವೆ. ಅದು ಒಂದು ಆಟೋಮೇಷನ್
ನಾವು ಆಟೋಮೇಷನ್ ಮತ್ತು AI ಅದೆರಡರದ್ದು ಬಳಕೆ ಪ್ರಾಪರ್ ಆಗಿ ಮಾಡಿಕೊಂಡ್ರೆ ಈ ನಮ್ಮ ಸಿಸ್ಟಮಲ್ಲಿರುವಂಥ ಏನು ಪ್ರೊಸೆಸ್ ಸ್ವಲ್ಪ ನಾವು ಕಷ್ಟ ಮ್ಯಾನ್ಯಲ್ ಆಗುವಂಥದ್ದನ್ನು ರಿಡ್ಯೂಸ್ ಮಾಡ್ಕೊಳ್ಬೋದಲ್ವಾ. ಹೌದು ಹೌದು. ಓಕೆ, ಹಾಗಿದ್ರೆ ಇದು ನಾವು ಅಡಾಪ್ಟ್ ಮಾಡ್ಕೊಂಡ್ವಿ. ಕೆಲವೊಂದು ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕಲ್ತ್ವಿ ಸಹ. ಹೌದು, ತುಂಬ ಅದು ನಮಗೆ ಅಂದರೆ ಇನ್ನೂ ಕೆಲವರಿಗೆ ಹೆಲ್ಪ್ ಕೂಡ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ನಾನು ಅದ್ರ ಬಗ್ಗೆ ಕೋರ್ಸ್ ಸಹ ಮಾಡಬೇಕಂತ ಇದೆ. ಬಟ್ ಅದ್ರ ಬಗ್ಗೆ ಚಿಕ್ಕದಾಗಿ ಒಂದು ನಿನ್ನ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ MS ವರ್ಡ್ ಲಾಯರ್ಸ್ ತುಂಬ ಯೂಸ್ ಮಾಡುವಂಥದ್ದು. ಲಾಯರ್ಸ್ ಎಲ್ಲ ಆಫೀಸಲ್ಲೂ ಕೂಡ ವರ್ಡ್. ನಂಗೆ ಎಕ್ಸೆಲ್ ಮಾತ್ರ ಕೇಳಬೇಡ, ಎಕ್ಸೆಲ್ ಐ ಆಮ್ ವೆರಿ ಪುವರ್. ಬಟ್ ವರ್ಡ್ ಇದೆಲ್ಲ, ವರ್ಡಲ್ಲಿ ಈಗ ನಾವು ಬುಕ್ ಪಬ್ಲಿಷ್ ಮಾಡುವಾಗ ವಿ ವೇರ್ ಸಪೋಸ್ ಟು ಯೂಸ್ ವರ್ಡ್ ಅಲ್ವಾ. ಸೊ ಅದರದ್ದು ಹೊಸ ಹೊಸ ಫೀಚರ್ಸ್ ನಾವು ಕಂಡ್ಕೊಂಡ್ವಿ. ನೀನದು ಹೇಳು ಯಾವುದಂತ ಹೇಳಿ. ಹೌದು, ವರ್ಡ್ ಅಂದ್ಕೂಳೆ ನಮ್ಗೆ ಬೇಸಿಕ್ ಆಗಿ ಸ್ಕೂಲಲ್ಲಿ ಏನು ಕಲ್ತಿರ್ತೇವೆ, ಕಟ್ ಕಾಪಿ ಪೇಸ್ಟ್ ಅಂಥದ್ದು ಕಾಮನ್ ಇದು ಕಲ್ತಿರ್ತೇವೆ. ಆದರೆ ಈ ಬುಕ್ ಮಾಡುವಂಥ ಪ್ರೊಸೆಸ್ಸಲ್ಲಿ ಎಷ್ಟು ಒಳ್ಳೆ ವಿಚಾರಗಳು ನಮಗೆ ಅಂದರೆ ರಿಸರ್ಚ್ ಮಾಡುವಾಗ ಕಂಡು ಬಂದಿದೆ ಅಂದರೆ, ಈಗ ಒಂದು ಸೆಂಟೆನ್ಸ್ ಇರುತ್ತೆ, ಆ ಸೆಂಟೆನ್ಸನ್ನು ನಾವು ಹೆಡ್ಡಿಂಗ್ ಆಗಿ ಯೂಸ್ ಮಾಡಬೇಕಾದ್ರೆ ನಾವು ಅದಕ್ಕೆ ಏನೇನು ಮಾಡ್ತೇವೆ, ಬೋಲ್ಡ್ ಮಾಡ್ತೇವೆ, ಅಂಡರ್ಲೈನ್ ಮಾಡ್ತೇವೆ, ಮತ್ತು ಬೇಕಾದರೆ ಸೆಂಟರಲ್ಲಿ ಅಲೈನ್ಮೆಂಟ್ ಮಾಡ್ತೇವೆ. ಹಾಗೆ 3-4 ಸ್ಟೆಪ್ ಬೇಕಾದರೆ ರೆಡ್ ಕಲರ್ ಆ ಥರ ಕಲರ್ ಮಾಡ್ತೇವೆ. ಈಗ ಎಷ್ಟು ಒಂದು 3-4 ಸ್ಟೆಪ್ಸ್ ಹೇಳಿದ್ನಲ್ಲ, ಈ ಎಲ್ಲ ಸ್ಟೆಪ್ಸನ್ನು ಒಂದು ಶಾರ್ಟ್ಕಟ್ ಕೀ ಸೆಟ್ ಮಾಡೋದ್ರ ಮೂಲಕ 1 ಸೆಕೆಂಡಲ್ಲಿ ಇದೆಲ್ಲ ಸ್ಟೆಪ್ಸ್ ಒಂದೇ ಸಲ ಆಗುವಂಥ ಫೀಚರ್ ಇದೆ. ಅಂದರೆ ಈಗ 4-5 ಸ್ಟೆಪ್ ಫಾಂಟ್ ಎಲ್ಲ, ಈಗ ಫಾಂಟ್ ಚೇಂಜ್ ಮಾಡಬೇಕು ಒಂದು ಎಂಟೈರ್ ಪ್ಯಾರಾಗ್ರಾಫ್ದು. ಬಟ್ ನಾವು ಪ್ರತಿಯೊಂದು ಎಲ್ಲ ಸೈಜಿಂದ ಹಿಡಿದು ಫಾಂಟ್ ಸೈಜ್, ಅದ್ರ ಕಲರ್, ಅದೆಲ್ಲ 5-6 ಸ್ಟೆಪ್ಸ್ಗಳನ್ನ ಸೇರಿಸಿ ಒಂದೇ ಸ್ಟೆಪ್ಪಲ್ಲಿ ಮಾಡ್ಬೋದು. ಅದನ್ನು ಹೇಗೆ, ಯಾವ ರೀತಿಯಲ್ಲಿ? ಅದು ಮ್ಯಾಕ್ರೋಸ್ ಅಂತ ಇದೆ ಅದಕ್ಕೆ. ಅದು ಏನು ಮಾಡುತ್ತೆ, ನಾವು ಮಾಡುವಂಥ ಪ್ರತಿ ಸ್ಟೆಪ್ಪನ್ನು ಅದು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಆ ರೆಕಾರ್ಡ್ ಮಾಡಿ ನಾವು ಅದಕ್ಕೆ ಒಂದು ಪರ್ಟಿಕ್ಯುಲರ್ ಶಾರ್ಟ್ ಕೀ, ನಮ್ಗೆ ನೆನಪಿರುವಂಥ ಶಾರ್ಟ್ಕಟ್ ಕೀ ಕೊಟ್ಟರೆ, ಆ ಶಾರ್ಟ್ಕಟ್ ಕೀ ಯೂಸ್ ಮಾಡಿದಾಗೆಲ್ಲ ನಮಗೆ ಆ ಸೆಂಟೆನ್ಸು ಅದೇ ಫಾರ್ಮ್ಯಾಟಲ್ಲಿ ಬರುತ್ತೆ. ಸೊ ಇದು ಹೇಗೆ ಯೂಸ್ಫುಲ್ ಆಗುತ್ತೆ ಅಂದರೆ, ನಾವು ಬುಕ್ ಮಾಡಬೇಕಾದ್ರೆ ಎಷ್ಟೊಂದು ಚಾಪ್ಟರ್ಸ್ ಬರುತ್ತೆ, ಎಷ್ಟೊಂದು ಅದರಲ್ಲಿ ಟಾಪಿಕ್ಸ್ ಬರುತ್ತೆ, ಸಬ್ ಟಾಪಿಕ್ಸ್ ಬರುತ್ತೆ, ಇಲ್ಯುಸ್ಟ್ರೇಷನ್ಸ್ ಬರ್ಬೋದು, ಅಥವಾ ಬೇರೆ ಬೇರೆ ಸೆಕ್ಷನ್ಸ್ ಬರುತ್ತೆ. ಆವಾಗ ನಾವು ಒಂದು ಸೆಕ್ಷನಿಗೆ ಈ ಥರ ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಅಂತ ನಾವು ಸೆಟ್ ಮಾಡಿಟ್ರೆ, ಪ್ರತಿ ಸಲ ಅದು ರಿಪೀಟ್ ಆದಾಗ ಆ ಒಂದು ಶಾರ್ಟ್ಕಟ್ಗೆ ಯೂಸ್ ಮಾಡೋದ್ರ ಮೂಲಕ ನಾವು ನಮ್ಮ ಕೆಲಸನ ಎಷ್ಟೋ ಸುಲಭ ಮಾಡ್ಕೊಂಡು 5-6 ಪಟ್ಟು ಟೈಮನ್ನು ಉಳಿಸ್ಬೋದು. ಅಂದರೆ 60 ನಿಮಿಷದಲ್ಲಿ ಆಗೋ ಕೆಲಸನ 6 ನಿಮಿಷದಲ್ಲಿ ಮಾಡ್ಬೋದು ಅಂತ ಹೇಳಿ. ನಮ್ಗೆ ಎಲ್ಲದ್ರದ್ದು ಸೇಮ್ ನೆನಪಿರತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮ್ಯಾನ್ಯಲ್ ಆಗಿ ಮಾಡ್ಲಿಕ್ಕೆ ಹೋದ್ರೆ. ಈ ಥರ ಮಾಡೋದ್ರ ಮೂಲಕ ಟೈಮು ಸೇವ್ ಆಗುತ್ತೆ, ಯೂನಿಫಾರ್ಮಿಟಿನೂ ಇರುತ್ತೆ. ಓಕೆ, ಅದು ಒಂದು. ಮತ್ತೆ ಇನ್ನೊಂದು ಈ ಸ್ಟೈಲ್ಸ್ ಸೆಟ್ಟಿಂಗ್, ಅದು ನೀವು ಮಾಡ್ತಿದ್ಯಲ್ವಾ? ಹೌದು, ಸ್ಟೈಲ್ಸ್ ಹೇಳುವಂಥದ್ದು ಅಂದರೆ ಹೆಡ್ಡಿಂಗ್ ಸ್ಟೈಲ್ಸ್ ಅನ್ನ ಕಸ್ಟಮೈಸ್ ಮಾಡ್ಕೊಳ್ಬೋದು ನಮಗೆ ಹೇಗೆ ನಮ್ಮ ಟೇಸ್ಟ್ ಪ್ರಕಾರ. ಅಂದರೆ ಎಷ್ಟು ಫಾಂಟ್ ಸೈಜ್ ಇರಬೇಕು, ಅಲ್ಲೇ ಮುಂಚೆನೇ ಇರುತ್ತೆ, ಡಿಫಾಲ್ಟ್ ಆಗಿರುತ್ತೆ ಬೇರೆ ಬೇರೆ ಸ್ಟೈಲ್ಸ್ ಕೂಡ ನಮ್ಗೆ, ಅಥವಾ ಬೇರೆ ಕಸ್ಟಮೈಸ್ ಕೂಡ ಮಾಡ್ಕೊಳ್ಬೋದು ನಾವು. ಪ್ಲಸ್ ಇನ್ನೊಂದು, ಈ ಲಾಯರ್ಸಿಗೆಲ್ಲ ತುಂಬ ಹೆಲ್ಪ್ ಆಗುವಂಥದ್ದು ಈ ಡ್ರಾಫ್ಟ್ ಇರತ್ತಲ್ವಾ. ಈಗ ಒಂದು ನೋಟಿಸ್ದು ಡ್ರಾಫ್ಟ್ ಇರುತ್ತೆ, ಅದನ್ನು ಈಗ ನಾರ್ಮಲಿ ಏನು ಮಾಡ್ತೇವೆ, ಒಂದು ಸ್ಯಾಂಪಲ್ ಅಂತ ಇರುತ್ತೆ, ಅದನ್ನು ಕಾಪಿ ಮಾಡಿ ಇನ್ನೊಂದು ವರ್ಡಿಗೆ ಕಾಪಿ ಮಾಡಿ ಹಾಗೆ ಮಾಡ್ತೇವೆ. ಬಟ್ ಇನ್ನೊಂದು ನಂಗೆ ಗೊತ್ತಿರಲಿಲ್ಲ, ಇದು ಆ್ಯಕ್ಚುಲಿ ಕ್ವಿಕ್ ಪಾರ್ಟ್ಸ್ ಅಂತ ಇದೆ, ಕ್ವಿಕ್ ಟೆಕ್ಸ್ಟ್ ಅಂತ ಹೇಳಿ ಆ ಫೀಚರ್ ಇರುತ್ತೆ. ಅದು ನಾವು ಆಲ್ರೆಡಿ ಅದನ್ನು ಸೇವ್ ಮಾಡಿ ಇಟ್ಕೊಂಡ್ರೆ, ನೀವು ಯಾವುದೇ ವರ್ಡ್ ಫೈಲ್ ಓಪನ್ ಮಾಡಿ ಇಮಿಡಿಯೇಟ್ಲಿ ಅದು ಎಂಟೈರ್ ಇನ್ಸರ್ಟ್ ಕ್ವಿಕ್ ಪಾರ್ಟ್ ಅಂತ ಹೇಳಿ ಮಾಡಿದ್ರೆ ಇಮಿಡಿಯೇಟ್ಲಿ ಅದಲ್ಲಿ ಪೇಸ್ಟ್ ಆಗಿಬಿಡುತ್ತೆ. ಹೌದು, ಮತ್ತೊಂದು ಬೇರೆ ಫೋಲ್ಡರಿಂದ ಇಂಪೋರ್ಟ್ ಮಾಡ್ಕೊಳ್ಬೇಕನ್ನೋ ಕೆಲಸ ಇರೋದಿಲ್ಲ. ನಾವು ಯಾವುದು ನ್ಯೂ ಡಾಕ್ಯುಮೆಂಟ್ ಓಪನ್ ಮಾಡಿ ಇಟ್ಕೊಂಡಿರ್ತೇವೋ ಅದರಿಂದನೇ ನಮಗೆ ಆ ಕ್ವಿಕ್ ಪಾರ್ಟ್ಸಿಂದ ನಮ್ಗೆ ಬೇಕಾಗಿರೋ ಡ್ರಾಫ್ಟ್ ಫಾರ್ಮ್ಯಾಟ್ ಏನು ಅದನ್ನು ನಾವು ತಗೊಳ್ಬೋದು. ಅದು ಒಂದು ಯೂನಿಕ್ ಫೀಚರ್ ಕಲ್ತಿದ್ದು ಅದು MS ವರ್ಡಲ್ಲಿ ಕಲ್ತಿದ್ದಲ್ವಾ. ಹಾಗೆ ತುಂಬ ಇದೆ MS ವರ್ಡಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂಥದ್ದು. ಮತ್ತು ಕೀಬೋರ್ಡ್ ಶಾರ್ಟ್ಕಟ್ಸ್ ಎಷ್ಟೋ ನಾವು ಯೂಸ್ ಮಾಡೋದಿಲ್ಲ ಅದನ್ನು. ಹೌದೌದು, ಕೀಬೋರ್ಡ್ ಶಾರ್ಟ್ಕಟ್ಸ್ ಈಗ ಆಲ್ಟ್ ಟ್ಯಾಬ್ ಅಂತ ಒಂದು ಯೂಸ್ ಮಾಡ್ತೇವೆ. ಅಂದರೆ ಈಗ ಮಾನಿಟ್ರ್ ಇದು ಬೇರೆ ಬೇರೆ ವಿಂಡೋಸನ್ನು ಈಗ ಶಿಫ್ಟ್ ಮಾಡಿ ನೋಡಲಿಕ್ಕೆ. ಅದು ಬಿಟ್ಟು ಇನ್ನೂ ಈಗ ನಾವು ಮಿನಿಮೈಸ್ ಮಾಡಲಿಕ್ಕೆ, ಮ್ಯಾಕ್ಸಿಮಮ್ ಮಾಡಲಿಕ್ಕೆ, ಡೆಸ್ಕ್ಟಾಪ್ ಇದು ಚೇಂಜ್ ಮಾಡಲಿಕ್ಕೆ, ಅಥವಾ ಗೂಗಲ್ Gmailಲ್ಲಿ ಈ ಗೂಗಲ್ ಟ್ಯಾಬ್ಸ್ ಬೇರೆ ಬೇರೆ ಓಪನ್ ಮಾಡ್ತಿರ್ತೇವೆ. ನಾವು ಮೌಸಲ್ಲೇ ಹೋಗಿ ಕ್ಲಿಕ್ ಮಾಡಬೇಕಂತ ಇಲ್ಲ, ಚೇಂಜ್ ಮಾಡಬೇಕಂದ್ರೆ ಜಸ್ಟ್ ಕೀಬೋರ್ಡ್ ಯಾವುದೋ ಒಂದು Alt 1 Alt 2 Alt 3 ಹೀಗೆ ಇದು ಮಾಡ್ತಾ ಹೋದರೆ. ಬಟ್ ಅದು ಅಂದರೆ ನಮ್ಗೆ ಏನಾಗುತ್ತೆ, ನಮ್ಮ ಲೆಫ್ಟ್ ಹ್ಯಾಂಡನ್ನು ಕೂಡ ನಾವು ಅಂದರೆ ಈಗ ನಾವು ಇದು ಮಾಡ್ತಾ ಇರುವಾಗ ಮೌಸಲ್ಲಿ ನಾವು ಟೈಪ್ ಮಾಡ್ತಾ ಇರ್ತೇವೆ, ಇನ್ನೊಂದು ಕೈ
ಅದು ಏನು ಕೆಲಸ ಮಾಡ್ತಾ ಇರೋದಿಲ್ಲ. ಆ ಟೈಮಲ್ಲಿ ಈ ಕೈನೂ ಕೆಲಸ ಮಾಡಿ ಒಟ್ಟಿಗೆ ನಾವು ಎಫಿಷಿಯನ್ಸಿನ ಜಾಸ್ತಿ ಮಾಡ್ಕೊಳ್ಬೋದು ಹೇಳುವಂಥದ್ದು. ಅದೊಂದು ಬಹಳ ಇಂಪಾರ್ಟೆಂಟ್. ಇದು ಕೀಬೋರ್ಡ್ ಶಾರ್ಟ್ಕಟ್ಸನ್ನು ನಾವು ತುಂಬ ಉಪಯೋಗ ಮಾಡಬೇಕು ಎಲ್ಲರೂ. ಅಂದರೆ ನಂಗೆ ಗೊತ್ತಿಲ್ಲ ಎಲ್ಲರೂ ಎಷ್ಟು ಯೂಸ್ ಮಾಡ್ತಾರಂತ. ನಾವು ಕೂಡ ಸ್ವಲ್ಪ ಟ್ರೈ ಮಾಡ್ತಿದ್ದೇವೆ. ಅದು ನಮ್ಗೆ ತುಂಬ ಹೆಲ್ಪ್ ಆಯಿತು. ಒಂದು ಕೀಬೋರ್ಡ್ ಶಾರ್ಟ್ಕಟ್ಸು, ವರ್ಡ್, ಮ್ಯಾಕ್ರೋಸ್, ಹಾಗೆ ವಾಯ್ಸ್ ಟೈಪಿಂಗು. ಅದು ಕೂಡ ಈಗ ಮೊದಲೆಲ್ಲ ಒಂದು 2025 ಸ್ಟಾರ್ಟಿಂಗಲ್ಲಿ ತುಂಬ ಏನೋ ನಾವು ಹೇಳಿದ್ದೆ ಎಕ್ಸಾಕ್ಟ್ ಬರ್ತಿರಲಿಲ್ಲ. ಇಂಗ್ಲೀಷಲ್ಲಿ ಬರ್ತಿತ್ತು ಏನೋ, ಇಂಡಿಯನ್ ಇಂಗ್ಲೀಷ್ ಅದು ಬರ್ತಿತ್ತು, ಕನ್ನಡ ಬರ್ತಿರ್ಲಿಲ್ಲ, ಏನೇನೋ ತಪ್ಪು ಬರ್ತಿತ್ತು. ಬಟ್ ಬೈ ದಿ ಎಂಡ್ ಎಕ್ಸಾಕ್ಟ್ಲಿ ಈಗ ಈ ಯೂಟ್ಯೂಬ್ ಸಬ್ ಟೈಟಲ್ ಕೂಡ ನಾವು ಏನು ಮಾತಾಡ್ತಿದ್ದೇವೆ ಅದು ಕೂಡ ಎಕ್ಸಾಕ್ಟ್ಲಿ ಬರ್ತಾ ಇರ್ಬೋದು ಆ ಸಬ್ ಟೈಟಲ್. ಹೌದು, ಅದೊಂದು ಒಳ್ಳೆಯ ಫೀಚರ್. ಗೂಗಲ್ ಮಾಡಿರುವಂಥ ಫೀಚರ್ ಇರ್ಬೋದು, ಗೂಗಲ್ ಟ್ರಾನ್ಸ್ಲೇಟ್, ಗೂಗಲ್ ವಾಯ್ಸ್ ಟೈಪಿಂಗ್. ನಮ್ಮ ಮೊಬೈಲಲ್ಲೂ ಕೂಡ ನಾವು ವಾಟ್ಸ್ಯಾಪಲ್ಲಿ ಯಾರಿಗಾದರೂ ಕಳಿಸ್ಬೇಕಂತಂದರೆ ಗೂಗಲ್ ಟೈಪಿಂಗನ್ನು ಆನ್ ಮಾಡಿಕೊಂಡು ಕನ್ನಡ ಲ್ಯಾಂಗ್ವೇಜ್ ಸೆಟ್ ಮಾಡಿ ಜಸ್ಟ್ ನಾವು ಡಿಕ್ಟೇಟ್ ಮಾಡ್ತಾ ಹೋದರೆ ಸಾಕು, ಅದು ಎಂಟೈರ್ ಎಷ್ಟೋ ಪೇಜಸ್ಗಳನ್ನು ನಾವು ಹೇಳಿದಾಗೆ ಎಕ್ಸಾಕ್ಟ್ಲಿ ಟೈಪ್ ಮಾಡುತ್ತೆ. ಇಂಥ ಕಷ್ಟ ಶಬ್ದಗಳನ್ನು ಟೈಪ್ ಮಾಡುತ್ತೆ. ಸೊ ಅದೊಂದು ವಾಯ್ಸ್ ಟೈಪಿಂಗ್ ಕೂಡ ಒಂದು ಹೊಸ ವಿಚಾರ ಕಲ್ತಿದ್ದು. ಕೆಲವೊಂದು ನಮ್ಮ ವಾಟ್ಸಪ್ ಗ್ರೂಪ್ಸಲ್ಲಿ ಬರುವಂಥ ಮೆಸೇಜ್ ನೋಡಿ ಕಲ್ತಿದ್ದು, ಕೆಲವೊಂದು ನಾವೇ ರಿಸರ್ಚ್ ಮಾಡಿದ್ದು, ಕೆಲವೊಂದು ಯುಡೆಮಿಲಿ ಕೋರ್ಸಸ್ ಇರುತ್ತೆ, 500-600 ರೂಪಾಯಿಗೆಲ್ಲ ಕೋರ್ಸಸ್ ಇರುತ್ತೆ. ಅದನ್ನು ನಾನು ಎಲ್ರಿಗೂ ಸಜೆಸ್ಟ್ ಮಾಡುವಂಥದ್ದು. ಅದು ಈಗ ನಮ್ಮ ವ್ಯೂವರ್ಸಿಗೂ ಕೂಡ ನಮ್ಗೆ ಯಾವ ಫೀಲ್ಡ್ ಬೇಕು, ಈಗ ಟೈಪಿಂಗ್, ಎಕ್ಸೆಲ್, ವರ್ಡ್ ಅಥವಾ ಇನ್ನೂ ತುಂಬ ವಿಚಾರಗಳಿವೆ. ಯುಡೆಮಿ, ಕೋರ್ಸೆರಾ, ಅದರಲ್ಲೆಲ್ಲ ಸುಮಾರು ಒಂದು 15 to 20 ಅವರ್ಸ್ನ ಕ್ಲಾಸಸ್, ಮಾಡ್ಯೂಲ್ಸ್ಗಳೆಲ್ಲ ಇರ್ತವೆ. ಹಿಂದಿ, ಇಂಗ್ಲೀಷಲ್ಲಿ ಬೇಸಿಕಲಿ ಇರುವಂಥದ್ದು, ಕನ್ನಡದಲ್ಲೂ ಇರ್ಬೋದು, ಐ ಡೋಂಟ್ ನೋ. ಬಟ್ ಐ ಯೂಶ್ವಲಿ ರೆಫರ್ ಟು ಹಿಂದಿ ಕ್ಲಾಸಸ್. ಅದೆಲ್ಲ ಹೆಲ್ಪ್ ಆಗುತ್ತೆ, ಅದನ್ನು ನೋಡಿ ಕಲಿಬೋದು. ಈ ವರ್ಡ್ ಫೀಚರ್ಸು, ಅಡ್ವಾನ್ಸ್ಡ್ ವರ್ಡ್ ಫೀಚರ್ಸು ಲಾಯರ್ಸಿಗೆ ತುಂಬ ಬೇಕಲ್ಲ, ಡ್ರಾಫ್ಟಿಂಗ್, ಟೈಪಿಂಗಿಗೆಲ್ಲ. ಸೊ ಅದೊಂದು ಹೊಸ ವಿಚಾರ ಅಂತ ಹೇಳಿ ನಾವು ಹೇಳ್ಬೋದು. ಎಸ್, ಸೊ ಇಷ್ಟು ನಮ್ಮ ಚಾಲೆಂಜಸ್, ನಾವೇನು ಕಲ್ತ್ವಿ ಅದಂತೆಲ್ಲ ನಾವು ಮಾತಾಡಿದ್ವಿ. ಇನ್ನು ಈಗ ನೀನು ನನ್ನ ತಂಗಿ ಬಿಸ್ನೆಸ್ಸಲ್ಲಿ ಇರುವಂಥದ್ದು, ಸೇಮ್ ಬಿಸ್ನೆಸ್, ನನ್ನ ಬಿಸ್ನೆಸ್ ಪಾರ್ಟ್ನರ್ ನೀನು. ಸೊ ಅದರಿಂದ ನಾವು ಏನು ಕಲ್ತ್ವಿ, ಬೆನಿಫಿಟ್ಸ್ ಏನು ಹೇಳುವಂಥದ್ದು. ಅದ್ರ ಬಗ್ಗೆ ನಾ ಹೇಳ್ತೇನೆ, ಆಮೇಲೆ ನಿನ್ನ ಹತ್ರ ಕೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್, ನೀನು ಈ ಬಿಸ್ನೆಸ್ ಬಂದಿದ್ದಕ್ಕೆ, ನನ್ನ ಜೊತೆ ಕೆಲಸ ಮಾಡೋದಕ್ಕೆ ನಂಗೆ ಒಂದು ದೊಡ್ಡ ಬೆನಿಫಿಟ್ ಏನಂತಂದರೆ ಟ್ರಸ್ಟ್. ನಂಬಿ ಹೋಗ್ಬೋದು, ಅಥವಾ ನಂಬಿ ಈ ಕೆಲಸ ಮಾಡು, ನೀ ಮಾಡ್ತೀಯ, ಅದನ್ನು ಕಂಪ್ಲೀಟ್ ಮಾಡ್ತೀಯ ಹೇಳುವಂಥ ಒಂದು ನಂಬಿಕೆ ಒಂದು. ಫಸ್ಟ್ ಆಫ್ ಆಲ್ ಅದೊಂದು ಭಾಳ ಒಂದು ಟ್ರಸ್ಟ್ ಇರುವಂಥದ್ದು. ಮತ್ತು ಆ ಜವಾಬ್ದಾರಿ ಬಿಟ್ಟು ನನಗೂ ಸ್ವಲ್ಪ ಫ್ರೀ ಟೈಮ್ ಸಿಗತ್ತೆ. ಈಗ ಒಂದು ಇಡೀ ದಿನ ನಾನು ಎಲ್ಲೋ ಹೋಗಿ ಬರ್ತೇನೆ ಅಂತ ನೀನು ಇರ್ತಿ, ಎನ್ಕ್ವೈರೀಸನ್ನು ಅಟೆಂಡ್ ಮಾಡ್ತಿ, ಇಮೇಲ್ಸ್ ರಿಪ್ಲೈ ಮಾಡ್ತಿ ಹೇಳುವಂಥ ಧೈರ್ಯ ಒಂದು ಬರುವಂಥದ್ದು ಅಲ್ಲ. ಅದು ಬೇರೆಯವರು ಮಾಡ್ತಾರೆ, ಬಟ್ ಸ್ವಂತ ತಂಗಿ ಮಾಡ್ತಿದ್ದಾಳೆ ಹೇಳುವಾಗ ಆ ಒಂದು ನಂಬಿಕೆನೇ ಬೇರೆ ಅಲ್ವಾ. ಸೊ ಅದೊಂದು ಬಹಳ ಇಂಪಾರ್ಟೆಂಟ್. ಇದು ಬಿಸ್ನೆಸ್ಸಲ್ಲಿ ಈಗ ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ಅಲ್ಲ, ಅದನ್ನು ಹೇಗೆ ನನ್ನ ವಿಚಾರದಲ್ಲಿ ಹೀಗಾಯಿತು. ಸೊ ನೀನು ಇದಕ್ಕೆ ಬಂದಿದ್ದಕ್ಕೆ ನಂಗೆ ತುಂಬ ಖುಷಿ ಇದೆ. ಸೊ ಇದು ಒಂದು ಬೆನಿಫಿಟ್ ಅಂತ ಹೇಳಿ ಹೇಳ್ಬೋದು. ಮತ್ತು ಇನ್ನೊಂದೊಂದು ಹೇಳ್ಬೋದಾ, ಅದೊಂದು ಹಾರ್ಡ್ ರೂಪದಲ್ಲಿ ಹೇಳ. ಅಕ್ಕ ತಂಗಿ ಒಟ್ಟಿಗೆ ಬಿಸ್ನೆಸ್ ಮಾಡಿದರೆ ಏನಂತ ಹೇಳೋದು, ನನ್ನ ದುಡ್ಡು ನಿನ್ನದು, ನಿನ್ನ ದುಡ್ಡು ನನ್ನದು. ಹೌದು, ನಮ್ದು ಫೈನಾನ್ಷಿಯಲಿ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಅಂದರೆ ನಾವು ತುಂಬ ಏನು ಮೇಂಟೈನ್ ಮಾಡೋದು. ಹೊರಗಡೆ ಹೌದು ಕರೆಕ್ಟ್ ಬಿಲ್ಲಿಂಗ್ ಮಾಡ್ತೇವೆ, ಬಟ್ ನಾವೇ ತೊಂದರೆ ಇಲ್ಲ ಹೇಳುವಂಥದ್ದು. ಅದೊಂದು ಆ ಸಲಿಗೆ ಇದೆ, ಅದು ಒಂದು ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳ್ಬೋದು. ಹಾಗೆ ನನಗೂ ಕೂಡ ಅಂದರೆ ಈ ಥರ ನಿನ್ನ ಜಾಯಿನ್ ಆಗಬೇಕು ಅನ್ನೋದು ದೂರದಲ್ಲೂ ಎಲ್ಲೂ ಯಾವ ಪ್ಲ್ಯಾನ್ ಇರಲಿಲ್ಲ ನನಗೆ. ನಾನು LLB ಮಾಡಿ ಏನೋ ಬೇರೆದೇನೋ CS ಇಂದ ಏನೋ ರೆಡಿ ಆಗ್ತಾ ಇದ್ದೆ ನಾನು. ಆಮೇಲೆ ಏನೋ ಸಂದರ್ಭ ಬಂತು, ನಿನ್ನನ್ನು ಜಾಯಿನ್ ಆದೆ. ಆದರೆ ಜಾಯಿನ್ ಆದಮೇಲೆ ನನಗೆ ಬರ್ತಾ ಏನು ಅನ್ಸ್ಲಿಕ್ಕೆ ಶುರು ಆಯಿತು ಅಂದರೆ, ಇದಕ್ಕಿಂತ ಬೆಸ್ಟ್ ನನಗೆ ಬೇರೆ ಎಲ್ಲೂ ಜಾಬ್ ಅಂದರೆ ಬೇರೆ ನನ್ನ ಪ್ರೊಫೆಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತು. ಒಂದು ಯಾಕೆ ಅಂದರೆ ಕೆಲಸ ಮಾಡಬೇಕಂತ ಫ್ಯಾಮಿಲಿ ಬಿಟ್ಟೆಲ್ಲೂ ಹೊರಗಡೆ ಹೋಗಬೇಕಂತ ಇಲ್ಲ, ಅದು ಒಂದು. ಸೆಕೆಂಡು, ಮಾರಲ್ ಸಪೋರ್ಟು ಫ್ಯಾಮಿಲಿಗಿಂತ ಹೊರಗಡೆ ಮತ್ತು ಯಾರು ಅಷ್ಟು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಫ್ಯಾಮಿಲಿ ಅಕ್ಕನೇ ಆಗಿರೋದ್ರಿಂದ, ಚಿಕ್ಕವಳು ಇರಬೇಕಾದ್ರಿಂದಲೂ ನನಗೇನೇ ಮಾಡಲಿಕ್ಕೆ ಉತ್ಸಾಹ ಬರೋದಂದರೆ ಅದು ಫಸ್ಟ್ ನೀನು ಏನೋ ಶುರು ಮಾಡ್ತಿ ಅದನ್ನು, ಆಮೇಲೆ ನಾನು ಅದನ್ನು ಶುರು ಮಾಡ್ತಿದ್ದೆ. ಅದನ್ನು ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆ ಎಲ್ಲರೂ ಹೌದು, ಅದೇ ನೀನು ಏನು ಮಾಡಬೇಕು ಅಂತ ಅಂದ್ಕೊಳ್ತಾ ಅದು ನನಗೂ ಮಾಡಬೇಕಂತ ಅನ್ನಿಸ್ತಿತ್ತು. ಅದಷ್ಟೇ ಅಲ್ಲದೆ ನನ್ನ ಕರಿಯರಿಗೆ ಸಂಬಂಧಪಟ್ಟಾಗೂ ನನಗೆ ಅಂದರೆ ನಂದು ಕೆಲಸ ಇಂತಿದೆ ರಿಸ್ಟ್ರಿಕ್ಟೆಡ್ ಅಂತ ಇಲ್ಲ, ನನಗೆ ತುಂಬ ಸ್ಕೋಪ್ ಇದೆ ಮಾಡಲಿಕ್ಕೆ ಇದರಲ್ಲಿ. ಈಗ ಸ್ಟಡಿ ಮೆಟೀರಿಯಲ್ಸ್ ಮಾಡ್ತಾ ಇದ್ದೇನೆ. ಆ ಸ್ಟಡಿ ಮೆಟೀರಿಯಲ್ಸ್ ಮಾಡೋ ಪ್ರೊಸೆಸ್ನಲ್ಲಿ ನಾನು ತುಂಬ ಕಲ್ತಿದ್ದೇನೆ, ಸಬ್ಜೆಕ್ಟ್ ನಾಲೆಜ್ ತುಂಬ ಆಗಿದೆ. ಈಗ ನನಗೆ ಯಾವ ಒಂದು 30-40 ಆ್ಯಕ್ಟ್ರಲ್ಲಿ ಯಾವ ಕ್ವಶನ್ ಕೊಟ್ಟರು
ನನಗೆ ಇದು ಯಾವ ಆ್ಯಕ್ಟಿಂದ ಬಂದಿದೆ, ಆನ್ಸರ್ ಗೊತ್ತಿರಲಿಕ್ಕಿಲ್ಲ, ರೆಫರ್ ಮಾಡಿ ಎಲ್ಲಿ ಹೋಗಿ ಆ ಆನ್ಸರನ್ನು ಹುಡುಕಬೇಕು ಅನ್ನುವಷ್ಟು ನಾಲೆಜ್ ನನಗೆ ಬಂದಿದೆ. ರಿಸರ್ಚ್ ನಾವು ಎಷ್ಟು ಮಾಡ್ತೇವೆ ಇದಕ್ಕೆ, ಪ್ರತಿ ಅಂದರೆ LLB ನಾವು ಅಂದರೆ ಎಕ್ಸಾಮ್ ಓರಿಯೆಂಟೆಡ್ ಅಷ್ಟೇ ಓದ್ತಿದ್ವಿ ಬಿಟ್ಟರೆ ಈ ಥರ ರಿಸರ್ಚಿಂಗ್ ಎಲ್ಲ ನಾವು ಅಷ್ಟು ಮಾಡ್ತಿರ್ಲಿಲ್ಲ. ಮತ್ತು ಅದಷ್ಟೇ ಅಲ್ಲದೆ ಮಾರಲಿ ಆಯಿತು, ಮತ್ತು ಫೈನಾನ್ಷಿಯಲಿ ಈಗ ನೀನೇನೇನು ಕೋರ್ಸಸ್ ಎಲ್ಲ ತೊಗೊಳ್ತೀಯೋ ಹೊಸದಾಗಿ ಓದಬೇಕು ಅಂತ, ನೋಡಬೇಕು ಅಂತ, ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ, ಅದು ನನಗೆ ಫ್ರೀಯಾಗಿ ಸಿಗತ್ತೆ. ಅದು ನಾನು ಮತ್ತೆ ಅದಕ್ಕೆ ದುಡ್ಡು ಸ್ಪೆಂಡ್ ಮಾಡಬೇಕಂತ ಇಲ್ಲ. ಅದು ಯಾವಾಗಲೂ ನಾನು ಇದನ್ನು ತೊಗೊಂಡಿದ್ದೇನೆ, ನಿಂಗೆ ಬೇಕಾದ್ರೆ ತಗೋ, ನೀನು ನೋಡ್ಕೋ ಇದನ್ನು ಅಂತ ನೀನು ಅಂದರೆ ಒಂದು ಯಾವುದೇ ಇದಿಲ್ಲದೆ ನೀನು ಇದು ಮಾಡ್ತಿ. ಮತ್ತೇನಂದರೆ ಆಫೀಸ್ ಪೊಲಿಟಿಕ್ಸ್ ಇರೋದಿಲ್ಲ, ವರ್ಕ್ ಎನ್ವೈರ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾರೆ. ಹಾಂ, ಅದು ಆ ಥರ ಅಂದರೆ ಕೆಲಸ ಮಾಡಿದ್ರಲ್ಲಿ ಒಂದು ನೆಮ್ಮದಿ ಅಂತ ಇದೆ. ಅಂದರೆ ಜೆಲಸಿ ಇಲ್ಲ, ಕಾಂಪಿಟೇಷನ್ ಅನ್ನೋದಿಲ್ಲ, ಕಲೀಗ್ಸ್ ಮಧ್ಯದಲ್ಲಿ ಕಾಂಪಿಟೇಷನ್ ಅಂತ ಆ ಥರ ಭಾವನೆ ಬರೋ ಸ್ವಲ್ಪ ಜಾಸ್ತಿ ಇರುತ್ತೆ. ಹೋಮ್ಲಿ ಫೀಲಿಂಗ್ ಇದೆ ಅಲ್ಟಿಮೇಟ್ಲಿ. ಹೋಮ್ಲಿ ಫೀಲಿಂಗ್, ಆಫೀಸಲ್ಲಿ ಹೋಮ್ಲಿ ಫೀಲಿಂಗ್ ಥರ ಇದೆ. ಓಕೆ ಅಲ್ಲ ಹೌದು, ನನಗೆ ಅದೇ ನಿನ್ನ ಬಗ್ಗೆ ಬಹಳ ಇಷ್ಟ ಆಗುವಂಥ ಇದು ಒಂದು ವಿಚಾರ ಇವತ್ತು ಹೇಳ್ತೇನೆ. ಇದರಲ್ಲೆಲ್ಲ ಹೇಳೋದಿಲ್ಲ, ಬೈತಾ ಇರ್ತೇನೆ ಆಫೀಸಲ್ಲಿ, ಬಟ್ ನಾನು ಎಂಥದೇ ಬೈದರು ಒಂದು ಸಮಾಧಾನದಲ್ಲಿ, ಯಾಕೆಂದರೆ ಬೇಕು ಈಗ ಕಾಂಪ್ಲಿಮೆಂಟ್ ಆಗಬೇಕು, ಯಾಕಂದರೆ ನನಗೆ ಸ್ವಲ್ಪ ಓವರ್ ಎಕ್ಸೈಟ್ಮೆಂಟು ಮಾಡಬೇಕು, ಗಡ್ಬಿಡಿ, ಬಟ್ ನೀನು ಸಮಾಧಾನದಲ್ಲಿ ಮಾಡ್ತಾ ಹೋಗ್ತಿ. ಅದು ಎಂಥದೇ ಆಗಲಿ, ಎಂಥದೇ ಎನ್ಕ್ವೈರಿ ಬರಲಿ, ಯಾರೇ ಏನೇ ಹೇಳಲಿ, ಅಷ್ಟು ಸಮಾಧಾನದಲ್ಲಿ ಲಾಗಿನ್ ಪ್ರೊಸೀಜರಿಂದ ಹಿಡಿದು ಅವ್ರಿಗೆ ಪಾಪ ಏನೂ ಆ ವೆಬ್ಸೈಟ್ ನಾಲೆಜ್, ಇಂಟರ್ನೆಟ್ ಹೇಗೆ ಯೂಸ್ ಮಾಡಬೇಕು, ಆ್ಯಪ್ ಡೌನ್ಲೋಡ್ ಮಾಡಲಿಕ್ಕೆ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ಗೊತ್ತಿದ್ರೂ ಸಹ ನೀವು ಬೇಸಿಕ್ಕಿಂದ ಅವ್ರಿಗೆ ಹೇಳ್ತಾ ಹೋಗ್ತಿ. ಅಷ್ಟು ಪೇಷನ್ಸ್ ಖಂಡಿತ ನನ್ನಲ್ಲಿಲ್ಲ. ಅದು ದೊಡ್ಡ ಬೆನಿಫಿಟ್ ನೀನು ಈ ಬಿಸ್ನೆಸ್ಸಿಗೆ ಬಂದಿದ್ದು ನನಗೆ ಅಷ್ಟು ಹೇಳುವಂಥ ಅಲ್ಲ. ನನಗೆ ಅಂದರೆ ಕ್ಲಾಸಸ್ಗಳು ಓದೋ ಕಾರಣಕ್ಕೋಸ್ಕರ ಮೈಂಡ್ ಅದನ್ನು ಇಮಿಡಿಯೇಟ್ಲಿ ನನಗೆ ಅದನ್ನು ಸ್ವಿಚ್ ಓವರ್ ಮಾಡಲಿಕ್ಕೆ ಆಗೋದಿಲ್ಲ. ಎನ್ಕ್ವೈರೀಸ್ ಅಂತಲ್ಲ ಯಾವುದೇ ಒಂದು ಕೆಲಸ, ಬಟ್ ನೀ ಹಾಗೆ ಮಾಡ್ತಿ ಅಟ್ ಅ ಟೈಮ್ ಮಲ್ಟಿ ಟಾಸ್ಕಿಂಗ್. ಒಂದ್ಸಲ ಅಲ್ಲಿ ಬುಕ್ ಎನ್ಕ್ವೈರಿ ನೋಡ್ತಿ, ಒಂದ್ಸಲ ಕಾಲ್ ಬಂದರೆ ಅವ್ರ ಜೊತೆ ಮಾತಾಡ್ತಿ, ಒಂದ್ಸಲ ನನ್ನ ಮಕ್ಕಳು ಬಂದರೆ ಅವ್ರ ಜೊತೆ ಮಾತಾಡಿ ಬರ್ತಿ ಕೆಳಗೆ ಆಫೀಸ್. ಸೊ ಹೀಗೆ ದ್ಯಾಟ್ ಈಸ್ ವಾಟ್ ಐ ಲೈಕ್ ಅಬೌಟ್ ಯು. ಹಾಗೆ ನಂಗೆ ನಿಂದು ಒಂದು ಕ್ವಾಲಿಟಿ ಯಾವ್ದು ಇಷ್ಟ ಆಗುತ್ತೆ ಅಂದರೆ, ತುಂಬ ಅಂದರೆ ಯಾವುದೇ ಒಂದು ಹೊಸ ಇದು ವಿಷಯ ಬಂತು ಕಲೀಲಿಕ್ಕೆ, ಅಂದರೆ ಮಕ್ಕಳ ಥರನೇ ಮಕ್ಕಳಿಗೆ ಎಷ್ಟು ಆ ಉತ್ಸಾಹ ಇರುತ್ತೆ, ಆ ಉತ್ಸಾಹದಲ್ಲೇ ನೀನು ಪ್ರತಿಯೊಂದು ಇದು ಮಾಡೋಣ ಅದನ್ನು ಮಾಡೋಣ, ಆ ಎನರ್ಜಿ ನೋಡಿ ನನಗೆ ಇದು ನಮ್ಮ ಹತ್ರ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೇನೋ ಅಂತ ಭಾವನೆ ಇದ್ದರೂ ಕೂಡ ಇದು ಆಗ್ಬೋದೇನೋ, ಟ್ರೈ ಮಾಡ್ಬೋದೇನೋ ಅನ್ನುವಂಥ ಫೀಲಿಂಗ್ ಬರುತ್ತೆ. ಆ ಪಾಸಿಟಿವ್ ವೈಬ್ಸ್ ನನಗೆ ಬರುತ್ತೆ. ಅದು ನನಗೆ ತುಂಬ ಕಾಂಪ್ಲಿಮೆಂಟ್ ಅಂತ ಅಲ್ಲ, ಅದು ಹೇಳಿದಷ್ಟು ನಂಗೆ ಮತ್ತೆ ಪಾಸಿಟಿವ್ ವೈಬ್ ಬಂತು, ಇನ್ನೂ ಜಾಸ್ತಿ ಮಾಡ್ತೇನೆ, ಇನ್ನು ಅದು ಮಾಡೋಣ ಇದು ಮಾಡೋಣ ಅಂತ. ಅಂದರೆ ಯಾವಾಗಲೇ ಒಂದು ಐಡಿಯಾ, ಇದು ಕೆಲಸ ಎಲ್ಲ ಮುಗಿತಾ ಬಂತು, ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು ಅಂತ ಒಂದು ಯೋಚನೆ ಬರುತ್ತೆ. ಅಂದರೆ ಈಗ ಎಕ್ಸಾಮ್ಸ್ ಆಯಿತು, ಈಗ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ ಆಯಿತು, ಮುಂದೇನು ಮಾಡೋದು ನಾವು ಅಂತ ಆ ಥರ ಬಂದಾಗ ನಿನ್ನ ಹತ್ರ ಯಾವಾಗ ಕೇಳಿದ್ರು ಹೊಸ ಹೊಸ ಐಡಿಯಾಸ್ ನಿನಗೆ, ಅಂದರೆ ಒಂದು ತಿಂಗಳಿಗಾಗುವಷ್ಟು ಕೆಲಸ ಇರುವಷ್ಟು ನಿಂಗೆ ಯಾವಾಗಲೂ ಐಡಿಯಾಸ್ ಇರುತ್ತೆ. ಅದನ್ನು ಹೇಳ್ಕೊಳ್ಳಿ, ಇದನ್ನು ಮಾಡ್ಬೋದು ನೆಕ್ಸ್ಟ್ ಅನ್ನೋದು ಅಂತ ಒಂದು ಕಾನ್ಫಿಡೆನ್ಸ್ ನನಗೆ ಈಗ ಹಾಗೆ ಇದೆ. ಬುಕ್ಸ್ಗಳ ಲಿಸ್ಟೇ ಇದೆ ನಿನಗೆ ಮಾಡಲಿಕ್ಕೆ. ಸೊ ಆ ಬುಕ್ಸ್ ಅಂತ ಬಂದಾಗ ಹೇಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಇದರಲ್ಲಿ ಬುಕ್ಕಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದು ನೀನೇ. ಈ 10 ಬುಕ್ಸ್, ಫಸ್ಟ್ 1-2 ಬುಕ್ ನಾನು ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗ್ತಿದ್ದೆ, ಆಮೇಲೆ ಫುಲ್ ಅಂದರೆ ನಾನು ಬೇಸಿಕ್ ಚಾರ್ಟ್ಸ್ ಮಾಡಿಕೊಡ್ತಿದ್ದೆ, ಬಟ್ ಅದು ಅಷ್ಟು ಎಂಟರ್ 10 ಬುಕ್ಸಲ್ಲಿ ಇನ್ವಾಲ್ವ್ ಆಗಿದ್ದು ನೀನೇ. ಸೊ ನಿನಗೆ ಅದರದ್ದು ಫುಲ್ ABCD ಎಲ್ಲ ಗೊತ್ತಿದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳು ನೋಡೋಣ. ಅದೇ ಯಾವುದೇ ಒಂದು ಬುಕ್ ಫಿಸಿಕಲ್ ರೂಪಕ್ಕೆ ಬರೋಕ್ಕಿಂತ ಮುಂಚೆ ಮನಸ್ಸಿನಲ್ಲಿ ಒಂದು ಅದು ಹೇಗೆ ಇರಬೇಕು ಅನ್ನೋದು ಒಂದು ಫ್ರೇಮ್ ವರ್ಕ್ ರೆಡಿ ಆಗಿರಬೇಕು. ಅದಕ್ಕೆ ಅದೇ ಫಸ್ಟ್ ಎಲ್ಲ ಚಾಪ್ಟರ್ಸ್ ಹೆಸರು ಇರ್ಬೋದು, ಅದರಲ್ಲಿ ಯಾವ ಟಾಪಿಕ್ಸ್ ಇನ್ಕ್ಲೂಡ್ ಆಗುತ್ತೆ, ಅಥವಾ ಕ್ವಶನ್ಸ್ ಬರುವಂಥದ್ದು ಯಾವುದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ನಾವು 2 ಜಜ್ಮೆಂಟ್ ರೈಟಿಂಗ್ ಮತ್ತು ಲಾ ಪೇಪರ್ 1ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬೇಸ್ಡ್ ಆಗಿರೋದೇ ಬುಕ್ಸ್ ಆಗಿತ್ತು. ಅದು ಅದರಲ್ಲಿ ಯಾವ ಕ್ವಶನ್ಸನ್ನೆಲ್ಲ ಹಾಕಿ ಒಂದು ಫ್ರೇಮ್ ವರ್ಕ್ ನಾನು ರೆಡಿ ಮಾಡಿರ್ತಿದ್ದೆ. ಅದರೊಳಗೆ ಆಮೇಲೆ ಕಂಟೆಂಟ್ ನೀನು ಹಾಕ್ತಿದ್ದೆ, ಯಾವುದು ಕ್ವಶನಿಗೆ ಆನ್ಸರ್ ಹೇಗಿರಬೇಕು, ಎಷ್ಟು ಲೆಂತ್ ಇರಬೇಕು ಮಾರ್ಕ್ಸ್ ವೈಸು, ಅದೆಲ್ಲ ರೆಡಿ ಆದಮೇಲೆ ನೆಕ್ಸ್ಟ್ ಅದೆಲ್ಲ ಕ್ರಾಸ್ ಚೆಕಿಂಗ್ ಮಾಡೋದು, ಎಲ್ಲ ಪೇಜ್ ನಂಬರ್ ಸರಿ ಇದೆಯಾ, ಹೆಡ್ಡರ್ಸ್ ಫೂಟರ್ಸ್ ಹಾಕುವಂಥದ್ದು, ಮತ್ತು ವಾಟರ್ ಮಾರ್ಕ್. ಒಂದೊಂದು ಸಲ ವಾಟರ್ ಮಾರ್ಕ್ ತುಂಬ ಡಾರ್ಕ್ ಆಗಿ ಅದ್ರ ಕಂಟೆಂಟ್ ಕಾಣದೇ ಇರೋಂಥ ಚಾನ್ಸಸ್ಸು ಇರುತ್ತೆ ನಮಗೆ. ಅಲ್ಲ, ಅದ್ರಲ್ಲಿ ಸ್ವಲ್ಪ ನಾವು ರಾಂಗ್ ಕ್ಯಾಲ್ಕುಲೇಷನ್ ಆಗಿದೆ ಎಷ್ಟೋ ಸಲ. ನಮ್ಮಲ್ಲಿ ಬರೋ ಪ್ರಿಂಟ್ ಬೇರೆ, ಅಲ್ಲಿ ಬರೋ ಪ್ರಿಂಟ್ ಬೇರೆ, ಸ್ವಲ್ಪ ಡಾರ್ಕ್ ಆಗಿದ್ದು ಕಂಡಿದ್ದು ಇದೆ. ನಾವು ಟೆಸ್ಟ್ ಮಾಡಬೇಕಾದ್ರೆ ಲೈಟ್ ಆಗಿದ್ದು, ಅವ್ರ ಪ್ರಿಂಟ್ ಬುಕ್ ರೂಪದಲ್ಲಿ ಬಂದಾಗ ಸ್ವಲ್ಪ ಡಾರ್ಕ್ ಕಂಡಿದ್ದು ಇದೆ.
ಹಾಗೆ ವಾಟರ್ ಮಾರ್ಕ್ ಹಾಕೋದಿರತ್ತೆ. ಮತ್ತೆ ಅದೇ ಮಧ್ಯದಲ್ಲೆಲ್ಲರೂ ಬ್ಲ್ಯಾಂಕ್ ಪೇಜಸ್ ಇದೆಯಾ ಇಲ್ವಾ, Page number ಒಂದು check 10 ಸಲ ಮಾಡೋದು. ಚೆಕ್ ಮಾಡಬೇಕಾಗತ್ತೆ. ಅದು ಒಂದು 200-300 ಪೇಜಸ್ ಬುಕ್ ಇದ್ದರೆ ಅದನ್ನೊಂದು ಪ್ರತಿ ಸಲ ಚೆಕ್ ಮಾಡಿದಾಗಲೂ ಏನಾದರೂ ಒಂದೊಂದು ಮಿಸ್ಟೇಕ್ ಕಂಡು ಬರುತ್ತೆ. ಅದು ತುಂಬ ಅಟ್ಲೀಸ್ಟ್ ಅರ್ಧ ದಿನ ಅಂತೂ ಹೋಗುತ್ತೆ ಅದನ್ನು ಎಲ್ಲ ಸರಿ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ. ಆಮೇಲೆ ಅದನ್ನು ಪಬ್ಲಿಷಿಂಗ್ ಅವರಿಗೆ ಕಳಿಸ್ಕೊಡ್ಬೇಕಾಗತ್ತೆ, ಎಷ್ಟು ಕಾಪೀಸ್ ಅನ್ನೋದ್ರ ಹೇಳಿ. ಆಮೇಲೆ ಅವರು ಅದೇ ಎಷ್ಟು ದಿನ, ಅವರು ಒಂದು 1 ವೀಕ್, ಒಂದು 15 ಡೇಸ್ ಕಾನ್ಸ್ಟೆಂಟ್ ಅವ್ರ ಜೊತೆ ಟಚ್ ಅಲ್ಲಿ ಇರಬೇಕು. ಕೆಲಸ ಅವರು ಇದು ಕೇಳಿದ್ರೆ ಮತ್ತೆ ನಮಗೆ ಬುಕ್ ಕವರ್ ಡಿಸೈನ್ ಕಳಿಸ್ತಾರೆ. ಅದರಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಇರುತ್ತೆ ಮಾಡುವಂಥದ್ದು, ಟೈಟಲ್ ಇಂದು ಕರೆಕ್ಷನ್ಸ್, ಬುಕ್ ಹೆಡ್ಡಿಂಗ್, ಹಿಂದ್ಗಡೆ MRP ರೇಟ್ ಅದರದ್ದೆಲ್ಲ ಸ್ವಲ್ಪ ಎಲ್ಲ ಸರಿ ಇದೆಯಾ ಅಂತ ಒಂದೆಲ್ಲ ಫೈನಲ್ ಮಾಡೋ ತನಕ ಒಂದು ಸ್ವಲ್ಪ ದಿನ ಬೇಕಾಗತ್ತೆ ಅದು ಬುಕ್ಸಿಂದು. ಮತ್ತು ಎಲ್ಲ ಬುಕ್ಸ್ ಎಲ್ಲ ರೆಡಿ ಆದಮೇಲೆ ಇಲ್ಲಿ ತಂದು ಎಲ್ಲ ಸೆಟ್ ಮಾಡಿ ಆದಮೇಲೆ ಅದು ಪ್ಯಾಕಿಂಗ್ ನಮ್ಮ ಮನೆಯವರೆಲ್ಲ ಸಹಾಯ ಮಾಡಿದ್ದಾರೆ. ಈ ಹಿಂದಿನ ವರ್ಷದಲ್ಲಿ ಸಣ್ಣ ಮಗು ಕುಂತು ಹಿಡಿದು ಕೂಡ 5 ವರ್ಷ 4 ವರ್ಷ ನಾನು ಲೇಬಲ್ ಅಂಟಿಸ್ತೇನೆ ಅಂತ ಲೇಬಲ್ ಅಂಟಿಸಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಮ್ಮ ಇರಲಿ, ಮಗಳಿರಲಿ, ನಮ್ಮ ಆಫೀಸ್ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ. ಆಮೇಲೆ ಅದನ್ನು ಆ ಬುಕ್ಸನ್ನು ಎಲ್ಲ ಯಾರು ಇಂಡಿಯಾ ಪೋಸ್ಟ್ ಆದರೆ ಇಂಡಿಯಾ ಪೋಸ್ಟ್ ಅಥವಾ ಬೇರೆ ಪ್ರೈವೇಟ್ ಕೊರಿಯರ್ಸ್ ಅವರಿಗೆ ತಲುಪಿಸಿ ಅದೇ ಆಮೇಲೆ ಅದು ಡೆಲಿವರಿ ಆಗಿ ಮುಟ್ಟೋ ತನಕನೂ ಕೆಲಸ ಇರುತ್ತೆ. ಯಾಕೆಂದರೆ ಕೆಲವೊಂದು ಅಡ್ರೆಸ್ ಸರಿ ಇಲ್ಲ ಅಂತ, ಇನ್ಕಂಪ್ಲೀಟ್ ಅಡ್ರೆಸ್ ಅಂತ ರಿಟರ್ನ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದನ್ನು ನೋಡಿ ಮತ್ತೆ ನಾವು ರೀಪೋಸ್ಟ್ ಮಾಡಬೇಕು, ಅಥವಾ ಅಲ್ಲಿ ಅವ್ರ ಅವೈಲೇಬಲ್ ಇರೋದಿಲ್ಲ, ಹೌದು, ರಿಜೆಕ್ಟ್ ಆಗಿರುತ್ತೆ ಅಡ್ರೆಸ್ ಅಥವಾ ನಾಟ್ ಫೌಂಡ್, ಸುಮಾರು ರೀಸನ್ಸ್ಗಳಿಗೆ ವಾಪಸ್ ಬರುತ್ತೆ. ರಿಜೆಕ್ಟ್, ಕೆಲವೊಂದು ಬುಕ್ಸ್ ರಿಜೆಕ್ಟ್ ಆಗಿ ಬರುತ್ತೆ. ಅದು ಮತ್ತೆ ಆ ಬುಕ್ಸ್ ಎಕ್ಸಾಮ್ ಹೋದ ವರ್ಷ ಅಂತೂ ಆ ಟೈಮ್ ಒಳಗಡೆ ಬುಕ್ಸ್ ಹೋಗಿ ರೀಚ್ ಆಗೋದು ಇಂಪಾರ್ಟೆಂಟ್ ಆಗಿತ್ತು. ಹೌದು, ಅದು ನಮ್ಗೆ ಟೆನ್ಷನ್, ಹೋಗುತ್ತೋ ಮುಟ್ಟತ್ತೋ, ಒಳ್ಳೆ ಅಂದ್ರೆ ಆಬ್ವಿಯಸ್ಲಿ ಹೋಗಿ ಮುಟ್ಲೇಬೇಕು. ಆದ್ರೂ ನಮ್ಗೆ ಹೆದರಿಕೆ, ಏನಾದ್ರೂ ಮಧ್ಯದಲ್ಲಿ ಏನಾದ್ರೂ ಲೇಟ್ ಆಯ್ತಾ, ಕೊರೋನಾ ತರ ಏನಾದ್ರು ಬಂದ್ರೆ, ಇದೇ ತರ ಯೋಚನೆಗಳು ಬರ್ತಿತ್ತು. ಅಂದ್ರೆ ಸಡನ್ ಆಗಿ ಎಲ್ಲದೂ ಅಬ್ರಪ್ಟ್ ಆಗೋದ್ರೆ ಹೇಗೆ ಅವ್ರಿಗೆ ಹೋಗಿ ಮುಟ್ಟತ್ತೆ, ಆ ರೀತಿ. ಹೌದು, ಅದೇ ಒಂದಿನ ಎಕ್ಸಾಮಿಗೆ ಇರ್ತಾ ಹೋಗಿ ಮುಟ್ಟಿದ್ರೆ ಏನು ಪ್ರಯೋಜನ ಆಗೋದಿಲ್ಲ, ಸುಮ್ಮನೆ ಅವ್ರು ತಗೊಂಡು ಕೂಡ. ಅದೇ ಸ್ಪೀಡಾಗಿ ಹೋಗಿ ಅವ್ರಿಗೆ ಮುಟ್ಟಿ ಅವರಿಗೆ ಓದಲಿಕ್ಕೆ ಆಗಿ ಆಮೇಲೆ ಅವ್ರದ್ದು ಫೀಡ್ಬ್ಯಾಕ್ ಬಂದಾಗ ಸ್ವಲ್ಪ ಸಮಾಧಾನ ಆಗತ್ತೆ. ಅಂದರೆ ಅಲ್ಲ, ಫೀಡ್ಬ್ಯಾಕ್ ಅದು ಅಲ್ಟಿಮೇಟ್ ಅಲ್ಲ ಬಂದಾಗ. ಈಗ ನನಗನ್ಸೋದು ಈ ಅಮೆಝಾನಲ್ಲಿ ಫಸ್ಟ್ ಬುಕ್, ಅಮೆಝಾನಲ್ಲಿ ನಮ್ದು ಬುಕ್ ಇರುವಂಥದ್ದಲ್ವಾ, ಫಸ್ಟ್ ಅಮೆಝಾನಲ್ಲೇ ನಾವು ಹೆಚ್ಚು ಕಳಿಸ್ತಾ ಇದ್ವಿ. ಅದು ಯಾವಾಗ ಅಸ್ಸಾಂ, ಗುಜರಾತಿಂದೆಲ್ಲ ಫಸ್ಟ್ ಆರ್ಡರ್ ಬರ್ತಿತ್ತು, ಅವಾಗ ಹೇಗೆ ಅಷ್ಟು ಅವರಿಗೆ ವಿಸಿಬಲ್ ಉಂಟಾ ಹೇಳೋದೊಂದು ಖುಷಿ ಆಗ್ತಿತ್ತು. ಬಟ್ ಅಲ್ಲಿಂದ ಈಗ ಫಸ್ಟ್ ಆರ್ಡರ್ ಹೇಗೆ ಬೇಕಾದ್ರೂ ಮಾಡಿಬಿಡ್ಬೋದು, ಒಂದು ಬುಕ್ ಇದೆ ಆರ್ಡರ್ ಮಾಡ್ತಾರೆ, ಬಟ್ ಮತ್ತೆ ರೀ ಆರ್ಡರ್ ಅದೇ ವ್ಯಕ್ತಿ ಮತ್ತೆ ಬೇರೆ ಬುಕ್ಕನ್ನು ರೀಆರ್ಡರ್ ಮಾಡಿದಾಗ ಆವಾಗ ಖುಷಿ. ಅವ್ರೇನು ಹೇಳಬೇಕಂತ ಇಲ್ಲ, ಬಟ್ ನಮಗೆ ವಿ ಆರ್ ಆನ್ ದಿ ಪ್ರಾಪರ್ ಟ್ರ್ಯಾಕ್. ನಾವು ಮಾಡುವಂಥ ಕಂಟೆಂಟ್ ಇವ್ರಿಗೆ ಇಷ್ಟ ಆಗ್ತಾ ಇರ್ಬೋದು. ಈಗ ಎಲ್ರಿಗೂ ಆಬ್ವಿಯಸ್ಲಿ 100% ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಅಲ್ಲ, ಬಟ್ ಮೆಜಾರಿಟಿ ಆಫ್ ದ ಪೀಪಲ್ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಮಟ್ಟಿಗೆ ನಮ್ಮಿಂದ ಹೆಲ್ಪ್ ಆಗ್ತಾ ಇರ್ಬೋದು ಅಂತ ಹೇಳಿ. ಯಾಕೆಂದರೆ ಈ ಒಂದು ಬುಕ್ ಮಾಡುವಂಥ ಕನ್ಸರ್ನ್ ಇದೆಲ್ಲ, ನೋಟ್ಸ್ ಬೇಸಿಕಲಿ ಇದು ನೋಟ್ಸ್, ನಮ್ಮ ಬುಕ್ ಅಂತಲೂ ಹೇಳೋದಿಲ್ಲ. ಯಾಕೆಂದರೆ ಅದು ಬುಕ್ ಅಂದರೆ ಟೆಕ್ಸ್ಟ್ ಬುಕ್ ಥರ ಡಿಟೇಲ್ ಆಗಿಲ್ಲ, ಸೆಂಟೆನ್ಸ್ ಪ್ರಕಾರ ಇಲ್ಲ. ನಾನು ಕಾಲೇಜಲ್ಲಿ ಓದುವಾಗ ನನಗೆ ಅದೊಂದು ಚಾರ್ಟ್ ರೀತಿ ಮಾಡಿಟ್ಕೊಳ್ಳೋಕೆ, ಒಂದು ನೋಟ್ಸ್ ಪ್ರಾಪರ್ ಆಗಿ ಮಾಡ್ಕೊಳ್ಬೇಕು ಅಂತ ಇಷ್ಟು 10-15 ವರ್ಷದ ಹಿಂದಿನ ಆಸೆ. ಅದು ನೋಟ್ಸ್ ಒಂದು ಇಟ್ಕೊಂಡ್ರೆ ಅದೊಂದು ಯಾವತ್ತಿಗೂ ಹೆಲ್ಪ್ ಆಗುತ್ತೆ ಅಂತ. ಬಟ್ ಆವಾಗೆಲ್ಲ ನಾವೇನು ಎಷ್ಟು ಸೀರಿಯಸ್ ಎಲ್ಲಿದ್ವಿ, ಕಾಲೇಜ್ ಕ್ವಶನ್ ಪೇಪರ್ಸ್ಗಳು, ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ಗಳನ್ನ ನೋಡಿಕೊಂಡು ಅದಕ್ಕೆ ಆನ್ಸರ್ಸ್ ರೆಡಿ ಮಾಡ್ತಿದ್ವಿ. ಅದು ಸರಿ ಮಾಡ್ತಿರ್ಲಿಲ್ಲ, ಬಟ್ ಅದೊಂದು ಮನಸ್ಸಲ್ಲಿ ಇತ್ತು ಮಾಡ್ಬೇಕಂತ. ಈಗ ಅದು ನಮ್ಮ ಆಸೆ ಫುಲ್ಫಿಲ್ ಆಗ್ತಿರೋದು. ಸ್ಟೂಡೆಂಟ್ಸ್ಗಳಿಗೆ ಕೊಡೋದೊಂದು ನೆಪ, ಅವರಿಗೆ ಸ್ಟಡಿ ಮೆಟೀರಿಯಲ್ ಬೇಕು ಹೇಳುವಂಥದ್ದು. ಬಟ್ ನಮಗೆ ಈ ಸಬ್ಜೆಕ್ಟನ್ನು ಒಂದು ನೋಟ್ಸ್ ಮಾಡಿದ್ವಿ, ಒಂದು ಅದು ಯಾರಿಗೆ ಕೊಡಲಿಕ್ಕೆ, ದುಡ್ಡಿಗೆ ಅಥವಾ ಇದಕ್ಕೆ ಯಾವುದಕ್ಕೂ ಅಲ್ಲ, ಫಸ್ಟ್ ನಮ್ಮ ಆತ್ಮತೃಪ್ತಿಗೋಸ್ಕರ ಒಂದು ನೋಟ್ಸ್ ಅಂತ ನಾವು ಮಾಡ್ಕೊಂಡು, ಈ ಸಬ್ಜೆಕ್ಟನ್ನು ನೋಟ್ಸ್ ಮಾಡ್ಕೊಂಡು, ಇದು ನಮಗೆ ಅರ್ಥ ಆಯಿತು, ಅಲ್ಟಿಮೇಟ್ಲಿ ಅರ್ಥ ಆಯಿತು, ಈ ಸಬ್ಜೆಕ್ಟ್ ನಮಗೆ ಒಂದು ಬೇಸಿಕ್ ಅರ್ಥ ಆಯಿತು ಹೇಳುವಂಥದ್ದು. ಅದಕ್ಕೋಸ್ಕರ ಇದು ಸ್ಟಾರ್ಟ್ ಮಾಡಿದ್ದು ಬುಕ್ ಇದು. ಬಟ್ ಡೋಂಟ್ ನೋ, ಅದು ಬೇರೆ ಬೇರೆ ರೀತಿ ಕೆಲವರಿಗೆ ಇಂಪ್ಯಾಕ್ಟ್ ಆಗ್ತಾ ಉಂಟು. ಒಳ್ಳೆಯದೇ, ಇನ್ನು ಹೇಗೆ ಆಗುತ್ತೆ ದೇವ್ರಿಚ್ಛೆ ಅದ್ರ ಪ್ರಕಾರ ಆಗ್ತಾ ಹೋಗ್ಲಿ. ಸೊ ಇಷ್ಟು ಡೆಲಿವರಿ ಆಯಿತು, ರಿಟರ್ನ್ ಆಯಿತು, ಮತ್ತೇನು ಸ್ಟೂಡೆಂಟ್ಸ್ ಏನು ಹೇಳ್ತಿದ್ರು ಅಂದರೆ ನಿನಗೆ ಸ್ಟೂಡೆಂಟ್ಸ್ ಏನು ಹೇಳ್ತಿದ್ರು ಅಂತ? ಸ್ಟೂಡೆಂಟ್ಸ್ ಯಾವುದಕ್ಕೆ ಕ್ಲಾಸಸ್ಗ ಕೋರ್ಸಸ್ ಬಗ್ಗೆ ಜನರಲ್ ಆಗಿ ಅಲ್ಲ, ಜನರಲ್ ಆಗಿ ಈಗ 2 ಥರದ. ಈಗ ನಂದು ಸ್ಟೂಡೆಂಟ್ಸ್ ಅಂದರೆ ಹೇಗೆ, ಯೂಟ್ಯೂಬಲ್ಲಿ ಬೇಸಿಕಲಿ ಯೂಟ್ಯೂಬ್ ಮತ್ತು ಈಗ ನಾವು ನಮ್ಮದೇ ಪ್ಲ್ಯಾಟ್ಫಾರ್ಮ್ ಮಾಡಿದ್ದೇವೆ, ಅಲ್ಲಿ ಕ್ಲಾಸಸ್ಗಳು ತೊಗೊಳ್ತಾರೆ. ಈ ಯೂಟ್ಯೂಬ್ ನಾವು ಎಲ್ಲದು ಒಟ್ಟಾರೆ ಹೇಳೋದಾದರೆ ಮಿಕ್ಸ್ಡ್
ಕ್ರೌಡ್ ಇರತ್ತಲ್ವಾ, ಅದ್ರಲ್ಲಿ 95% ಜನ ಮ್ಯಾಕ್ಸಿಮಮ್ ಒಳ್ಳೆ ಫೀಡ್ಬ್ಯಾಕೆ ಹೇಳ್ತಾರೆ. 5% ಅವರಿಗೆ ಇಷ್ಟ ಆಗಲಿಕ್ಕಿಲ್ಲ, ಕೆಲವೊಂದು ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ತುಂಬ ನೆಗೆಟಿವಿಟಿ ಇರುತ್ತೆ. 5% ವಿಚ್ ಇಸ್ ಅದು ಕಂಪ್ಲೀಟ್ಲಿ ನಾವು 95% ನೋಡೋದಿಲ್ಲ. ನಿಜ ಹೇಳಬೇಕಾ, 5%ಅನ್ನೇ ತುಂಬ ನಾವು ಕಾನ್ಸಂಟ್ರೇಟ್ ಮಾಡ್ತೇವೆ. ಅಯ್ಯೋ ನಮ್ಗೆ ಹೀಗೆ ಹೇಳಿದ್ರು, ಕಮೆಂಟ್ ಹೀಗೆ ಮಾಡಿದ್ರು, ಯಾಕೆ ಹೇಗೆ ಮಾಡಿದ್ರು, ನಂಗೆ ಸರಿ ಇಲ್ವಾ, ನಂಗೆ ಹಾಗೆ ಹೇಳಿದ್ರ, ನನ್ನನ್ನು ಹೀಗೆ ತಿಳ್ಕೊಳ್ತಾರೆ ಅಂತ ಇದೇ ಯೋಚನೆ ಆಗುತ್ತೆ. ಬಟ್ ಆ 95% ಜನ ಇದ್ದಾರಲ್ಲ, ಅವ್ರು ಕೊಟ್ಟಂಥ ಒಂದು ಸ್ಟ್ರೆಂತ್ ಏನಿದೆ ಅಲ್ಲ, ಬೇಸಿಕಲಿ ನನ್ನನ್ನು ನಾನು ಅವರಲ್ಲಿ ರಿಫ್ಲೆಕ್ಟ್ ಮಾಡ್ಕೊಳ್ತೇನೆ. ಯಾಕಂದರೆ ನಾನು ಮುಂಚೆ ಎಷ್ಟೋ ಇದು ಯೂಟ್ಯೂಬ್ ಕ್ಲಾಸಸ್ ನೋಡಿ ಕಲಿತಿದ್ದೆ, ಈಗಲೂ ಕೂಡ ಎಷ್ಟೋ ಯೂಟ್ಯೂಬ್ ಕ್ಲಾಸಸ್ಗಳನ್ನು ನೋಡಿ ಕಲಿತಾನೆ. ನಾವು ಡೈರೆಕ್ಟಾಗಿ ಅವ್ರನ್ನ ಮೀಟ್ ಆಗೋದಿಲ್ಲ, ಎಷ್ಟೋ ಜನ ಯೂಟ್ಯೂಬರ್ಸ್ನೇ ಅವರನ್ನ, ಬಟ್ ಸಮ್ಹೌ ದೇ ಆರ್ ಇನ್ಸ್ಪೈರಿಂಗ್ ಅವರ್ ಲೈಫ್. ಹೇಗೋ ಇನ್ಸ್ಪೈರ್ ಮಾಡ್ತಿದ್ದಾರೆ. ಅದು ಈಗ ನಮ್ಗೆ ನೆನಪು ಇರಲಿಕ್ಕಿಲ್ಲ ಅವ್ರ ಬಗ್ಗೆ, ಬಟ್ ಇನ್ಸ್ಪಿರೇಷನ್ ಆಯಿತಾ, ಟ್ರಾನ್ಸ್ಫಾರ್ಮೇಷನ್ ಆಯಿತಾ, ಅಷ್ಟು ಸಾಕಲ್ಲ. ಸೊ ಹಾಗೆ ಅಷ್ಟು ಆದರೆ ಸಾಕು ಅಂತ ಹೇಳಿ. ಬಟ್ ಅದನ್ನು ನಾನು ಕಾಣ್ತಿದ್ದೇನೆ ಸ್ಟೂಡೆಂಟ್ಸ್ಗಳಲ್ಲಿ, ಆಸ್ಪಿರೆಂಟ್ಸಲ್ಲಿ. ಈಗ ಪಾಸ್ ಆದಾಗ, ರಿಸಲ್ಟ್ ಬಂದಾಗ, ಈ ರಿಸಲ್ಟ್ ಕೂಡ ನಾನು ಅವ್ರ ಟ್ರಾನ್ಸ್ಫಾರ್ಮೇಷನ್ ಆಯಿತು ಅಂತ ಹೇಳೋದಿಲ್ಲ ನಾನು. ಯಾಕೆಂದರೆ ಅದು ಒಂದು ಭಾಗ ಅಷ್ಟೇ, ಜಾಬ್ ಸಿಗಲಿಕ್ಕೆ ಒಂದು ಭಾಗ. ಬಟ್ ಅಲ್ಟಿಮೇಟ್ಲಿ ಆ ಓದುವಂಥ ಇದು LLB ಓದುವಂಥದ್ದು, ಲಾ ಸಬ್ಜೆಕ್ಟನ್ನು ಓದುವಂಥ ಆ ಕಲೆ ಸಮ್ಮರೈಸ್ ಮಾಡ್ಕೊಳ್ಳೋದು. ಯಾಕಂದರೆ ನಮ್ಮದು ತುಂಬ ಕ್ಲಿಷ್ಟಕರವಾದಂಥ ಬೇರೆ ಭಾಷೆ ಏನಿದೆ ಅಲ್ಲ, ತುಂಬ ಕಷ್ಟ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ. ಕನ್ನಡ ಇರಲಿ, ಆಂಗ್ಲ ಭಾಷೆ ಇರಲಿಲ್ಲ, ಯಾವುದೇ ಇರಲಿ, ಅದು ಒಂದು ಸಲ ನಿಮಗೆ ಅದರದ್ದು ರುಚಿ ಸಿಕ್ಕಿದ್ರೆ ಈ ಬೇರೆ ಆ್ಯಕ್ಟ್ನ ಹೀಗೆ ಓದಬೇಕು, ಆವಾಗ ಗೆದ್ವಿ ಅಂತ. ಸೊ ಅದನ್ನು ವಿ ಆರ್ ಟ್ರೈಂಗ್ ಟು ಅಷ್ಟೇ ಇರುವಂಥದ್ದು. ಸೊ ಇಂಥದ್ರಲ್ಲಿ ಹೆಚ್ಚು ಜನ ನಾವು ರೂರಲ್ ಸ್ಟೂಡೆಂಟ್ಸ್ಗಳನ್ನು ನಾವು ನೋಡ್ತೇವೆ. ಅವರಂತೂ ತುಂಬ ಒಳ್ಳೆ ರೀತಿಯಲ್ಲಿ ಪಾಪ ತುಂಬ ಹೇಳಿದ್ದನ್ನು ಅದೇ ರೀತಿ ಫಾಲೋ ಮಾಡಿ ಇದು ಮಾಡ್ತಾರೆ. ಇನ್ನೊಂದು ಸೆಗ್ಮೆಂಟ್ ಏನಂತಂದರೆ, ಈಗ ಲೇಡೀಸ್ ಅಂದರೆ ಹೇಗೆ ಅಂದರೆ, ಅದರಲ್ಲಿ 2 ರೀತಿ ಕಾಣ್ಬೋದು. ಒಂದು LLB ಅಲ್ಲಿ ಆಗಿರುತ್ತೆ, ಡಿಗ್ರಿ ಆಗಿರುತ್ತೆ, ಬಟ್ ಅವರಿಗೆ ದೇ ವಾಂಟ್ ಟು ಡೂ ಸಮಥಿಂಗ್, ಏನಾದರೂ ಒಂದು ಅಚೀವ್ ಮಾಡಬೇಕಂತ. ಬಟ್ ಮನೇಲಿ ಪ್ರೆಷರ್ ಇರುತ್ತೆ, ಮದುವೆ ಆಗು ಹೇಳುವಂಥ ಅದು ಒಂದು ಪ್ರೆಷರು. ಅವ್ರಿಗೆ ಆದಷ್ಟು ಬೇಗ ಏನಾದರೂ ಜಾಬ್ ಇದು ಮಾಡ್ಕೊಳ್ಬೇಕು ಹೇಳುವಂಥದ್ದು, ಸಮಥಿಂಗ್ ದೇ ವಾಂಟ್ ಟು ಅಚೀವ್. ಅದು ಒಂದು ಸೆಗ್ಮೆಂಟ್. ಇನ್ನೊಂದು ಮದುವೆ ಆಗಿ ಮಕ್ಕಳು ಆಗಿರ್ತಾರೆ. ಸೊ ಸ್ವಲ್ಪ ಬ್ರೇಕ್ ತೊಗೊಳ್ಬೇಕಾಗಿರುತ್ತೆ ಅವರಿಗೆ. ಬ್ರೇಕ್ ತೊಗೊಂಡು ಮತ್ತೆ ದೇ ವಾಂಟ್ ಟು ರೀಸ್ಟಾರ್ಟ್. ಆ ಫೀಲ್ಡ್ನವರು ಇರ್ತಾರೆ. ಅಂದರೆ ಅವರಿಗೆ ಅವರು ಅಂಥ ಸ್ಟೂಡೆಂಟ್ಸ್ಗಳು ಮ್ಯಾಕ್ಸಿಮಮ್ ನನ್ನ ಸ್ಟೂಡೆಂಟ್ಸ್ ಕ್ಯಾಟಗರಿಯಲ್ಲಿ ಬರ್ತಾರೆ. ವಿಚ್ ಹ್ಯಾವ್ ಸೀನ್ ತುಂಬ ಜನರಿಗೆ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು ಒಂದು ಸ್ಟೂಡೆಂಟ್ಸ್ಗಳದ್ದು. ಹಾಗೆ ನೆಗೆಟಿವ್ ಕಮೆಂಟು ಇದೆ. ನೆಗೆಟಿವ್ ಕಮೆಂಟ್ ಅದು ಹೇಳಬೇಕಂತಲ್ಲ, ದುಡ್ಡು, ದಂಡ, ವೇಸ್ಟ್ ಆಫ್ ಮನಿ, ಮತ್ತು ಇನ್ನೂ ಸುಮಾರು ಏನೇನೋ ಇದೆ. ಯೂಸ್ ಇಲ್ಲ, ನಿಮ್ಮ ಕ್ಲಾಸಸ್ ಅರ್ಥ ಆಗಲ್ಲ ಹೇಳಿದ್ರು ತೊಂದರೆ ಇಲ್ಲ, ಇನ್ನೂ ಕೆಟ್ಟ ಶಬ್ದದಿಂದ ಏನೇನೋ ಬೈತಾರೆ. ಮುಂಚೆ ಆದರೆ ನಾನು ತುಂಬ ಅಫೆಕ್ಟ್ ಆಗ್ತಿದೆ. ಇನ್ನೊಂದು ಆನ್ಲೈನ್ ಎಜುಕೇಷನ್ ಪ್ಲ್ಯಾಟ್ಫಾರ್ಮ್ ಬಂದಿದ್ದು ಬಹಳ ಯೂಸ್ ಏನಂತಂದರೆ, ಮೊದಲಾದರೆ ಮುಖತಃ ಅಥವಾ ನಮ್ಮ ಹಿಂದೆ ಬಿಟ್ಟು ಯಾರಾದರೂ ಹೇಳಿದರೆ ತುಂಬ ತಲೆ ಕೆಡಿಸ್ಕೊಳ್ತಿದ್ದೆ. ಈಗ ಆನ್ಲೈನಲ್ಲಿ ಎಷ್ಟು ಕಮೆಂಟ್ ಬಂದರು ಏನಾದರೂ 5 ನಿಮಿಷ ಮ್ಯಾಕ್ಸಿಮಮ್, ಅದು ಯೋಚನೆ ಮಾಡುವಂಥ ಪೀರಿಯಡ್ 5 ನಿಮಿಷ. ನಾನು ಯೋಚನೆ ಮಾಡ್ತೇನೆ 5 ಮಿನಿಟ್ಸ್, ಅದಾದ ನಂತರ ಇಲ್ಲ, ಅದು ಹೋಗ್ಬಿಡತ್ತೆ. ಒಂದ್ಸಲ ಅವ್ರ ಹತ್ರ ಹೇಳ್ತೇನೆ, ಮನೆಯವ್ರ ಹತ್ರ, ನನ್ನ ಗಂಡನ ಹತ್ರ ಹೇಳ್ತೇನೆ, ನಿನ್ನ ಹತ್ರ ಬಂದು ಹೇಳ್ತೇನೆ, ನಮ್ಮ ಅಮ್ಮನ ಹತ್ರ ಹೇಳ್ತೇನೆ, ನೋಡಿ ಅವ್ರು ಹಾಗೆ ಕಮೆಂಟ್ ಮಾಡಿದ್ರು ಅಂತ. ಅಲ್ಲಿ ಮರ್ತೋಗತ್ತೆ. ಅದು ಇದು ನನ್ನ ಸ್ಟೂಡೆಂಟ್ಸ್ಗಳದ್ದು ಮತ್ತು ನನ್ನ ಒಂದು ಸಾಮ್ರಾಜ್ಯದಲ್ಲಿ ನಾವೀಗೆ ಬದುಕ್ತೇವೆ ಅಂತ ಹೇಳ್ಬೋದು. ಹಾಗಾದ್ರೆ ಮುಂದಿನ ವರ್ಷಕ್ಕೆ ಈ ವರ್ಷ ನಮ್ದೇನು ಪ್ಲಾನ್ಸ್, ರೆಸೊಲ್ಯೂಷನ್ ಅಂತ ನಂಗೆ ಗೊತ್ತಿಲ್ಲ. ಬಟ್ ಏನೇ ಕೆಲಸ ಮಾಡಿದ್ರು 100% ಅದಕ್ಕೆ ನಾವು ಮಾಡಬೇಕಂತ ಹೇಳೋದು ನಾನು ಅಂದ್ಕೊಂಡಿದ್ದೇನೆ. 100% ಅಂದರೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥದ್ದು, ಅದೊಂದು ಪ್ಲ್ಯಾನ್ ಇದೆ. ಇನ್ನೂ ತುಂಬ ಸರ್ಪ್ರೈಸಸ್ ಇದೆ, ನಾನು ಈಗಲೇ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ತುಂಬ ಈ ಕೋರ್ಸಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಮೀನಿಂಗ್ಫುಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬೇಕಂತ. ಮೇ ಬಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗಳಿಗೆ ನಂಗೆ ಗೊತ್ತಿದೆ. ಪಾಪದ್ದು ಲಾಸ್ಟ್ ಟೈಮ್ ತುಂಬ ಜನ ಸಫರ್ ಆದರು. ಕನ್ನಡ ಮೀಡಿಯಮ್ ಸ್ಟಡಿ ಮೆಟೀರಿಯಲು ಇರೋದಿಲ್ಲ, ನಮಗೂ ಕೂಡ ಅದನ್ನು ಕೆಟರ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಕನ್ನಡ ಅಂದರೆ ಇಂಗ್ಲೀಷ್ ನೋಟ್ಸ್ ಇರುತ್ತೆ, ಬಹುತೇಕ ಒಂದು ಸಬ್ಜೆಕ್ಟ್ಸ್ಗಳೆಲ್ಲವೂ ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲೇ ಇರುವಂಥದ್ದು. ಅದನ್ನು ಟ್ರಾನ್ಸ್ಲೇಟ್ ಮಾಡಿದರೂ ಸಹ ಈಗ ಗೂಗಲೆಲ್ಲ ಟ್ರಾನ್ಸ್ಲೇಷನ್ ಆಗತ್ತೆ, ಆಯಿತಾ. ಆದರೆ ಸರಿ ಇದೆಲ್ಲ ಗೊತ್ತಿಲ್ಲ ಅಲ್ವಾ. ನೀನದು ಟ್ರಾನ್ಸ್ಲೇಷನ್ ಮಾಡಿದ್ದು ನೀನೆಲ್ಲ, ಎಲ್ಲದೂ ಕೂಡ ಟ್ರಾನ್ಸ್ಲೇಷನ್ ಮಾಡಿದ್ದು ನಿನಗೆ ಅದು ಬೆಟರ್ ಗೊತ್ತಿರತ್ತೆ. ಟ್ರಾನ್ಸ್ಲೇಷನ್ ಆಲ್ಟರ್ನೇಟಿವ್ ವರ್ಡ್ಸ್ ತುಂಬ ಇರೋದಕ್ಕೆ, ಒಂದು ಇಂಗ್ಲೀಷ್ ಶಬ್ದಕ್ಕೆ ತುಂಬ ಆಲ್ಟರ್ನೇಟಿವ್ ವರ್ಡ್ಸ್ ಇರುತ್ತೆ. ಆ ಸಂದರ್ಭ, ಆ ಕಂಟೆಕ್ಸ್ಟಿಗೆ ಯಾವುದು ಸರಿಯಾದ ವರ್ಡ್, ಸರಿನೋ ಅಲ್ವೋ ಅನ್ನೋದು ಕಂಡುಹಿಡಿಯೋದೇ. ಅಂದರೆ 1-2-3 ಪ್ಯಾರಾಗ್ರಾಫ್ಸ್ ಆದರೆ ಬೇಗ ಮಾಡಿಬಿಡ್ಬೋದು. ಒಂದು ಬುಕ್
ಮಾಡಬೇಕಾದ್ರೆ ಅದು ತುಂಬ ಟೈಮ್ ತಗೊಳುತ್ತೆ. ಮತ್ತು ಕನ್ನಡ ಫಾಂಟ್ ಏನಾಗುತ್ತೆ, ಒಂದು ಬುಕ್ ಸಿಕ್ಕಿದ್ರೂ ಕೂಡ ಈ ಡಿಜಿಟಲ್ ಲೈಬ್ರರೀಸಲ್ಲಿ ಕನ್ನಡ ಲಾ ಬುಕ್ಸ್ ಸಿಗೋದೇ ಕಡಿಮೆ. ಒಂದು ವೇಳೆ ಸಿಕ್ಕಿದ್ರೂ ಅದು ಕಾಪಿ ಪೇಸ್ಟ್ ಮಾಡಲಿಕ್ಕೆ ಕಷ್ಟ. ಅಂದರೆ ನಾವು ಕಾಪಿ ಮಾಡಿ ಇಂಗ್ಲೀಷ್ನಷ್ಟು ಸುಲಭ ಆಗೋದಿಲ್ಲ ಕಾಪಿ ಪೇಸ್ಟ್ ಮಾಡಲಿಕ್ಕೆ. ಆಯಿತು, ಪೇಸ್ಟ್ ಮಾಡಿದ್ರು ಸಹ ಅದಕ್ಕೆ ನಾವು ನೋಟ್ಸ್ ಮಾಡಬೇಕಲ್ಲ, ಸ್ವಂತ ಶಬ್ದಗಳನ್ನು ಹಾಕಬೇಕು. ಅದು ನಮಗೆ ಅಷ್ಟು ಇಮಿಡಿಯೇಟ್ಲಿ ನಮಗೂ ಅಭ್ಯಾಸ ಇಲ್ಲ ಕನ್ನಡ ಮಾಧ್ಯಮದಲ್ಲಿ. ಅಂದರೆ ತುಂಬ ಈಗ ನಾವು ಇಂಗ್ಲೀಷ್ ಮಾಧ್ಯಮದಲ್ಲಿ ಬೆಳೆದು ಇಂಗ್ಲೀಷ್ ಲಾ ಎಲ್ಲ ಇಂಗ್ಲೀಷ್ ಎಲ್ಲ ಪಾಸ್ ಮಾಡಿದ್ದು. ಬಟ್ ಸ್ಟಿಲ್ ಅದು ಕಲಿಬೇಕು, ನಾ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಒಂದೇ ಸಲ ಸಡನ್ ಇಮಿಡಿಯೇಟ್ಲಿ 5 ಮಂತ್ಸಲ್ಲಿ 6 ಮಂತ್ಸಲ್ಲೆಲ್ಲ ಆಗುವಂಥ ಜರ ಅಲ್ಲ. ತುಂಬ ಜನರಿಗೆ ಮಾಡಬೇಕಂತ ಇದೆ, ನಾನು ಪ್ರಾಮಿಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ವಿ ಆರ್ ಟ್ರೈಯಿಂಗ್ ಏನು ಸಿನ್ಸಿಯರ್ಲಿ ವಿ ಆರ್ ಟ್ರೈಯಿಂಗ್ ಅಂತ ಹೇಳ್ಬೋದು. ಹಾಗೆ ಇನ್ನೂ ಆದಷ್ಟು ಬೇರೆ ಬೇರೆ ಕ್ಯಾಟಗರೀಸ್ಗಳನ್ನು ರೀಚ್ ಆಗಬೇಕಂತ ಇದೆ. ರೀಚ್ ಹೇಳೋದಕ್ಕಿಂತ ಇಂಪ್ಯಾಕ್ಟ್, ನಾನು ರೀಚ್ ಹೇಳೋದಿಲ್ಲ, ಯಾಕೆಂದರೆ ರೀಚ್ ಅಂದರೆ ಜಾಸ್ತಿ ವ್ಯೂಸ್ ಹಾಗೆ ಅಂತ ಅರ್ಥ ಬರುತ್ತೆ. ಹಾಗಲ್ಲ, ಬೇರೆ ಬೇರೆ ವೈಡರ್ ಆಡಿಯನ್ಸ್ ಹೂ ಅವರಿಗೆ ಇಂಪ್ಯಾಕ್ಟ್ ಆಗಬೇಕು ಅಷ್ಟೇ ನಮ್ಮ ಗೋಲ್ ಇದರದ್ದು. ಸೊ ಇಷ್ಟು ನನ್ನ ಮುಂದಿನ ಈ ವರ್ಷದ ಒಂದು ರೆಸೊಲ್ಯೂಷನ್. ಪರ್ಟಿಕ್ಯುಲರ್ ಇದೆ ಅಂತ ನಾನು ಹೇಳೋದಿಲ್ಲ. ಬಟ್ ಜಾಸ್ತಿ ನಂಬರ್ ಆಫ್ ಕೋರ್ಸಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಜಾಸ್ತಿ ಲ್ಯಾಂಗ್ವೇಜಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಹೊಸ ರೀತಿಯ ಕೋರ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಸ್ಟೂಡೆಂಟ್ಸ್ಗಳು. ಹೊಸ ಬುಕ್ಸ್, ಬುಕ್ಸ್ ಅದನ್ನು ನಾನೊಂದು ಸಣ್ಣ ಹಿಂಟ್ ಕೊಡ್ತೇನೆ. ಬುಕ್ಸನ್ನು, ಯಾಕೆಂದರೆ ಎಲ್ಲ ಫಿಸಿಕಲ್ ಬುಕ್ಸೇ ಅಲ್ಲ, ಇನ್ನು ಬುಕ್ಸನ್ನು ಕೂಡ ನಾವು ಲಾಂಚ್ ಮಾಡಲಿಕ್ಕಿದ್ದೇವೆ. ಅದು ನಮ್ಮ ಮುಂದಿನ ವರ್ಷದ ಪ್ಲ್ಯಾನ್. ಈಗ ಇಷ್ಟ ಆಯಿತು, ಇದೆಲ್ಲ ನಾವೆಲ್ಲ ಸ್ವಲ್ಪ ನಮ್ಮ ಡಿಸ್ಕಷನ್ ಮಾಡಿದ್ವಿ. ಇನ್ನೊಂದು ರ್ಯಾಪಿಡ್ ಫೈರ್ ಕ್ವಶನ್ಸ್ ಅಂತ ನಾನು ಕೇಳ್ತೇನೆ ನಿನಗೆ. ಯೋಚನೆ ಮಾಡಿ ಉತ್ತರ ಕೊಡು, ಆಯಿತಾ? ಓಕೆ. ಸೊ ಈಗ ನನ್ನ ಜೊತೆ 2 ವರ್ಷದಿಂದ ಕೆಲಸ ಮಾಡ್ತಿದ್ದೆ. ನೀನು ಒಂದು ತಪ್ಪು ಮಾಡಿದಿ. ಯಾವ ನಿನ್ನ ತಪ್ಪು ನಿಂಗೆ ದೊಡ್ಡ ಪಾಠ ಕಲಿಸಿದೆ? ಒಂದು ಮಿಸ್ಟೇಕ್ ವಿಚ್ ಹ್ಯಾಸ್ ಟಾಟ್ ಯು ದ ಲೆಸನ್. ತುಂಬ ತಪ್ಪುಗಳಾಗ್ತದೆ. ಆದರೆ ಒಂದು ಯಾವ ತಪ್ಪು ಅಂದರೆ, ಯಾವುದೇ ಬಟನ್ಸ್, ಕೀಬೋರ್ಡ್ಸಲ್ಲಿ ಬಟನ್ಸ್ ಒತ್ತುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಒತ್ತೋದು, ಅಂದರೆ ಜಾಗರೂಕತೆಯಿಂದ ಒತ್ತೋದು ಒಳ್ಳೆಯದು. ಯಾಕೆಂದರೆ ಒಂದು ಸಲ ಏನು ಒತ್ತಿದ್ನೋ ಇಲ್ವೋ ಅನ್ನೋದು ನೆನಪಿಲ್ಲ, ಒಟ್ಟಿನಲ್ಲಿ ಆ ಇಂಪಾರ್ಟೆಂಟ್ ರೆಕಾರ್ಡಿಂಗ್ಸ್ ಫೋಲ್ಡರ್ ಏನಿತ್ತು ಅದು ಕಾಣ್ತಾ ಇಲ್ಲ, ಅದು ಫೋಲ್ಡ್ರಿಂದ ಅದು ಫುಲ್ ಟೆನ್ಷನ್ನು. ಅಂದರೆ 2 ವರ್ಷದಿಂದ ಮಾಡಿದ ರೆಕಾರ್ಡಿಂಗ್ಸ್ ಇದ್ದಿದ್ದು ಫೋಲ್ಡರ್ ಕಾಣ್ತಾ ಇಲ್ಲ ಅಂದ ಕೂಡಲೇ ಸಹಜವಾಗಿ ಹೌದು, ಅದು ನಾನು ಡಿಲೀಟ್ ಮಾಡಿದ್ದೇನಾ ನೀನು ಮಾಡಿದ್ಯಾ, ಅದು ಸ್ವಲ್ಪ ಇಬ್ಬರಲ್ಲಿ ಸ್ವಲ್ಪ ಡೌಟ್ ಬರ್ಲಿಕ್ಕೆ ಶುರು ಆಯಿತು. ಇದು ಫಾರ್ಚುನೇಟ್ಲಿ ನಮ್ಮ ಆಫೀಸ್ ಅಂದರೆ ನಮ್ಮ ಕಲೀಗ ಅವರು ಅದನ್ನು ಮಾಡಿಕೊಟ್ರು. ಇಲ್ದಿದ್ರೆ ಹೋದಾಗೆ ಇಲ್ಲಿ ಇವತ್ತಿನ ತನಕ ನಾನು ನಿನಗೆ ನೀನೇ ಡಿಲೀಟ್ ಮಾಡಿದ್ದು ಅಂತ ಅಲ್ಲ, ನನ್ನಿಂದನೇ ಆಗಿರ್ಲೂಬಹುದು ನಂಗೆ ಗೊತ್ತಿಲ್ಲ. ಬಟ್ ನಾನು ಹಾಗೆ ಹೇಳ್ತಿದ್ದೆ, ನಾ ಮಾಡಿದ್ರು ಸಹ ಮೇ ಬಿ ನೀನೇ ಮಾಡಿರ್ಬೋದಂತ. ಅದೊಂದು ದೊಡ್ಡ ಲೆಸನ್. ಸ್ವಲ್ಪ ಜಾಗೃತಿ, ಸಾವಧಾನದಿಂದ ಆಪರೇಟ್ ಮಾಡೋದು ಒಳ್ಳೇದು ಅಂತ. ಓಕೆ. ಕೆಲಸದಲ್ಲಿ ಜಾಸ್ತಿ ಬ್ರೇಕ್ ತಗೊಳ್ತಾರೆ, ಬಟ್ ಕೆಲಸ ಬೇಗ ಮುಗಿಸೋರು ಯಾರು? ನೀನೇ. ನಾನು ಒಂದು 2 hours ಕೂತ್ಕೊಂಡು ಮಾಡುವಂಥ ಕೆಲಸನ ನೀನು ಒಂದು 30 minutesಲ್ಲಿ, ಅಷ್ಟು ಸ್ಪ್ಯಾನ್ ಆಫ್ ಟೈಮಲ್ಲಿ, ಅಂದರೆ ನೀನು ಬೇಗ ಮಾಡಿ ಮುಗಿಸ್ತೀಯ ನೀನು. ಓಕೆ. ಹಾಗೆ ನೀ ತಗೊಂಡಿರೋ ನಿರ್ಧಾರ, ನೀ ಹೆಮ್ಮೆ ಪಡುವಂಥ ನಿರ್ಧಾರ ಯಾವುದು? ಅದೇ ಮತ್ತೆ ನಿರ್ಧಾರ ಅಲ್ಲ, ಇಲ್ಲಿ ಅಂದರೆ ನನ್ನ ಕರಿಯರ್ ನಿನ್ನ ಜೊತೆ ಅಂತ, ಕಂಟೆಂಟ್ ಕ್ರಿಯೇಷನ್ ನನ್ನ ಜೊತೆ ಗೊತ್ತಿಲ್ಲ, ಅದೇ ಕಂಟೆಂಟ್ ಕ್ರಿಯೇಷನ್, ಅದೇ ಫ್ಯಾಮಿಲಿ ಜೊತೆ, ಅದೇ ನಿನ್ನ ಜೊತೆ ಮಾಡೋದು ಅಂತ. ಅದು ನಿಂಗೆ ಖುಷಿ ಆಗುತ್ತೆ, ಹೆಮ್ಮೆ ಇದೆಯಾಗಿದ್ರೆ ಅಕ್ಕನ ಬಗ್ಗೆ ಹೆಮ್ಮೆ ಇದೆಯಾ? ಹೌದು. ಓಕೆ. ಸೊ ಈಗ ಸ್ಟೂಡೆಂಟ್ಸ್ಗಳು ನನ್ನ ಸ್ಟೂಡೆಂಟ್ಸ್ ನಿನ್ನ ಸ್ಟೂಡೆಂಟ್ಸ್ಗಳು ಕೂಡ, ಸೊ ಅವರನ್ನು ಹೇಗೆ ನೀವು ಡಿಸ್ಕ್ರೈಬ್ ಮಾಡ್ತೀವಿ? ಅವರು ಮೆಜಾರಿಟಿ ಇನ್ನೋಸೆಂಟ್. ಅವರು ಅಂದರೆ ತುಂಬ ಜನಕ್ಕೆ ಅಂದರೆ ಬೇಸಿಕ್ ಲಾಗಿನ್ ಇದು ಗೊತ್ತಿರೋದಿಲ್ಲ. ಅಂದರೆ ಅವರಿಗೆ ಕ್ಲಾಸಸ್ ಕೇಳಬೇಕಂತ ತುಂಬ ಆಸೆ ಇರುತ್ತೆ, ಓದುವಂಥ ಹುಮ್ಮಸ್ಸಿರುತ್ತೆ, ಆದರೆ ಅವರಿಗೆ ಆ ಟೆಕ್ನಿಕಲ್ ಬ್ಯಾರಿಯರ್ಸ್ ಸ್ವಲ್ಪ ಬರೋದ್ರ ಕಾರಣ ಅವರು ಪಾಪ ಕಾಲ್ ಮಾಡಿ ಎಷ್ಟು ಸಲ, ಅಂದರೆ ರಾತ್ರಿ ಆದರೂ ಕಾಲ್ ಮಾಡಿ ಅವರು ಅಂದರೆ ಹೇಗೆ ಮಾಡೋದು ಅದು ಮತ್ತೆ ಅದರಲ್ಲಿ ಇದಿರೋದಿಲ್ಲ, ಈಗೋ ಇರೋದಿಲ್ಲ. ಅಂದ್ರೆ ಆ ರಿಕ್ವೆಸ್ಟ್ ಎಲ್ಲ ಪಾಪ ಕೇಳ್ತಾರಲ್ಲ ಎಷ್ಟೋ ಸಲ. ಅವರಿಗೆ ಮತ್ತೆ ಗೊತ್ತಾದ ಕೂಡ ತುಂಬಾ ಖುಷಿ ಪಡ್ತಾರೆ, ಥ್ಯಾಂಕ್ ಯು ಮ್ಯಾಮ್ ಅಂತ. ತುಂಬಾ ನಿನಗೆ ದೊಡ್ಡ ಸಾಧನೆ ಮಾಡಿದಷ್ಟು ಖುಷಿ ಆಗತ್ತಲ್ಲ ನಿನಗೆ? ಖುಷಿ ಆಗತ್ತೆ ಅಲ್ವಾ? ಅದು ನಿಜ. ನನ್ನ ತಮಾಷೆಗೆ ಹೇಳಿದ್ರು ಸಹ ಒಬ್ಬರು ಒಂದು ನಮ್ಮಿಂದ ಅಂದ್ರೆ ಚಿಕ್ಕ ಇದಾದ್ರೂ ಖುಷಿ ಅಂತ ಅಂದ್ರೆ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಅಷ್ಟೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಂತದ್ದು. ಅಂದ್ರೆ ಫೀಡ್ಬ್ಯಾಕ್ ಕೊಟ್ಟಾಗ ಅಂದ್ರೆ ಅದು ಕಳಿಸ್ಬೇಕಂತ ಇಲ್ಲ, ಅಂದ್ರೆ ಬುಕ್ ಬಂದ್ ಕೂಡಲೇ, ಆದ್ರೆ ಒಂದು ಆತರ ಸೇಫ್ ಆಗಿ ಬಂದ್ ಮುಟ್ಟಿದೆ, ಸರಿ ಅಂತ ಹೇಳಿ ಹೇಳಿದಾಗ ಬುಕ್ ಇಸ್ ವೆರಿ ಯೂಸ್ಫುಲ್, ಆತರ ಟೈಪ್ಸ್ ಆಫ್ ಎಲ್ಲ ಮೆಸೇಜಸ್ ಯಾರು ಕಳಿಸ್ತಾರೆ ಸ್ಟೂಡೆಂಟ್ಸ್, ಅವರಿಗೆ ಕಳಿಸ್ಬೇಕಂತ ಇಲ್ಲ, ಅವಶ್ಯಕತೆ ಇಲ್ಲ. ಅವರೆಲ್ಲ ತುಂಬಾ ಇನ್ನೋಸೆಂಟ್, ಅಂದ್ರೆ ಖುಷಿ ಆಗತ್ತೆ.
ಇದಕ್ಕೆ ನಾನು ಉತ್ತರ ಕೊಟ್ಬಿಡ್ತೇನೆ, ನನ್ನ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೇನೆ. ಅಲ್ಲ ನಾನೇ ಉತ್ತರ ಕೊಡ್ತೇನೆ. ಅದು ಡ್ರೈವಿಂಗ್ ಫೋರ್ಸ್ ನನಗೆ, ನನ್ನ ಸ್ಟೂಡೆಂಟ್ಸ್ ನನಗೆ ಆಸ್ಪಿರೆಂಟ್ಸ್ ಇದ್ದಿದ್ದಕ್ಕೆ ನಾನು ಈಗ ಯೂಟ್ಯೂಬ್ ಚಾನಲ್ ರನ್ ಆಗ್ತಾ ಇದೆ. ನೋಡ್ತಾರೆ ಹೇಳೋದಕ್ಕೆ ಅಲ್ಲ ಮಾಡುವಂಥದ್ದು, ಕ್ಲಾಸಸ್ ಕೋರ್ಸಸ್ಗಳನ್ನು ಮಾಡ್ತಾರೆ. ದೇ ಆರ್ ದಿ ಡ್ರೈವಿಂಗ್ ಫೋರ್ಸ್ ಬಿಹೈಂಡ್ ದಿ ಎಂಟೈರ್ ದಿಸ್ ಅಭಿಜ್ಞಾ ಎಜುಕೇಷನ್ ಪ್ಲಾಟ್ಫಾರ್ಮ್ ಹಾಗಂತ ಹೇಳ್ತಾನೆ. ಮತ್ತು ನೀವು ಇನ್ನೂ ಕೇಳ್ತೇನೆ ತಡಿ, ಕ್ವಶನ್ಸ್ ಇದೆ ನಿನಗೆ. ಟೆಕ್ನಾಲಜಿ ಫೇಲ್ ಆದಾಗ ಪ್ಯಾನಿಕ್ ಆಗೋರು ಯಾರು, ಗಾಬರಿ ಪಡ್ಕೊಳ್ಳೋರು ಯಾರು? ಅದು ನಾನೇ. ಅದೊಂದು ಬೇಕಾದ್ರೆ ಒಂದು ಉದಾಹರಣೆ ಇದೆ. ಅದು ಮೋಸ್ಟ್ಲಿ ಕೂಡ ಯಾವ್ದು ಹೇಳ್ತೀನಿ ನಂಗೆ ಅಂದಾಜಾಯ್ತು. ಟೆಕ್ನಾಲಜಿ ಅದು ಏನಾಗಿತ್ತು ಅಂದರೆ, ಡೆಸ್ಕ್ಟಾಪಲ್ಲಿ ಅಂದರೆ ನಮ್ಮದೇ ಶುರು ಮಾಡಿದ್ದು ಅಭಿಜ್ಞಾ ಲಾ ಸೀರೀಸ್ ಆ್ಯಪ್ ಜಸ್ಟ್ ಶುರು ಆದಾಗ ಫಸ್ಟ್ ಬ್ಯಾಚ್ ಆಗಿತ್ತು ಅನಿಸ್ತದೆ. ಅದು ಫಸ್ಟ್ ಕ್ಲಾಸ್ ಆಗಿತ್ತು, ಎಲ್ಲ ಟೆಕ್ನಿಕಲ್ ಸೆಟಪ್ ಎಲ್ಲ ರೆಡಿ ಆಗಿದೆ, ಇನ್ನೇನು ಶುರು ಮಾಡಬೇಕು, ಸ್ಟಾರ್ಟ್ ಸ್ಟ್ರೀಮಿಂಗ್ ಅಂತ ಒತ್ತಬೇಕು. ಆವಾಗ ನಾನು ಅಲ್ಲೇ ಇದ್ದೆ, ನಿನ್ಗೇನೋ ಲೈಟ್ ಏನೋ ಸ್ವಲ್ಪ ಏನೋ ಮುಖಕ್ಕೇನೋ ಆಗ್ತಾ ಇತ್ತು ಅಂತ ಅದು ಯಾವುದೊಂದು ಸ್ವಿಚ್ ಆಫ್ ಮಾಡ್ಲಿಕ್ಕೆ ಹೇಳಿದೆ. ನಾನು ಹೋದೆ, ಮಾಡಿದೆ ಸ್ವಿಚ್ ಆಫ್, ಆದರೆ ಎಂಟೈರ್ ಸಿಸ್ಟಮ್ ಫುಲ್ ಎಂಟೈರ್ ಆಫ್ ಆಗಿಬಿಡ್ತು. ಅದು ಕ್ಲಾಸ್ ಸ್ಟಾರ್ಟ್ ಆಗಲ್ಲ, ಟೈಮ್ ಪಾಸ್ ಆಯ್ತಾ ಗೊತ್ತಿಲ್ಲ. ಆ್ಯಕ್ಚುಲಿ ಪಾಸ್ ಆಯಿತು. ಅದು ಅಂದರೆ ಈಗ 4 ಗಂಟೆ ಅಂದರೆ 4:05 ಆಗ್ಬಿಟ್ಟಿತ್ತು ಅದು. ಆಮೇಲೆ ಒಂದ್ಸಲ ನಿಂದು ರಿಯಾಕ್ಷನ್ ನೋಡಿದೆ, ನೀನು ಸ್ವಲ್ಪ ಏನಂದರೆ ಗೊತ್ತಾಯ್ತು ನಿನಗೆ, ಅಂದರೆ ಇವಳೇನೋ ಸ್ವಲ್ಪ ಇದು ಮಾಡಿದ್ಲು ಅಂತ. ಆದರೂ ಏನು ಇದು ಮಾಡ್ಕೊಳ್ಳಿಲ್ಲ, ಕಾಮಾಗಿದ್ದೆ. ಆದರೆ ಈ ಥರ ಸಂದರ್ಭಗಳು ಸ್ವಲ್ಪ ನನಗೆ ಜಾಸ್ತಿ. ಅಲ್ಲ, ನಾನು ಆವಾಗ ಬೈಲಿಕ್ಕೆ ಹೋಗ್ತಿದ್ದೆ, ಬಟ್ ಬೈದ್ರೆ ಇನ್ನೂ 5-10 ನಿಮಿಷ ಇನ್ನೂ ಜಾಸ್ತಿ ಹೋಗುತ್ತೆ ಅಂತ, ಅದಕ್ಕೋಸ್ಕರ ಆವಾಗ ಬೈಲಿಲ್ಲ ಅಷ್ಟೇ. ಓಕೆ, ಅದೊಂದಾಯಿತು. ಮತ್ತು ಇನ್ನೊಂದು, ಇನ್ನು ತುಂಬ ಸಲ ನಾವು ನೋಡ್ತೇವೆ, ಕೆಲವೊಂದಿನ ಏನು ಮಾಡಿದ್ರು ಉಲ್ಟಾನೆ, ನಾವು ಮಾಡಿದೆಲ್ಲ ಉಲ್ಟಾ ಆಗ್ತಾ ಹೋಗ್ತವೆ. ಹಾಗಾಗಿದೆಯಾ ನಿನಗೆ? ಆಗಿದೆ, ತುಂಬ ಸಲ ಆಗಿದೆ. ಏನು ಕ್ಲಾಸ್ ಅಪ್ಲೋಡ್ ಮಾಡಲಿಕ್ಕಿರತ್ತೆ, ಅದು ಆ್ಯಕ್ಚುಲಿ ನಿನ್ನ ಸಿಸ್ಟಮಲ್ಲಿ ಸ್ವಲ್ಪ ಸ್ಪೀಡ್ ಅಪ್ಲೋಡ್ ಆಗುತ್ತೆ ನಂದ್ರಕ್ಕಿಂತ. ಸೊ ನಾನು ನಿನ್ನ ಸಿಸ್ಟಮಲ್ಲಿ ಅಪ್ಲೋಡ್ ಇನ್ನೇನು ಮಾಡಬೇಕು ಅಂತ ಅಂದ್ಕೊಂಡಿರ್ತೇನೆ, ಅಷ್ಟು ತನಕ ನೀನು ಬಂದುಬಿಟ್ಟಿರ್ತಿ. ಅದಾದಮೇಲೆ ಆಯಿತು, ಕ್ಲಾಸ್ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ, ನನಗೆ ಏನೋ ಟೆಸ್ಟ್ ಅರ್ಜೆಂಟ್ ಮಾಡಲಿಕ್ಕಿರ್ತದೆ, ಇಂಟರ್ನೆಟ್ ಹೋಗಿಬಿಟ್ಟಿರತ್ತೆ, ಟೆಸ್ಟ್ ಮಾಡಲಿಕ್ಕಾಗೋದಿಲ್ಲ. ಆ ಥರ ತುಂಬ ಸಂದರ್ಭಗಳಿವೆ. ಮಧ್ಯದಲ್ಲಿ ಕಾಲ್ಸ್ ಬರುತ್ತೆ. ಕಾಲ್ಸ್ ಅಂದರೆ ಅದು ಬೇಸಿಕ್, ಅಂದರೆ ತುಂಬ ಜಾಸ್ತಿ ಟೈಮ್ ತಗೊಳ್ಳುವಂಥ ಕಾಲ್ಸ್ ಆಗಿರುತ್ತೆ. ಕೆಲವೊಂದು ಆ ದಿನ ಏನು ಕೆಲಸ ಮಾಡ್ದೇನೆ ಹಾಗೆ ಹೋಗಿದ್ದ ದಿನನೂ ಇದೆ. ಓಕೆ, ಸೊ ಇದಿಷ್ಟು ನಮ್ಮ ರ್ಯಾಪಿಡ್ ಕ್ವಶನ್ಸ್ ನೀನು ಕೇಳಿರುವಂಥದ್ದು. ನೀನು ಯಾವಾಗಲೂ ಕೇಳ್ತೀಯಲ್ಲ ರ್ಯಾಪಿಡ್ ಕ್ವಶನ್ಸ್, ಈಗ ನಾನು ನಿನಗೆ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳ್ತೇನೆ, ಆದಷ್ಟು ಬೇಗ ಉತ್ತರ ಕೊಟ್ಟು. ಆಯ್ತು, ಕೇಳು. ನಿನಗೆ ಓದಲಿಕ್ಕೆ ಇಷ್ಟ ಆಗೋ ಟೈಮ್ ಯಾವುದು? ಬೆಳಗ್ಗೆನ, ಮಧ್ಯಾಹ್ನನ, ರಾತ್ರಿನ? ನನಗೆ ಬೆಳಗಿನ ಜಾವ ತುಂಬ ಇಷ್ಟ. ರಾತ್ರಿ ಹೊತ್ತು ನನಗೆ ಆಗೋದೇ ಇಲ್ಲ, ನಾನು ಲೈಕ್ ಝೋಂಬಿ ಥರ ಆಗಿಬಿಡ್ತೇನೆ. ನನಗೆ ಯಾರು ಏನು ಕೇಳಿದ್ರು ಏನು ಉತ್ತರ ಕೊಡ್ಲಿಕ್ಕೆ ನಂಗೆ ಸಾಧ್ಯ ಇಲ್ಲ. ಬೆಳಗ್ಗೆ ನೀನು ಎಷ್ಟು ಗಂಟೆಗೆ ಎಬ್ಸು, 4 ಗಂಟೆ 3 ಗಂಟೆ 2 ಗಂಟೆ ಅಂತ ಹೇಳಿದ್ರೆ ಹಿಂದಿನ ದಿನ ಆಗಿಬಿಡತ್ತೆ. ಮತ್ತು ಎಷ್ಟು ಬೇಗ ಆ ದಿನದ ಬೆಳಗ್ಗೆ ಬೇಗ ಎಬ್ಸು, ನನಗೆ ಎದ್ದು ಓದಲಿಕ್ಕೆ ಇಷ್ಟ. ಬಟ್ ಪ್ರೊವೈಡೆಡ್ ನನಗೆ ಹಿಂದಿನ ದಿನ ಸರಿಯಾದ ನಿದ್ದೆ ಆಗಿರ್ಬೇಕು, 6-7 ಗಂಟೆಗಳ ನಿದ್ದೆ, ಡೀಪ್ ಸ್ಲೀಪ್ ಆಗಿದ್ರೆ ಮಾತ್ರ ಐ ಕ್ಯಾನ್ ಸ್ಟಡಿ. ಬಟ್ ದಟ್ ಈಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಟೈಮ್. ಹಾಗೆ ನಾನು ಅದಕ್ಕೆ ಕ್ಲಾಸ್ ಕೂಡ ಆ ಟೈಮೆಲ್ಲ ಮಾಡ್ತಿದ್ದೆ, ಬೆಳಿಗ್ಗೆ ಎಲ್ಲ ಕ್ಲಾಸ್. ಆಯ್ತು, ನೆಕ್ಸ್ಟ್, ಒಂದು ವೇಳೆ ನಮ್ಮ ಜೀವನದಲ್ಲಿ ಪಾಸ್ ಅನ್ನುವಂಥ ಬಟನ್ ಇದ್ದರೆ 1 ವೀಕಿಗೆ ಪಾಸ್ ಮಾಡಿ ನೀನೇನು ಮಾಡಲಿಕ್ಕೆ ಇಷ್ಟಪಡ್ತಿದ್ದೆ? ಇದು ನಂಗೆ ತುಂಬ ಫೇವ್ರೆಟ್ ಕ್ವಶನ್. ಯಾಕೆ ಗೊತ್ತಾ, ನನಗೆ ಐ ವಾಂಟ್ ಟು ಗೋ ಫಾರ್ ಡಿಜಿಟಲ್ ಡಿಟಾಕ್ಸ್. ನನಗೆ 1 ವಾರ ಯಾವ ಈ ಮೊಬೈಲ್ ಸಿಸ್ಟಮ್, ಇಂಟರ್ನೆಟ್ ಅದು ಯಾವುದೂ ಬೇಡ. ಯಾಕೆಂದರೆ ಐ ಕ್ಯಾನ್ ಫೀಲ್ ಕೆಲವೊಂದ್ಸಲ ತುಂಬ ಟೈಪ್ ಮಾಡ್ತಾ ಕೈ ಬೆರಳುಗಳೆಲ್ಲ ಒಂಥರ ಆ ಒಂದು ಪೇನ್ ರೇಡಿಯೇಟ್ ಆಗುತ್ತೆ ಕೈಯಲ್ಲಿ, ಅಥವಾ ಇಲ್ಲಿ ನಮ್ಮ ಈ ನೆಕ್ಕಲ್ಲಿ, ಶೋಲ್ಡರ್ಸಲ್ಲಿ ಬ್ಯಾಕ್ ಪೇನ್ ಅದೆಲ್ಲದೂ ಆಗ್ಲಿಕ್ಕೆ ಶುರುವಾಗುತ್ತೆ. ಬಟ್ ನಾವು ಅದನ್ನು ಇಗ್ನೋರ್ ಮಾಡಿ ಕೆಲಸ ಮಾಡಬೇಕು, ಅದು ನಿಲ್ಲೋದೇ ಇಲ್ಲ, ಪ್ರೊಸೆಸ್ ನಿರಂತರವಾಗಿ ಆಗ್ತಾ ಹೋಗುತ್ತೆ. ಸೊ ನಂಗೆ ಅದೆಲ್ಲ ಪಾಸ್ ಮಾಡಿ, ಯಾವುದೂ ಬೇಡ, ಎನ್ಕ್ವೈರಿ ಬೇಡ, ಕ್ಲಾಸಸ್ ಬೇಡ, ಅಂದರೆ ಆ ಅವಕಾಶ ಇದ್ದರೆ ಅದ್ರ ಬುಕ್ ಇಟ್ಕೊಂಡು ಎಲ್ಲಾದರೂ ಹೋಗಿ ಒಬ್ಬಳೇ ಕೂತ್ಕೊಂಡು ಓದಬೇಕಷ್ಟೆ. ದ್ಯಾಟ್ ಈಸ್ ವಾಟ್ ಐ ವಾಂಟ್ ಟು ಡೂ ಫಾರ್ 1 ವೀಕ್. ಆಯ್ತು, ನೆಕ್ಸ್ಟ್, ಯಾವ ಒಂದು ಶಬ್ದನ ನಿನ್ನ ಜೀವನದಲ್ಲಿ ಮತ್ತೆ ಕೇಳಲಿಕ್ಕೆ ಇಷ್ಟಪಡೋದಿಲ್ಲ ನೀನು? ಓಕೆ, ಇದು ನನಗೆ ಒಬ್ಬರು ಯಾರೋ ಒಂದ್ಸಲ ಹೇಳಿದ್ದಾಗಿತ್ತು, ಅದು ಈ ಕಾಮೆಂಟ್ ಇದರಲ್ಲಿ ಮನಿ ಮೈಂಡೆಡ್ ಅಂತ ಹೇಳಿ. ಬಟ್ ಅದು ನಂಗೆ ತುಂಬ ಹರ್ಟ್ ಆಗೋಯಿತು. ಆ ಮನಿ ಮೈಂಡೆಡ್ ಹೇಳುವಂಥ ವಿಚಾರ ನಾನಂತ ಹೇಳ್ತಾರೆ ಜನ, ಹೇಳ್ತಾರೆ, ಅದನ್ನು ನಾವು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಬಟ್ ಅದು ನನಗೆ ಹಾಗೆ ಅಂತ ಅನ್ಸ್ಕೊಳ್ಳಿಕ್ಕೆ ಇಷ್ಟನೇ ಇಲ್ಲ. ಬಿಕಾಸ್ ಎಷ್ಟೋ ಸಲ ಕೆಲವೊಂದು ಹೇಳಲಿಕ್ಕೆ ಆಗೋದಿಲ್ಲ. ಎಷ್ಟೋ ಸಲ ಸ್ಟೂಡೆಂಟ್ಸ್ಗಳಿಗೆ ಅವರು ಇದು ಪಾವರ್ಟಿ ಅಥವಾ ಕಷ್ಟ ಅಂತ ಹೇಳಿದಾಗ ನಾವು ಎಷ್ಟೋ ಕನ್ಸೆಷನ್ ಕೊಟ್ಟಿದ್ದೇವೆ, ರಿಲ್ಯಾಕ್ಸೇಷನ್ ಕೊಟ್ಟಿದ್ದೇವೆ. ಬರೀ ಅದಕ್ಕಷ್ಟೇ ಅಂತ ಅಲ್ಲ, ಕೆಲವೊಂದು ಸಲ
ಮನಿ ಮೈಂಡೆಡ್ ಅಂತೂ ಖಂಡಿತ ಅಲ್ಲ. ನಮ್ಗೆ ಆಪ್ರೇಷನಲ್ ಕಾಸ್ಟ್ಗಳಿವೆ. ನಾವು ಇಷ್ಟೊಂದು ಟೂಲ್ಸ್ಗಳನ್ನು ಇನ್ವೆಸ್ಟ್ ಮಾಡ್ತೇವೆ, ರಿಸೋರ್ಸ್ಗಳನ್ನು ಯೂಸ್ ಮಾಡೋ ಕಾರಣಕ್ಕೆ ಸಮ್ಮಲ್ಲ ಜಾಸ್ತಿನೇ ಕಾಸ್ಟ್ಗಳಿವೆ. ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅದು ಅಪ್ಡೇಟ್ ಮಾಡ್ತಾ, ನಾವು ಅಪ್ಡೇಟ್ ಆಗ್ತಾ, ಎಲ್ಲದಕ್ಕೂ ಪೇಯ್ಡ್ ವರ್ಷನ್ಸೇ ನಾವು ಯೂಸ್ ಮಾಡುವಂಥದ್ದು. ಫ್ರೀ ಆದರೆ ನಮಗೆಲ್ಲೋ ಕೆಲವೊಂದು ಬಿಟ್ಟು ಹೋಗ್ಬೋದು ಹೇಳುವಂಥ ಒಂದು ಆ ಮನಸ್ಥಿತಿ ನನಗೆ ಬಂದುಬಿಡತ್ತೆ. ಸೊ ಅದಕ್ಕೋಸ್ಕರ ಐ ಗೋ ಫಾರ್ ಪೇಯ್ಡ್ ವರ್ಷನ್ಸ್. ಸೊ ಇಷ್ಟು ಆಪ್ರೇಷನಲ್ ಕಾಸ್ಟ್ ಇರುವಾಗ ಕೆಲವೊಂದು ಚಾರ್ಜ್ಗಳನ್ನು ನಾವು ಇದು ಕೇಳಲೇಬೇಕು, ಹಾಕಲೇಬೇಕಾಗತ್ತೆ ಕೆಲವೊಂದು ಕೋರ್ಸಸ್ಗಳಿಗೆ. ಸೊ ಮನಿ ಮೈಂಡ್ ಅಂತ ಹೇಳುವಂಥದ್ದು ಐ ಡೋಂಟ್ ವಾಂಟ್ ಟು ಹಿಯರ್. ಕೆಲವೊಂದ್ಸಲ ನಾವು ಹೇಳಿದ್ರೆ ಅವ್ರಿಗೆ ಯೂಸ್ ಇಲ್ಲ ಅಂತ ಅನ್ಸಿದ ಕೂಡಲೇ ಅವ್ರಿಗೆ ಹೇಳಿದಷ್ಟು ಅಮೌಂಟ್ಗಿಂತ ಜಾಸ್ತಿನೇ ರಿಫಂಡ್ ಮಾಡಿದ್ದು ಇನ್ಸ್ಟೆನ್ಸಸ್ ಕೂಡ ಇವೆ. ಹೌದು. ಮತ್ತೆ ನಂದು ಯಾವ ಒಂದು ಹ್ಯಾಬಿಟ್ ನಿಂಗೆ ತುಂಬ ಇರಿಟೇಟ್ ಆಗುವಂಥದ್ದು? ಇರಿಟೇಟಾ? ಓಕೆ, ಇರಿಟೇಟ್ ಹೇಳ್ತೇನೆ. ನೀನು ಹೇಗೆ ಅಂದರೆ ವರ್ಕ್ ಮಾಡ್ತಿ, ಇಡೀ ದಿನ ವರ್ಕ್ ಮಾಡ್ತಿ, ಅಂಥ ಪೇಷನ್ಸ್ ಯಾರಿಗೂ ಇಲ್ಲ. ನಮಗೆ ನೆಕ್ಸ್ಟ್ ಕ್ವಶನ್, ನಮಗೆ ಯಾವುದೋ ಒಂದ್ರ ಬಗ್ಗೆ ತುಂಬ ಹೆದರಿಕೆ ಇರುತ್ತೆ, ಆದರೆ ಅದನ್ನ ಒಂದ್ಸಲ ಫೇಸ್ ಮಾಡಿದ ಕೂಡಲೇ ನಮ್ಗೆ ಆ ಹೆದರಿಕೆ ಹೋಗ್ಬಿಟ್ಟಿರತ್ತೆ. ಆ ಒಂದು ಯಾವ್ದಾದ್ರು ಸಂದರ್ಭ ಆ ಥರ ಬಂದಿದೆಯಾ? ಇದೆ ತುಂಬ ಇದೆ. ಒಂದು ಮೇನ್ ಇದು ಹೇಳ್ತೇನೆ. ನಾನು ಆ್ಯಕ್ಚುಲಿ ಈಗ ಆನ್ಲೈನ್ ಕ್ಲಾಸಸ್ಸು 2 hours ಹಾಗೆಲ್ಲ ಮಾಡುವಂಥದ್ದು, ಹೆಚ್ಚು ಅಂದರೆ ರೆಕಾರ್ಡಿಂಗ್ ಎಲ್ಲ. ಈ ಮೇನ್ಸ್ ಎಕ್ಸಾಮ್ಸ್, ಈ ಕರ್ನಾಟಕ ಜುಡಿಷರಿ ಎಕ್ಸಾಮ್ ಮೇನ್ಸ್ ಎಕ್ಸಾಮ್ಸ್ ಇತ್ತಲ್ಲ, ಮೇನ್ಸ್ ಎಕ್ಸಾಮ್ಸ್ ಮಾಡಬೇಕು, ಕಂಡಕ್ಟ್ ಮಾಡಬೇಕು, ಅದು ಬ್ಯಾಚ್ ಮಾಡಬೇಕು. ಬಟ್ 4 ಸಬ್ಜೆಕ್ಟ್ಗಳಿವೆ, ಹೇಗೆ ಮಾಡೋದು ಐಡಿಯಾ ಇಲ್ಲ. ವಾಟ್ ಐ ಥಾಟ್ 4 hours, ದಿನಕ್ಕೆ 4 hours ಮಾಡೋಣ ಅಂತ ಮನಸ್ಸಲ್ಲೆಲ್ಲ ಐಡಿಯಾಗಳು ಓಡ್ತಾ ಇವೆ, ಹೀಗೆ ಕುಣಿತಾ ಇವೆ ಆಯ್ತು ಐಡಿಯಾಗಳು. ಬಟ್ ಆಗ್ತದಾ? ಯಾಕೆಂದರೆ ಟೈಮ್ ಹೇಗೆ ನಾನು ಮ್ಯಾನೇಜ್ ಮಾಡಲಿ? ಫಸ್ಟ್ ನಾನು ಓದ್ಕೊಂಡು ಪಾಠ ಮಾಡಬೇಕು, ಪಾಠ ಮಾಡಿ ಮತ್ತೆ ಅಂದರೆ ಅದ್ರದ್ದು ಆಫ್ಟರ್ ಇದಿರತ್ತೆ, ಕೆಲಸ ಇರುತ್ತೆ. ಸೊ ಅದು ಹೆದರಿಕೆ ಇತ್ತು. ಅದು ಮತ್ತು ಬೆಳಿಗ್ಗೆ 5 ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ, 5 to 7 ಇರ್ತಿತ್ತು. ಆಗತ್ತಾ? ಈಗ ದಿನ ಬಿಟ್ಟು ದಿನ ಆದರೆ ತೊಂದರೆ ಇಲ್ಲ. ಬಟ್ ಹಿಂದಿನ ದಿನ ಅಂದರೆ ಕಂಟಿನ್ಯೂಸ್ 5ರಿಂದ 7 ಗಂಟೆ ಎದ್ದು ಮಾಡ್ಲಿಕ್ಕಾಗತ್ತಾ ಹೇಳೋದು ಡೌಟ್, ತುಂಬ ಹೆದರಿಕೆ ಇತ್ತು. ಬಟ್ ಧೈರ್ಯ ಮಾಡೋಣ ಅಂತೇಳಿ, ನೀನು ಹೇಗೂ ಸಪೋರ್ಟ್ ಮಾಡಿದ್ವಿ, ಒಂದು ಬ್ಯಾಚ್ ಮಾಡೋಣ ಅಂತೇಳಿ ಮಾಡಿದ್ವಿ. ಸಕ್ಸಸ್ ಆಲ್ಮೋಸ್ಟ್ ಒಂದು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಕೆಲವೊಂದು ಆಚೆ ಈಚೆ ಆಗುತ್ತೆ, ಎಕ್ಸಾಕ್ಟ್ಲಿ ಐಡಿಯಲಿ ನಾವು ಅದೇ ರೀತಿ ಹೇಳಿದಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಆಲ್ಮೋಸ್ಟ್ ಕವರ್ ಮಾಡಿದ್ದೇವೆ ಎಲ್ಲದು ಸಹ. ಅದೊಂದು ಅದು ಹೆದರಿಕೆ ಇತ್ತಲ್ಲ, ಆಗತ್ತಲ್ಲೋ ಅಷ್ಟು ಗಂಟೆ ಪಾಠ ಮಾಡ್ಲಿಕ್ಕೆ ಆಗುತ್ತಲ್ಲೋ, ಆಯಿತು. 4 hours ಆಯಿತು, 4 hours ಆಗ್ತಿತ್ತು. ಮತ್ತು ಯಾವ ಒಂದು ಪ್ರೊಫೆಷ್ನಲ್ ವರ್ಡ್ ನೀನು ಇಷ್ಟಪಡೋದಿಲ್ಲ? ಪ್ರೊಫೆಷ್ನಲ್ ವರ್ಡ್ ಅಂದರೆ ಪ್ರೊಫೆಷನಲ್ ಯೂಸ್ ಮಾಡುವಂಥ ಶಬ್ದ. ಹಾಂ, ಅದು ನನಗೆ ನಾನು ಹೇಳ್ತೇನೆ. ಯಾಕೆಂದರೆ ಈ ಕಾಂಪಿಟೇಷನ್ ಅಂತ ಹೇಳುವಂಥ ವರ್ಡ್ ಉಂಟಲ್ಲ, ಅಥವಾ ರ್ಯಾಟ್ ರೇಸ್ ಅಂತ ಹೇಳ್ತಾರೆ, ನಂಗದು ಈಗ ಯಾರದೇ ಜೊತೆ ಅದನ್ನು ಕಾಂಪಿಟೇಷನ್ ಮಾಡಬಾರ್ದು. ನಾನು ಯೂಟ್ಯೂಬ್ ನೋಡುವಾಗ ಐ ಥಿಂಕ್ ಸ್ಟಡಿ IQ ಅದರಲ್ಲಿ ಅವರ ಫೌಂಡರ್, ನನಗೆ ಈಗ ಹೆಸರು ನೆನಪಾಗ್ತಾಯಿಲ್ಲ, ಅವ್ರು ಹೇಳಿದ್ದು ಕೇಳಿದ್ದಾನೆ, ಇಫ್ ಯು ಪಾರ್ಟಿಸಿಪೇಟ್ ಇನ್ ಅ ರ್ಯಾಟ್ ರೇಸ್ ಈವನ್ ಯು ವಿಲ್ ಬಿಕಮ್ ಅ ರ್ಯಾಟ್. ರ್ಯಾಟ್ ಅಂದರೆ ಇಲಿಗಳಲ್ಲ, ಇಲಿಗಳ ಆ ರೇಸಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಹೋದರೆ ನಾವು ಇಲಿಗಳಾಗ್ಬಿಡ್ತೇವೆ ಅಂತ. ಅಂದರೆ ನಾನು ಉಳಿದವ್ರನ್ನ ಇಲಿ ಅಂತ ಹೇಳ್ತಾ ಇಲ್ಲ, ಬಟ್ ಆ ಕಾಂಪಿಟೇಷನ್ ಮೈಂಡ್ ಸೆಟ್ ಹಾಗೆ ಆಗಿಬಿಡತ್ತೆ. ನಾವು ಮಾಡ್ತಾ ನಮ್ಮ ಜೊತೆ ನಾವು ಕಾಂಪಿಟೇಷನ್ ಮಾಡ್ಕೊಳ್ಳೋಣ, ಲೆಟ್ಸ್ ಅಂದರೆ ಹಿಂದಿನ ವರ್ಷನ್ಕಿಂತ ಈಗ ಬೆಟರ್ ಮಾಡ್ಕೊಳ್ತಾಗೋಣ. ಬಟ್ ಇಲ್ಲಾಂದರೆ ಅದು ಮುಗಿಯೋದ. ಇದು ಯಾವಾಗಲೂ ನಮ್ಗಿಂತ ಬೆಟರ್ ಇದ್ದೇ ಇರ್ತಾರೆ. ನೀವು ಎಲ್ಲೇ ಹೋಗಿ ಆ ಏರಿಯಾದಲ್ಲಿ ನಾವು ಬೆಟರ್ ಇರ್ಬೋದು, ಆ ಫೀಲ್ಡಲ್ಲಿ ಬೆಟರ್ ಇರ್ಬೋದು, ಬಟ್ ಅದನ್ನು ಮೀರಿಸೋರು ಬಂದೇ ಬರ್ತಾರಾ? ಸೊ ಅದು ನನಗೆ ಎಲ್ಲಾದರೂ ಕಾಂಪಿಟೇಷನ್, ನನ್ನ ಮಕ್ಕಳಿಗೂ ನಾನು ಅದು ಹೇಳೋದು, ಕಾಂಪಿಟೇಷನ್ ಮಾಡ್ಲಿಕ್ಕೆ ಹೋಗಬೇಡಿ, ಬೇಡ ಕಾಂಪಿಟೇಷನ್ ಬೇಡ, ನಮ್ಮ ಬೆಟರ್ ವರ್ಷನ್ ನಾವು ಆಗೋಣ ಅಂತ ಹೇಳೋದು. ಅದು ನಂಗೆ ತುಂಬ ಕಿರಿಕಿರಿ ಆಗುತ್ತೆ ಆ ವರ್ಡ್. ಬರೀ ಇದಲ್ಲ, ಇಷ್ಟ ಡಿಸ್ಲೈಕ್ ಅಲ್ಲ, ಆ ಶಬ್ದನೇ ಕಿರಿಕಿರಿ ಆಗುತ್ತೆ. ಹಾಗಾದರೆ ಇಷ್ಟ ಆಗುವಂಥ ಶಬ್ದ ಯಾವುದು ಪ್ರೊಫೆಷನಿಗೆ ಸಂಬಂಧಪಟ್ಟ? ಅಪ್ಡೇಟ್ ಆಗಬೇಕು. ನಾವು ಎಂಥದೇ ಇರಲಿ ಕಾಲಕ್ಕೆ ತಕ್ಕಾಗೆ ನಡೆಯಬೇಕು ಹೇಳ್ತಾರೆ. ಈಗ ಕಾಲಕ್ಕೆ ತಕ್ಕಾಗೆ ಅಪ್ಡೇಟ್ ಆಗಬೇಕು, ಇಲ್ಲಾಂದರೆ ಎಲ್ಲೋ ಹಿಂದೆ ಬಿದ್ದುಬಿಡ್ತೇವೆ. ನಿಮಗೆ ಯಾವುದು ತುಂಬ ಎಂಬ್ಯಾರಸಿಂಗ್ ಮೂಮೆಂಟ್ ಅಂತ ಅನಿಸಿದ್ದು? ಮರ್ಯಾದಾಗೆ ನಾಚಿಕೆ ಆಗಿದ್ದು ಅದು ಹೇಳ್ತೇನೆ. ಅದು ಫಸ್ಟ್ ಈ ಬುಕ್ ನಾವು ಪಬ್ಲಿಷ್ ಮಾಡಿದ್ವಲ್ವಾ, ಫಸ್ಟ್ ಬುಕ್ ನಮಗೆ ಅದನ್ನು ಹೇಗೆ ಡೆಲಿವರಿ ಪ್ಯಾಕ್ ಮಾಡಿ ಮಾಡಬೇಕಂತ ಅಷ್ಟೊಂದು ಗೊತ್ತಿರಲಿಲ್ಲ. ನಾವು ಯಾರಿಗೋ ಅದು ಕೊಟ್ಟಿದ್ವಿ, ಯಾರಿಗೋ ಅಂದರೆ ಒಂದು ಬೇರೆ ಪಾರ್ಟ್ನರ್ಸ್ ಅವರಿಗೆ ಕೊಟ್ಟಿದ್ವಿ. ಬುಕ್ ಪೋಸ್ಟ್ ಮಾಡ್ತೇವೆ ಅಂತ ಹೇಳಿದ್ರು. ಬುಕ್ ಪೋಸ್ಟ್ ಅಂದರೆ ಏನಂತ ಎಕ್ಸಾಕ್ಟ್ಲಿ ಗೊತ್ತಿರಲಿಲ್ಲ. ಬುಕ್ ಪೋಸ್ಟ್ ಅಂದರೆ ಈಗ ಒಂದು ಬುಕ್ ಇದ್ರೆ ಅದಕ್ಕೆ ಒಂದು ಸಣ್ಣ ಪೇಪರ್ ಸುತ್ತಾರೆ, ಅಲ್ಲ ಹೇಗೆ ಬೇಕಾದ್ರೂ ಮಾಡ್ಬೋದು. ಅವ್ರು ಮಾಡಿದ ಹೇಗೆ ಒಂದು ಪೇಪರ್ ಸುತ್ತಿ ಬುಕ್ಕಿಗೆ, ಜಸ್ಟ್ ಒಂದು ಬುಕ್ಕಿಗೆ ಒಂದು ಚಿಕ್ಕದಾದ ಇಷ್ಟು ಪೇಪರ್ ಸುತ್ತಿ
ಅದಕ್ಕೆ ಲೇಬಲ್ ಮಾಡಿ ಕಳಿಸೋದು. ಹಾಗೆ ಮಾಡಿ ಕಳಿಸಿದ್ರು. ನಾವು ಅದನ್ನು ತುಂಬ ಏನು ರಿಸರ್ಚ್ ಮಾಡಲಿಲ್ಲ, ಕಳಿಸ್ತಾರೆ ಅಂತ ನೋಡಿದರೆ ಅದು ತಲುಪುವಾಗ ಆ ಬುಕ್ಕೆಲ್ಲ ಮುದ್ದೆ ಆಗಿ ಅದಕ್ಕೆ ಕೈ ಕಾಲು ಕಿವಿ ಎಲ್ಲ ಬಂದ್ಬಿಟ್ಟಿದೆ ಬುಕ್ಕೆಲ್ಲ. ಆಬ್ವಿಯಸ್ಲಿ ಪಾಪ ಅವ್ರಿಗೆ ಹೇಗಾಗಬೇಡ, ಈಗ ನಮಗೆ ಹೊಸ ಬುಕ್ ಅಂತ ಅಂದ್ಕೊಂಡು ಆ ಬುಕ್ ಆ ಸ್ಟೇಟಲ್ಲಿ ಬಂದರೆ ಸ್ವಲ್ಪ ಬಾಯಿ ಬಂದಾಗ ಬೈತಿದ್ದಾರೆ ಎಲ್ಲರೂ. ಈ ರೀತಿ ಪ್ಯಾಕ್, ದಿಸ್ ಇಸ್ ನಾಟ್ ಅಕ್ಸೆಪ್ಟೇಬಲ್ ಅಂತೆಲ್ಲ ಹೇಳಿದ್ದಾರೆ. ಐ ಟೋಟಲಿ ಅಗ್ರಿ. ನನಗೆ ಇನ್ನೊಂದೇನು ವಿಚಾರ ಅಂದರೆ, ನಾವು ಅಷ್ಟು ಒಂದು ಅಂದರೆ ಬುಕ್ ಯಾವ ರೀತಿ ಪೋಸ್ಟ್ ಆಗತ್ತೆ ಹೇಳುವಂಥದ್ದು ಕೂಡ ಯೋಚನೆ ಮಾಡಲಿಲ್ಲಲ್ಲ. ಅದು ನನಗೆ ಅಂದರೆ ಇದಾಗಿ ಬೈದಿದ್ದಕ್ಕೆ ಬೇಜಾರಾಗಲಿಲ್ಲ, ನಾಚಿಕೆ ಆಗಲಿಲ್ಲ. ನಾವು ಅಷ್ಟೊಂದು ಯೋಚನೆ ಮಾಡಿದ ಒಳ್ಳೆ ಡಮ್ ಫೆಲೋಸ್ಗಳ ಥರ ಬಿಹೇವ್ ಮಾಡಿದ್ವಲ್ಲ, ಅದು ನನಗೆ ಸ್ವಲ್ಪ ಎಂಬಾರಸಿಂಗ್ ಅಂತ ಅನಿಸ್ತು. ಇಷ್ಟು ದಿನ ನೀನು ಕ್ಲಾಸ್ ಮಾಡಿರೋದ್ರಲ್ಲಿ ನಿಮಗೆ ತುಂಬ ನೆನಪಿರುವಂಥ ಕ್ಲಾಸ್, ಅಂದರೆ ಮರೆಯೋದೇ ಇಲ್ಲ ಆ ಕ್ಲಾಸ್ ಅನ್ನುವಂಥ ಕ್ಲಾಸ್ ಯಾವುದಾದ್ರೂ ಇದೆಯಾ? ಈಗ ನಮ್ಮದು ಬೇಸಿಕಲಿ ಆನ್ಲೈನ್ ಕ್ಲಾಸಸ್ ಎಲ್ಲ ದಿನ ಒಂದೇ ರೀತಿ ಇರುತ್ತೆ. ಇದು ನಮಗೆ ಒಂದು ಟೆಕ್ನಿಕಲ್ ಸೆಟಪ್ ಆಗಿರುವಂಥದ್ದು. ಒಂದಿನ ಹಾಗೆ ಬೆಳಗ್ಗೆ 5 ಗಂಟೆ ಕ್ಲಾಸ್ ಸ್ಟಾರ್ಟ್ ಮಾಡಿದೆ ಮೇನ್ಸಿಗೆ, 6 ಗಂಟೆಗೂ ಕ್ಲಾಸ್ ಕಂಟಿನ್ಯೂ ಆಗ್ತಾಯಿತ್ತು, ಬೆಳಗ್ಗೆ 6 ಗಂಟೆ. ನಮ್ಮದು ಆಫೀಸ್ ಹೇಗೆ ಅಂತಂದರೆ, ಒಂದು ಬಿಲ್ಡಿಂಗ್ ಕೆಳಗಡೆ ಮನೆ, ಕೆಳಗಡೆ ಬಿಲ್ಡಿಂಗು, ಮೇಲ್ಗಡೆ ಆಫೀಸ್, ಸಪ್ರೇಟ್ ಆಫೀಸ್ ಇರುವಂಥದ್ದು. ಬೆಳಗ್ಗೆ ನನ್ನ ಮಗ ಹೇಗೋ ಎತ್ಕೊಂಡು ಬಂದುಬಿಟ್ಟಿದ್ದಾನೆ. ಹೇಗೋ ಅವನು ಎದ್ಕೊಂಡು ಆಫೀಸ್ ಒಳಗೆ ಬಂದಿದ್ದಾನೆ, ಬಾಗಿಲೆಲ್ಲ ತೆಕ್ಕೊಂಡು. ಇದ್ರ ಹಾಜರಿದ್ದಾನೆ, ಚಿಕ್ಕವನು 4.5 ವರ್ಷದವನು ಹಾಜರಿದ್ದಾನೆ. ಅವನು ಅಮ್ಮ ಅಂತ ಕರೀತಿದ್ದಾನೆ. ನನಗೆ ಮನಸ್ಸಲ್ಲಿ 1000 ಥಾಟ್ಸ್ಗಳು ಓಡ್ತಾವೆ. ಇವನು ಹೇಗೆ ಬಂದ, ಕೆಳಗೆ ಯಾರಿಲ್ವಾ, ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಲ್ಲಿ ಹೋದ್ರು, ಲೈವ್ ಕ್ಲಾಸ್ ಆಗ್ತದೆ, ಸಡನ್ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಮಗು ಅವನು ಫುಲ್ ಎಂಜಾಯ್ ಮಾಡಲಿದ್ದಾನೆ, ತಾನೇನೋ ಒಂದು ಗೆದ್ದು ಬಂದಿದ್ದೇನೆ ಅಂತ ಹೇಳೋ ಬಂದು ಆ ಕ್ಯಾಮ್ರಾದಲ್ಲಿ ಅದು ಕಾಣ್ತಾ ಇದೆ, ಬಟ್ ಅವನು ಅಷ್ಟು ಹೈಟ್ ಇಲ್ಲ. ಅವನು ಫುಲ್ ಆ ಏನು ಫ್ರೇಮಲ್ಲಿ ಕವರ್ ಅದ ಬಂದ, ಅಲ್ಲಿ ನಿಂತ್ಕೊಂಡು ಕೈ ಹೀಗೆ ಮಾಡಲಿಕ್ಕೆ ಒಂದು ಕೈ ಒಂದು ಕಾಣ್ತಾ ಇದೆ. ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಅದು ನೆನಪಿರುವಂಥದ್ದು. ಬಟ್ ಒಂದು ಕಡೆ ಖುಷಿನೂ ಆಯಿತು, ಒಂದು ಕಡೆ ಕನ್ಫ್ಯೂಷನ್ನೂ ಆಯಿತು. ಅವನಷ್ಟು ಅದೇನಾಯ್ತು, ಆಮೇಲೆ ಅವ್ರಿಗೇನೋ ಹೇಳಿ ಕಳಿಸ್ತಾವಲ್ಲ, ಲೇಟರ್ ಅದು ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡೋ ಟೆಕ್ನಿಕ್ ಶುರುವಾಗೋಯ್ತು. ಎಷ್ಟೋ ಸಲ ಸಂಜೆ ಕ್ಲಾಸ್ ಮಾಡ್ಬೇಕಾದ್ರೆ ನೋಡಿದ್ದೇನೆ, ಬಂದು ಅಲ್ಲಿ ಕ್ಲಾಸ್ ಮಾಡೋ ಸುತ್ತಮುತ್ತ ಸುಳಿತಾ ಇರ್ತಾನೆ. ಅಂದ್ರೆ ಆವಾಗ ನಾವೇನಾದ್ರೂ ನೀನು ಟಿವಿ ನೋಡು ಅಥವಾ ನಿಂಗೆ ಏನಾದ್ರು ಐಸ್ ಕ್ರೀಮ್ ತಂದು ಕೊಡ್ತಾನೆ ಹೇಳ್ತೇನೆ ಅಂತ ಹೇಳಿ ಅದೆಲ್ಲ. ಸೊ ಅದು ನೆನಪಿರುವಂಥ ಕ್ಲಾಸ್, ಅಂದರೆ ಹ್ಯೂಮನ್ ಇಂಟ್ರಾಕ್ಷನ್ ಆಗಿದ್ದು. ಇಲ್ಲಿ ಉಳಿದಿದ್ದೆಲ್ಲ ಆನ್ಲೈನ್ ಕ್ಲಾಸಸ್ ಅಲ್ಲ, ಅಲ್ಲಿ ಆ ಮಗು ಬಂದಿದ್ದು ನೆನಪಿರುವಂಥ ಕ್ಲಾಸ್ ಅಂತ ಹೇಳ್ಬೋದು. ಇನ್ನೊಂದು ಲಾಸ್ಟ್ ಕ್ವಶನ್ನು, ಈಗ ನಾವೇನು ಕೆಲಸ ಮಾಡ್ತೇವೆ ಅದ್ರ ಬಗ್ಗೆ ಜನರಿಗೆ ಅಥವಾ ನಮ್ಮ ಹತ್ರದಲ್ಲಿರೋರಿಗೆ ಒಂದು ಮಿಸ್ಕನ್ಸೆಪ್ಷನ್, ಅಂದರೆ ಏನೋ ಒಂದು ತಪ್ಪು ಅಸಂಪ್ಷನ್ ಮಾಡ್ಕೊಂಡಿರ್ಬೋದು, ಅದೇನಂತ ನೀನು ಹೇಳ್ತೀಯಾ? ಓಕೆ, ರಾಂಗ್ ಅಸಂಪ್ಷನ್ ನಮ್ಮ ಬಗ್ಗೆ ಇರುವಂಥ ರಾಂಗ್ ಅಸಂಪ್ಷನ್. ಓಕೆ, ಇದೇನಂತಂದರೆ, ಈಗ ನೀನು LLB ಗ್ರ್ಯಾಜುಯೇಟ್, ನಾನು LLB ಗ್ರ್ಯಾಜುಯೇಟ್, ಬಟ್ ನಾನು ಪ್ರಾಕ್ಟೀಸ್ ಮಾಡೋದಿಲ್ಲ, ನೀವು ಪ್ರಾಕ್ಟೀಸ್ ಮಾಡೋದಿಲ್ಲ. ಕಂಪ್ನಿ ಸೆಕ್ರೆಟ್ರಿ ಅದೇನು ಓಪನ್ ಆಗಿ ನಾವು ಎಲ್ಲ ಆಫೀಸಿಗೆ ಹೋಗ್ತಾ ಇಲ್ಲ. ಜಡ್ಜ್ ಆಗಲಿಲ್ಲ, ಅಥವಾ ಬೇರೆ ಏನು ಫುಲ್ ಟೈಮ್ ಜಾಬಿಗೆ ಹೋಗ್ತಾ ಇಲ್ಲ, ಮನೇಲಿರ್ತೇವೆ. ಮನೆ ಅಂದರೆ ಬಿಲ್ಡಿಂಗ್, ಅದೇ ಬಿಲ್ಡಿಂಗಲ್ಲಿದೆ, ಅದಕ್ಕೆ ಮನೇಲಿರ್ತೇವೆ ಅಂತ ಅನಿಸುತ್ತೆ. ಸೊ ಜನರಿಗೆ ಏನು ಅನಿಸುತ್ತೆ, ನಾವೇನು ಕೆಲಸ ಮಾಡ್ತಾ ಇಲ್ಲ, ಅಂದರೆ ಕೆಲಸ ಅಂದರೆ ಯಾವುದು, ಮನೆ ಕೆಲಸ ಅದಲ್ಲ, ಇವರಿಗೇನು ಜಾಬ್ ಇಲ್ಲ, ಇನ್ಕಮ್ ಇಲ್ಲ ಅಂತ ಹೇಳೋದು ಸಾಮಾನ್ಯವಾದ ಅಭಿಪ್ರಾಯ ಇದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಬಟ್ ಅದು ಕಂಪ್ಲೀಟ್ಲಿ ರಾಂಗ್. ವಿ ಆರ್ ಅ ಪ್ರಾಪರ್ ಆರ್ಗನೈಸೇಷನ್. ಏನು ರಿಜಿಸ್ಟ್ರೇಷನ್ಸ್, ಟ್ಯಾಕ್ಸ್ ಅಥವಾ ಏನೇನು ಪ್ರಾಪರ್ ಇದು ಬೇಕಲ್ಲ, ಲೀಗಲ್ ರಿಕ್ವೈರ್ಮೆಂಟ್ಸ್, ಅದೆಲ್ಲವೂ ನಾವು ಫಾಲೋ ಮಾಡ್ತಿದ್ದೇವೆ. ವಿ ಹ್ಯಾವ್ ಅವರ್ ಓನ್. ನಮ್ಮ ಆಡಿಯನ್ಸ್ ಬೇರೆ ಮಾತ್ರ, ಅಂದರೆ ಈಗ ಫಿಸಿಕಲ್, ಈಗ ಉಡುಪಿಲಿ ಡೈರೆಕ್ಟಾಗಿ ಯಾರು ಆ ರೀತಿ ಕ್ಲಾಸಸ್ ಆ ರೀತಿ ಇರಲಿಕ್ಕಿಲ್ಲ, ಬಟ್ ನಮಗೆ ಆಡಿಯನ್ಸ್ ಇದ್ದಾರೆ. ನಾವು ಕ್ಲಾಸಸ್ಗಳನ್ನು, ಕೋರ್ಸಸ್ಗಳು ಮಾಡ್ತೇವೆ ರೆಗ್ಯುಲರ್ ಅಂದರೆ ಆಫ್ಲೈನ್ ಕೋರ್ಸಸ್ ಆದಾಗ ಹೇಗೆ ಅದರದ್ದು ರಿಜಿಸ್ಟ್ರೇಷನ್ ಆಗುತ್ತೆ, ಮತ್ತು ಯಾವ ರೀತಿ ಸ್ಟೂಡೆಂಟ್ಸ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೇವೆ, ಅದೆಲ್ಲದು ಸೇಮ್ ಎಕ್ಸಾಕ್ಟ್ಲಿ ಅದೇ ರೀತಿ ಇದೆ. ಬಟ್ ಓನ್ಲಿ ಕಾಣ್ತಾ ಇಲ್ಲ, ಯಾಕೆಂದರೆ ಇಟ್ಸ್ ಹ್ಯಾಪನಿಂಗ್ ಥ್ರೂ ಆನ್ಲೈನ್ ಇದು ವರ್ಚುವಲ್ ಆಗ್ತದೆ. ಇದು ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟರ್ಸ್ಗೆ ಹಾಗೆ ಆಗ್ಬೋದು, ನಂಗೆ ಗೊತ್ತಿಲ್ಲ. ಇದು ನನಗೆ ಎಕ್ಸ್ಪೀರಿಯನ್ಸ್. ಅಂದರೆ ನಾ ಏನು ಮಾಡ್ತೀನಿ ಕೇಳಿದ್ರು, ಆನ್ಲೈನ್ ಅಂತ ಕೇಳಿದ್ರು, ಮತ್ತೇನು ಮಾಡ್ತೀರಿ, ಆಫೀಸಿಗೆ ಹೋಗ್ತಾ ಇಲ್ವಾ ಅಂತ ಕೇಳ್ತಾರೆ. ಅಲ್ಲ, ಅದಕ್ಕೇನು ಬೇಜಾರಿಲ್ಲ, ಬಟ್ ಹೇಳಿದ್ದು ಇದು ತಪ್ಪು, ಅಂದರೆ ಜನರ ಅಭಿಪ್ರಾಯ ತಪ್ಪು, ಅಂದರೆ ನಮ್ಮ ಬಗ್ಗೆ ಇರುವಂಥ ಅಭಿಪ್ರಾಯ ನಾವು ಇರ್ಬೋದು ಅಂತ ನನ್ನ ಅನಿಸಿಕೆ. ಆಯಿತಾ, ಕ್ವಶನ್ಸ್ ಆಯಿತಾ? ಓಕೆ, ಸೊ ಇಟ್ ವಾಸ್ ವೆರಿ ವಂಡರ್ಫುಲ್ ಕಾನ್ವರ್ಸೇಷನ್. ನನಗೆ ಆ್ಯಕ್ಚುಲಿ ಯಾಕಂದರೆ ನೀನು ಪಾಠ ಮಾಡ್ತೇನೆ ಅಂತ ಹೇಳಿದ್ದೀನಿ, ನೀನು ರೆಡಿ ಆಗಿದ್ದಿ ಎಷ್ಟೋ ಸಲ ಕ್ಲಾಸಸ್ಗಳನ್ನು ಮಾಡ್ತೇನೆ ಅಂತೇಳಿ, ಬಟ್ ನೀನು ಬೇರೆ ಜಾಬಲ್ಲಿ ಇನ್ವಾಲ್ವ್ ಆಗಿರೋ ಕಾರಣಕ್ಕೋಸ್ಕರ ಇನ್ನೂ ಮಾಡಲಿಕ್ಕಾಗಲ್ಲ. ಬಟ್ ನಿನ್ನನ್ನು ಕ್ಯಾಮ್ರಾ ಮುಂದೆ ತರಬೇಕಂತ ನಂಗೆ ತುಂಬ ಇಷ್ಟ ಇತ್ತು. ಇವತ್ತು ಬಂದು ಈ ವರ್ಷದ ಸ್ಟಾರ್ಟಿಂಗಲ್ಲಿ ನಿನ್ನ ಒಂದು ವಿಡಿಯೋ, ನಮ್ಮಿಬ್ಬರ ವಿಡಿಯೋ
ಮಾಡಿದ್ದಕ್ಕೆ, ಬಂದು ನೀನು ಇಷ್ಟು ಸಹಕಾರ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಮತ್ತು ನಿನಗೆ ಏನು ಗೋಲ್ಸ್ ಎಲ್ಲ ಇದೆ ಅಲ್ಲ, ನಮ್ಮ ಅಭಿಜ್ಞಾ ಲರ್ನಿಂಗ್ ಸೊಲ್ಯೂಷನ್ಸ್ ಅದೆಲ್ಲ ಬೇಗ ಆಗಲಿ ಅಂತ ಹೇಳ್ತಾ ವಿಶಸ್ ತಿಳಿಸ್ತಾ, ಹಾಗೆ ನಮ್ಮ ವ್ಯೂವರ್ಸ್ಗೆ ಸೊ ಇಲ್ಲಿ ತನಕ ನೋಡಿದ್ರಲ್ಲ ನನ್ನ ಮತ್ತು ನನ್ನ ತಂಗಿಯ ಒಂದು 2025ನೇ ಇಸ್ವಿಯ ಜರ್ನಿ, ಅದ್ರ ಬಗ್ಗೆ ಏನು ಫೇಲ್ ಆಯಿತು, ಏನು ಸಕ್ಸಸ್ ಆಯಿತು, ಮುಂದೆ ಏನು ಪ್ಲ್ಯಾನ್ಸ್ ಇದೆ, ನಮ್ಮ ರೆಸಲ್ಯೂಷನ್ಸ್ ಏನಿದೆ, ನಮ್ಮ ಪ್ಲ್ಯಾನ್ಸ್ ಏನು, ನಮ್ಮ ಕೋರ್ಸಸ್ಗಳ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಗೆಸ್ಟ್ ಒಟ್ಟಿಗೆ ನಿಮ್ಮೊಟ್ಟಿಗೆ ಭೇಟಿ ಆಗ್ತೇನೆ. ನಮಸ್ತೆ. ಥ್ಯಾಂಕ್ ಯು ಅನುರಾಧ. ನಮಸ್ತೆ, ಧನ್ಯವಾದಗಳು.